ಓಕೆ, ಇವತ್ತು ಪತ್ರಿಕೆ 1.1ನಲ್ಲಿ ಭಾರತೀಯ ಅಭಿಜಾತ ರಂಗಭೂಮಿಯಲ್ಲಿ ಅದರಲ್ಲೂ ಜಾನಪದ ರಂಗಭೂಮಿ ಬಗ್ಗೆ ಒಂದು ಲಾಸ್ಟ್ ಕ್ಲಾಸ್ನಲ್ಲಿ ಮೇಡಮು ಏನೇನು ಮಾಡಿದರು, ಯಾವ ಟಾಪಿಕ್ ಬಗ್ಗೆ ಮಾತಾಡಿದ್ರು, ಒಟ್ಟು 4 ಟಾಪಿಕ್. ಅದರಲ್ಲಿ ಒಂದು ಅಂದರೆ ಜನಪದ ಮತ್ತು ಜಾನಪದ ಈ ಎರಡರ ನಡುವಿನ ವ್ಯತ್ಯಾಸ, ಅದಾದಮೇಲೆ ಜನಪದ ರಂಗಭೂಮಿಯ ಹುಟ್ಟು ಮತ್ತು ಬೆಳವಣಿಗೆ ಆಯಿತು, ಇದೆರಡಾಗಿತ್ತು. ಇವತ್ತು ನಮಗೆ ಬೇಕಾಗಿರೋಂಥದ್ದು ಏನಂತಂದರೆ ಜನಪದ ಕಲೆಗಳು, ಅದರ ಜೊತೆಗೆ ಜನಪದ ಕಲಾವಿದರು, ಇದ್ರ ಬಗ್ಗೆ ಇವತ್ತು ಮೇಡಮು ಕ್ಲಾಸ್ ಮಾಡ್ತಾರೆ. ಜೊತೆಗೆ ಮೇಡಮ್ ನಿಮ್ಗೊಂದು ಹೋಮ್ವರ್ಕ್ ಕೊಟ್ಟಿದ್ರು ಅವರು, ಜನಪದ ಕಲೆಗಳು ಮತ್ತು ಕಲಾವಿದರ ಬಗ್ಗೆ ನಿಮ್ಗೆ ಗೊತ್ತಿರತಕ್ಕಂಥ ಒಂದಷ್ಟು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಂಬನ್ನಿ ಅಂತ ಹೇಳಿ. ಸೊ ಅದನ್ನು ರೆಡಿ ಇಟ್ಕೊಂಡು ಮೇಡಮ್ನ ಇವತ್ತಿನ ಕ್ಲಾಸ್ಗೆ ನಾನು ವ್ಯಕ್ತ ಮಾಡ್ಕೊತಾ ಜನಪದ ಹೇಗೆ ಹುಟ್ಟು, ಕಲೆ ಹೇಗೆ ಹುಟ್ಟಿತು ಅನ್ನಕ್ಕೆ ಮಾನವ ನಿಮಗೆಲ್ಲ ಗೊತ್ತಿರುವ ಹಾಗೆ ವಿಕಾಸ ಹೊಂದಿ ಏನಾಯಿತು, ಕೊಠರೆಯಲ್ಲಿ ಅಥವಾ ಗವಿಗಳಲ್ಲಿ ಅಥವಾ ಎಲ್ಲಿ ಮರೆಯಾಗುವ ಜಾಗದಲ್ಲಿ ಪ್ರಾರಂಭದ ಹಂತಗಳಲ್ಲಿ ವಾಸ ಮಾಡ್ತಾ ಬಂದರು. ಹಂಗೆ ವಾಸ ಮಾಡುವಾಗ ಏನಾಯಿತು, ಕುಟುಂಬ ಬೆಳೀತಾ ಬಂತು. ವಾಸ ಮಾಡುವ ಆ ಗವಿಗಳಲ್ಲಿ ಏನು ಮಾಡಿದ, ಇನ್ನೂ ಭಾಷೆಯ ಆವಿಷ್ಕಾರ ಇಲ್ಲ, ಆಗ ಚಿತ್ರಗಳನ್ನು ಬೆಳೆಸ್ತಾನೆ. ಚಿತ್ರಗಳು, ಆಮೇಲೆ ಭಾಷೆ ಬೆಳೆದಂತಲ್ಲ. ಸಾಯಂಕಾಲ ಆದರೆ ಅವತ್ತಿನ ಕಾಡಲ್ಲೇ ವಾಸ ಮಾಡೋದು, ಹಣ್ಣು ಹಂಪಲ ತಂದು ತಿನ್ನೋದು. ಲಾಸ್ಟ್ ಕ್ಲಾಸ್ನಲ್ಲಿ ಹೇಳಿದ್ದೀನಿ, ಮಹಿಳೆಯನ್ನೇ ಕೃಷಿ ಕಂಡು ಹಿಡಿದವರು ಮಹಿಳೆ ಅಂತ ಹೇಳ್ತಾರೆ. ಹೇಗೆ ಅಂತಂದರೆ, ಏನು ಕೆಂಪಗಿತ್ತು ಅದನ್ನ ತಿಂತಾ ಇದ್ರು, ಬೀಜನ ಎಸಿತಾ ಇದ್ರು, ಅದು ಗಿಡವಾಗಿ ಬೆಳೆದು ಆಮೇಲೆ ಏನಾಯಿತು, ಇತ್ಲು ಅಲ್ಲೆಲ್ಲ ಆಕೆ ಒಂದು ಕಲ್ಟಿವೇಟ್ ಸಾಗುವಳಿಯನ್ನು ಮಾಡ್ತಾ ಮಾಡ್ತಾ ಅಲ್ಲಿ ಮತ್ತೆ ಪುರುಷ ಪ್ರವೇಶ ಮಾಡಿ ಅದು ರಂಟೆ ಕುಂಟೆ ಈ ಥರ ಕಬ್ಬಣ ಮತ್ತು ಮರದ ವಸ್ತುಗಳಿಂದ ಅಗ್ರಿಕಲ್ಚರ್ನ ಸಾಗುವಳಿ ಕೃಷಿಯನ್ನ ಪ್ರಾರಂಭ ಮಾಡ್ತಾರೆ. ಹಾಗೆ ಮಾಡುವಾಗ ಏನಾಗುತ್ತೆ ಅಂತಂದರೆ, ಮಹಿಳೆಯ ಕುಟುಂಬ ಸಲ್ಲುವುದರ ಜೊತೆಗೆ ಭಾಷೆಯನ್ನು ಹೆಚ್ಚು ಹೆಚ್ಚು ಬೆಳೆಸ್ತಾ ಹೋಗ್ತಾರೆ. ಉದ್ಗಾರ ತೆಗೆದಂಗಲ್ಲ, ರಾತ್ರಿ ಆದ ತಕ್ಷಣ ಬೆಂಕಿಯನ್ನು ಹಾಕ್ಕೊಂಡು ಸುತ್ತಲೂ ಕೂತ್ಕೊಳ್ಳೋದು, ಊಟ ಮಾಡೋದು, ಆಡ್ತಾ ಅವಾಗ ಬಿದಿರು, ಆಮೇಲೆ ಜಿಂಕೆ ಚರ್ಮ, ಮತ್ತು ಎಮ್ಮೆ ದನ ಕರುಗಳ ಚರ್ಮಗಳ ಮೂಲಕ ಏನು ಮಾಡ್ತಾರೆ, ವಾದ್ಯಗಳ ಪರಿಕರಗಳನ್ನ ತಯಾರು ಮಾಡಿಸ್ತಾರೆ. ಕಂಜರ ಇರ್ಬೋದು, ಅಲಿಗೆ ಅಂತ ಹೇಳ್ತೀವಿ ನಾವು, ಡಪ್ಪು, ಅಲೆಗೆ, ಆಮೇಲೆ ಜಗ್ಗಲಿಗೆ, ಬಹುತೇಕ ತಬಲ ನೋಡ್ರಿ, ಎಲ್ಲವೂ ಕೂಡ ಚರ್ಮದ ವಾದ್ಯಗಳು. ಜೊತೆಗೆ ಬ್ಯಾಂಬೋ, ಬಿದಿರು, ಹೇಳಿದೆ ಲಾಸ್ಟ್ ಕ್ಲಾಸ್ನಲ್ಲಿ 7 ಸಿಸ್ಟರ್ಸ್ ಅಂತಂದು. ಯಾಕಂದ್ರೆ ಅಸ್ಸಾಂ ಅಂತ ಹೊಡೀರಿ, 7 ಸಿಸ್ಟರ್ಸ್ ಅಂತ ಹೊಡೀರಿ, ಅದರೆಲ್ಲ ಬ್ಯಾಂಬೋ ಡಿಸೈನ್ಸ್ ಬಂದ್ಬಿಡ್ತವೆ. ಟೇಬಲ್ ಇಂದ ಚೇರು, ಬಿದ್ರಕ್ಕಿ ಪಾಯಸ, ಉಪ್ಪಿನಕಾಯಿ, ಆಮೇಲೆ ಚೇರು, ಟೇಬಲ್, ಇಂಥ ವಸ್ತುಗಳು ನೋಡ್ರಿ, ಹ್ಯಾಂಡ್ ಬ್ಯಾಗ್, ಯಾವುದೇ ತಗೊಳ್ಳಿ. ಈ ಬಾತ್ರೂಮಲ್ಲಿ ಸೋಪ್ ಇಡೋಕ್ಕೂ ಕೂಡ ಅದನ್ನ ಬಳಸ್ತಾರೆ. ಅಷ್ಟರ ಮಟ್ಟಿಗೆ ಬಿದಿರನ್ನು ಆ 7 ಸಿಸ್ಟರ್ಸ್, ಅಸ್ಸಾಂ, ಮೇಘಾಲಯ, ಮಿಜೋರಾಮು, ಸಿಕ್ಕಿಮು, ಮಣಿಪುರ, ಇವೆಲ್ಲ 7 ರಾಜ್ಯಗಳಲ್ಲಿ ಇವತ್ತಿಗೂ ಬಳಸ್ತಾರೆ. ಆಮೇಲೆ ಈ ಕೊಳಲು ಇದು ಉಟ್ಕೊಂಡಿದ್ದು ಬಿದಿರಿನಿಂದನೇ. ಬಿದಿರು ಅಗಾಧವಾದ ಸಂಪತ್ತು. ಬಿದಿರು ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ, ಬಟ್ಟೆಯನ್ನು ಕೊಟ್ಟವರು ಇಡೀ ಪ್ರಪಂಚಕ್ಕೆ ಭಾರತೀಯರು. ಭಾರತಕ್ಕೆ ನೂಲು ಮತ್ತು ರೇಷ್ಮೆಯನ್ನು ತಯಾರು ಮಾಡೋದು, ಅದ್ರ ಜೊತೆಗೆ ಅದರ ರೇಷ್ಮೆ ನೇಕಾರಿಕೆಯನ್ನು ಕೂಡ ಭಾರಿ ಎಫೆಕ್ಟಿವ್ ಆಗಿ ಒಂದು ಬಾಕ್ಸ್ ಸೈಜ್ ಅಷ್ಟು ಸೀರೆಗಳನ್ನು, ಮಸ್ಲಿನ್ ಬಟ್ಟೆಗಳಂತ ಕೇಳಿರ್ತೀರಿ ನೀವು. ಮಸ್ಲಿನ್, ಹತ್ತಿಯಲ್ಲಿ ಆ ಮಸ್ಲಿನ್ ಭಾಳ ಮಿದು ಇರುತ್ತೆ. ಚಳಿಗಾಲ ಮಳೆಗಾಲ ಎಲ್ಲದಕ್ಕೂ, ಅದು ಬೇಸಿಗೆ ಕಾಲಕ್ಕೂ ಭಾಳ ಮಿದು ಇರುತ್ತೆ. ಅದನ್ನು ತಯಾರು ಮಾಡೋರು ಕೂಡ ಈ ನೇಕಾರರು ಮತ್ತು ಭಾರತೀಯರು ಅಂತ. ನೀವು ಇಂಡಿಯನ್ ಮ್ಯಾಪನ್ನು ನೆನ್ಪು ಮಾಡ್ಕೊಂಬಿಡಿ. ಆ ನೆನ್ಪು ಮಾಡ್ಕೊಂಡ ತಕ್ಷಣ ನಾರ್ತ್ ಇಂಡಿಯಾದ, ಉತ್ತರ ಭಾರತದ ಒಂದು ಉತ್ಪಾದನೆ, ದಕ್ಷಿಣ ಭಾರತದ ಒಂದು ಉತ್ಪಾದನೆ. ಉತ್ತರ ಭಾರತದ ಬಿದಿರು ಉತ್ಪಾದನೆ ಆದರೆ, ಬಿದಿರು ಉತ್ಪಾದನೆ ಮತ್ತು ಉತ್ಪಾದನೆ ಪರಿಕರಗಳು,
ಆಮೇಲೆ ರಾ ಮಟೀರಿಯಲ್ ಬಿದಿರು, ಕೆಳಗಡೆ ಬಂದಪ್ಪ ಅಂದ್ರೆ ಹತ್ತಿಯಿಂದ ನಾವು ಹಲವಾರು ಉತ್ಪನ್ನಗಳು, ಇವತ್ತೇನು ನಾವು ಕೂತಿದ್ದೀವಲ್ಲ ಅದೆಲ್ಲದು ಹತ್ತಿನೇ, ನಾವು ಹಾಕೊಂಡಿರೋ ಬಟ್ಟೆನೂ ಹತ್ತಿನೇ, ಅದ್ರಾಗ ವೆರೈಟಿ ಇರ್ಬೋದು. ಈಗ ಹೊಸ ಇನ್ನೋವೇಷನ್ಸ್ ಎಲ್ಲ ಪ್ರಾರಂಭವಾಗಿ ಹೊಸ ರೀತಿಯ ಇದನ್ನು ಏನಪ್ಪ ಅಂದ್ರೆ ತಂತ್ರಜ್ಞಾನದ ಮೂಲಕ ಹೊಸ ರೀತಿಯ ರಾ ಮಟೀರಿಯಲ್ ಅನ್ನು ಕೂಡ ಅದನ್ನ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಮಾಡಿ ಏನು ಮಾಡ್ತಾನೆ, ಉತ್ಪಾದನೆ ಮಾಡ್ತಾರೆ. ಹೀಗೆ ಅವಾಗಲೇ ಏನಾಯ್ತು, ಕೊಳಲು ಅಂತ ನೋಡ್ರಿ, ನಮ್ಮ ಧ್ವನಿನೇ ಒಂದ್ಸಲ ಮಾಡಿದ್ರೆ ಧ್ವನಿ ಬೇರೆಯಾಗಿ ಕೇಳುತ್ತೆ. ಹಂಗೆ ಅಂತ ಬಂದಾಗ ಕೊಳಲನ್ನ ತಯಾರು ಮಾಡ್ಕೊತಾರೆ. ಕೊಳಲಿನಿಂದ ಇದು ಪಿಯಾನೋ ಅಂತ ಹೇಳ್ತಾರೆ, ದಿಲ್ ರೂಬಾ ಅಂತ ಹೇಳ್ತಾರೆ. ಆಮೇಲೆ ಈ ಒಂಥರ ಡಬ್ಬೆ ಟೈಪ್ ಬಂದು ಒಂಥರ ಅವನು ವೈಲಿನ್, ಇನ್ನೊಂದ್ ಥರದ್ದೊಂದು ಹಳ್ಳಿ ಜಾತ್ರೆಯಲ್ಲೆಲ್ಲ ಬರುತ್ತೆ. ಆ ತಂತಿ 2 ಟೈಪ್ ಇರ್ತೇಳಿ ಹಿಂಗೆ ಇದು ಮಾಡ್ತಾರೆ, ಅದಕ್ಕೆ ಏನೋ ಅಂತಾರಪ್ಪ, ಏಕ್ತಾರಿ ಬೇರೆ ಟ್ಯೂ 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 ಟ್ಯೂ, ಅದು ಚೌಡಿಕೆ. ಆಮೇಲೆ ಕಿನ್ನರಿಗಳು, ಬಹುತೇಕ ಎಲ್ಲ ಬುಡಕಟ್ಟುಗಳನ್ನ ತಗೊಳ್ರಿ ಮಕ್ಕಳೇ, ಎಲ್ಲ ಬುಡಕಟ್ಟದಲ್ಲಿ ಒಂದೊಂದು ವಾದ್ಯ ಪರಿಕರ ಅವರು ತಯಾರು ಮಾಡ್ತಾರೆ. ಕಿನ್ನರಿ ಜೋಗಿದು ಒಂಥರ, ಈ ಕುಂಬಳಕಾಯಿ ಇರುತ್ತಲ್ಲ, ಆ ಕುಂಬಳಕಾಯಿನ ಒಣಗಿಸ್ಬಿಟ್ಟು ಅಲ್ಲಿ ಬಳಸ್ಕೊಂಡಿರ್ತಾರೆ ಕಿನ್ನರಿಗಳು. ಟ್ಯೂ 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 ತಂತಿ ವಾದ್ಯ ಸೌಂಡ್ ಕೇಳುತ್ತೆ. ಚೌಡಿಕೆ ಅಂತ ಇರುತ್ತೆ, ಡಪ್ಪು ಇದೆ, ಕೊಳಲಿದೆ, ಭಾಳ ವೆರಿ ಈಸಿ. ತಾಳ ಅದ್ಯಾಕೆ ನಮ್ಮ ಮಲೈ ಮಾದೇಶ್ವರದ ಕಂಸಾಳೆ ಇಲ್ಲಿ ಭಾರ ಸೌಂಡ್ ಜಾಸ್ತಿ, ಭಾಳ ಕಡಿಮೆ, ಭಾರನೂ ಕಡಿಮೆ ಇರುತ್ತೆ, ಸೌಂಡು ಕಡಿಮೆ ಇರುತ್ತೆ. ಯಾಕಪ್ಪ ನೀವು ಇನ್ನೂ ಭಾಳ ಯೋಚನೆ ಮಾಡಬೇಕು. ಈಗ ಲಂಬಾಣಿಗಳದ್ದು ಹೆಣ್ಮಕ್ಳದ್ದು ವಿಶೇಷವಾಗಿ ವೇಷಭೂಷಣ ಭಾಳ ಒಂಥರ ವಿಚಿತ್ರ. ಕಾಡು ಪ್ರಾಣಿಗಳು ಇದೊಂದು ಪ್ರಾಣಿ ಅಂತ ನೋಡಿ ಎದ್ರಕೊಂಡು ಓಡೋಗ್ಬಿಡ್ಲಿ ಅಂತ, ಅದು ಯಾಕೆಂದ್ರೆ ಗ್ಲಾಸ್ ಎಲ್ಲ ಹಾಕೊಂಡಿರ್ತಾರಲ್ಲ, ಅದೆಲ್ಲ ಅದು ಒಂದು ಪ್ರಾಣಿ ತರ ಕಾಣಿಸ್ತದೆ ಪ್ರಾಣಿಗಳಿಗೆ. ಆಮೇಲೆ ಆ ಪ್ರತಿಬಿಂಬ ಇದು ಕೂಡ ಒಂದು ಪ್ರೊಟೆಕ್ಷನ್ಗೆ ಆ ಥರ ಮಾಡ್ಕೊಂಡಿದ್ರು ಅಂತ. ಹೀಗಿರುವಾಗ ನಾನು ಹೇಳಿದೆ, ಸೀರೆಗಳನ್ನು ಕೂಡ ಒಂದು 25 ವೆರೈಟಿಯಲ್ಲಿ ಉಟ್ಕೋತೀವಿ ನಾವು. ಹಿಂಗೆ ಉಟ್ಕೊಂಡ್ರೆ ಇನ್ನೊಬ್ರು ಇನ್ನೊಂದು ಥರ ಉಟ್ಕೋತಾರೆ. ತಮಿಳ್ನಾಡಿನಾಗ ಒಬ್ಬರು, ಆಂಧ್ರ ಪ್ರದೇಶದಾಗ ಇನ್ನೊಂಥರ, ಮಾರ್ವಾಡಿ ಸೀನು ಒಂಥರ, ಕೂರ್ಗಿ ಸೀನು, ಆ ಥರ ಎಲ್ಲ ಅವಾಗ ಏನಾಯ್ತು, ಸೃಷ್ಟಿಯಾಯ್ತು ಕಲೆ. ಜನಪದ ವಾದ್ಯಗಳ ಮೂಲಕ ಕಲೆಗಳು ಪ್ರಖರವಾಗಿ ಬೆಳಕಿಗೆ ಬಂದವು ಅಂತ. ರಾತ್ರಿ ಬೆಂಕಿ ಹಾಕಿ ಕುಣಿವಾಗ, ಸುತ್ತಲೂ ಕುಣಿವಾಗ ಸಮೂಹ ನೃತ್ಯಗಳು, ಲಂಬಾಣಿಸ್ ನೋಡ್ತಿರ್ಬೇಕು, ಹಿಂಗಂತ ಕೈ ಎತ್ತಾರೆ ಎಲ್ಲರೂ ಹಿಂಗೆ. ಆ ಲಂಬಾಣಿ ಮತ್ತೆ ಈ ಮಾರ್ವಾಡೀಸ್ ಇದಾರಲ್ಲ, ರಜಪೂತ್ ಅನ್ನಲ್ಲ ಅವ್ರನ್ನ, ಮಾರ್ವಾಡೀಸ್, ಅವರಿಬ್ರು ಅಣ್ಣ ತಮ್ಮಂದ್ರು ಮಕ್ಕಳಂತೆ. ಕತೆ ಹೇಳ್ತಾರೆ, ಅಣ್ಣ ನಗರಕ್ಕೆ ಹೋದ್ರೆ ತಮ್ಮ ಕಾಡಿಗೆ ಹೋದಾರ ಲಂಬಾಣಿಗಳಾದ್ರು, ನಗರಕ್ಕೆ ಹೋದರು ಇವರು ಯಾರಾದ್ರು ಮಾರ್ವಾಡೀಸ್ಗಳು ಆದ್ರು. ಅವ್ರ ಭಾಷೆ ಎಲ್ಲ ಸೇಮೆ. ಆಮೇಲೆ ಅವರು ಮಾರ್ವಾಡೀಸ್ ಹಿಂದಿನ ಫೋಟೋಗಳು ನೋಡಿದ್ರೆ ಈ ಆನೆದಂತದ್ದು ಬಳೆಗಳನ್ನ ಹಾಕೋಣ, ಈ ಲಂಬಾಣಿಗಳು ಬಳೆ ಹಾಕೋದಲ್ಲ ಅವು ಎಲ್ಲ ಹಾಕೋಣ. ಆ ಥರ ಏನಪ್ಪ, ಮನುಷ್ಯನಿಗೆ ಒಂದು ಕಾಡಿನಿಂದ ಗುಹೆಯಿಂದ ಅವಾಗ ಕಲೆ ಆರಂಭ ಆಯಿತು, ಕಲೆ ಸೃಷ್ಟಿಗೊಂಡವು. ಆಮೇಲೆ ಉಪಕರಣಗಳು, ವಾದ್ಯ ಪರಿಕರಗಳು ಕೂಡ ಸೃಷ್ಟಿಯಾಗಿ ಅದನ್ನ ಬಾರಿಸ್ತಾ ಅವನಿಗೊಂದು ತಿಳಿದದ್ದು ಒಂದು ಹಾಡು ಹೇಳ್ತಾ ಹೋಗ್ತಾನೆ. ಅವಾಗ ಏನಾಗುತ್ತೆ, ಭಾಷೆ ಬೆಳೆಯುತ್ತೆ. ಸಂಗೀತ ನೋಡ್ರಿ, ಭಾಷೆ, ಸಂಗೀತ, ಕಲೆ, ಜನಪದ ವಾದ್ಯಗಳು ದೈಹಿಕ ಮತ್ತು ಮಾನಸಿಕವಾಗಿ ಒಂದು ರೀಚ್ ಹೋಗ್ತೀವಿ ನಾವು. ನಮ್ಮದೇ ಆದ ಒಂದು ನಮ್ಮ ಖುಷಿ ಇದೆಯಲ್ಲ, ಅದನ್ನ ಯಾವ್ದಾದ್ರು ಈಗ ನೋಡ್ರಿ, ಹೊಟ್ಟೆ ಹಸಿವಾಗಿರುತ್ತೆ, ಹೊಟ್ಟೆ ತುಂಬ ಊಟ ಮಾಡ್ತಾರೆ, ಅದ್ರ ಖುಷಿನ ಹಿಂಗೆ ಅಂತ ಹೇಳಕ್ಕಾಗಲ್ಲ. ಅಥವಾ ಒಂದು ಸಿನಿಮಾ ನೋಡಿರ್ತೀರ, ಅಥವಾ ತುಂಬ ಚೆನ್ನಾಗಿ ಹಾಡು ಹೇಳ್ಬಿಟ್ಟಿರ್ತೀರ, ಆ ಧ್ಯಾನದಲ್ಲಿ ಇರ್ತೀರ, ಧ್ಯಾನಸ್ಥ ಸ್ಥಿತಿ ಅಂತ. ಆ ಸ್ಥಿತಿಗೆ ಮನುಷ್ಯ ಪೀಕ್ ಲೆವೆಲ್ಗೆ ಸಂಗೀತದಲ್ಲಿ ಹೋಗ್ತಾನೆ, ಬೆಂಕಿಯ ಜೊತೆಗೆ, ಕಾಡು ಪ್ರಾಣಿಗಳ ಜೊತೆಗೆ. ಆಮೇಲೆ ಇನ್ನೂ ನಾವು ನೀವೆಲ್ಲ ಒಂದು ಹಂತದ ತಿಳುವಳಿಕೆ ಮಟ್ಟದಲ್ಲಿ ಇದ್ದೀರಿ. ಈ ಯಾಕೆ ನಮಗೆ ಸಂಗೀತ, ಸಾಹಿತ್ಯ, ಈ ಕಲೆಗಳು ಹೇಗೆ ಬೆಳೆದು ಅಂದರೆ, ಕೃಷಿ ಥರ ಮತ್ತು ಬೇಟೆ ಆಡೋ ಥರ, ಆಮೇಲೆ ಪ್ರಾಣಿಗಳ ಅಣಕು, ಈ ಮೂಲಕನೇ, ಈ 3 ಮೂಲಕನೇ ಕಲೆ ಬೆಳೀತಾರೆ. ಕೃಷಿ ಚಟುವಟಿಕೆಗಳು, ಬೇಟೆ ಆಡುವ ಒಂದು ಆ ಕಾಲಘಟ್ಟದಲ್ಲಿ ಇರ್ತಕ್ಕಂಥ ಸನ್ನಿವೇಶ, ಮತ್ತೆ ಇನ್ನೊಂದು ಯಾರು ಹೇಳಿದೆ ನಾನು, ಕೃಷಿ, ಬೇಟೆ ಮತ್ತೆ ಪ್ರಾಣಿಗಳ ಅನುಕರಣೆ. ಈ ಮೂಲಕನೇ ಏನಾಗುತ್ತೆ ಅಂದರೆ ಜನಪದ ಕಲೆಗಳನ್ನು ನಾವು ಈಗೀಗ ಕಾಂಪಿಟೇಷನ್ ಕಡಿಮೆ, ಕೆಲವರೆಲ್ಲ ಭಾಳ, ನಮ್ಮ ರಂಗಾಯಣದಲ್ಲಿ ಒಬ್ಬ ಗೀತಾ ಮೇಡಮ್ ಅಂತ ಎಲ್ಲ ಪ್ರಾಣಿಗಳನ್ನ ಅನುಕರಣೆ ಮಾಡ್ತಾರಂತೆ, ತುಂಬ ಚೆನ್ನಾಗಿ ಹೇಳ್ತಾರೆ. ಆ ಥರ ಏನು ಎಲ್ಲ ಪ್ರಾಣಿ ಪಕ್ಷಿಗಳನ್ನ ಅನುಕರಣೆ ಮಾಡಿ
ನಮಗೆ ಸಂಗೀತ ವಾದ್ಯ ಪರಿಕರಗಳು ಸೃಷ್ಟಿಯಾದವು. ನೀವು ಹಗಲು ವೇಷಗಾರರು ಇರ್ಬೋದು. ನಮ್ಮೂರ ಜಾನಪದ ಅಂತ ತೆಗೆದ್ರೆ ಅದರಲ್ಲಿ ಆ ಪುಸ್ತಕದಲ್ಲಿದೆ. ಹಗಲು ವೇಷಗಾರರು ಇದ್ದಾರೆ, ದುರುಮುರಿಗೆರರು ಇರ್ತಾರೆ. ಆಮೇಲೆ ಇನ್ನು ಯಾರಪ್ಪ ಅಂತಂದ್ರೆ ಕಿಳಿಕ್ಯಾತರು ಅಂತ ಇದ್ದಾರೆ, ಓಡಿಕೆಯರ ಕಿಳೆಕ್ಯಾತ್ರನ ಶಿಳ್ಳೆ ಕಿಳ್ಳೆ ಎರಡು ಒಂದೇನೆ. ಕಿಳೆಕ್ಯಾತ್ರ ನಮ್ಮ ಇದು ಕಿಳೆಕ್ಯಾತ್ರ ಮೊದ್ಲು ಅವ್ರೇನು ತೊಗಲು ಗೊಂಬೆ ಮೂಲಕ ರಾಮಾಯಣ ಮಹಾಭಾರತವನ್ನ ಮಾಡಿದ್ದು. ನಾನೇನು 8-9 ಓದುವಾಗ ಅವ್ರು ಜರ್ಮನಿ ಕರ್ಸಿದ್ರು. ಜರ್ಮನಿಯವ್ರು ಬಂದ್ಬಿಟ್ಟು ನಮ್ಮೂರ ಹತ್ರ ಒಂದು ಎಡ್ರಮ್ನಳ್ಳಿ ಅಂತ ಶಿಳೆಕ್ಯಾತ್ರ ದೊಡ್ಡ ಬರ್ಮಪ್ಪ ಅಂತ ಆಯಪ್ಪನದಾಗ ಬಂದು ಪಪೆಟ್ ಶೋ ಅಂತ ಅವರೇ ದುಡ್ಡು ಖರ್ಚು ಹಾಕೊಂಡು ಆತನ ಜೊತೆ ಇಬ್ಬರು ಸಾಹಿತಿಗಳು ಹೋಗಿ ಬಂದ್ರು. ಹೋಗಿ ಅಲ್ಲಿ ಪ್ರದರ್ಶನ ಆಯ್ತು. ಅಲ್ಲಿ ರಾಮಾಯಣ ಮತ್ತು ಮಹಾಭಾರತ. ನಮ್ಮೂರ್ ಕಡೆ ಯಾರ 4 ಜನ ಕೂತ್ ಏನಪ್ಪಾ ಎಡ್ರಮ್ನಳ್ಳಿ ಪರಮಪ್ಪನ ತಾಂಡ ಇಲ್ಲೇ ಐತಲ್ಲ ಅಂತ ಹಂಗ್ ತಮಾಷೆ. ಅಷ್ಟ್ರ ಅಂದ್ರೆ ಒಂದು ವೇದಿಕೆ ಬಿಡಿ ಬಟ್ಟೆ ಅಲ್ಲಿ ಕುತ್ಕೊಂಡು ಹಿಂದೆ ಅವರು ಸೂತ್ರಗಳನ್ನ ಇಟ್ಕೊಂಡು ತೊಗಲು ಗೊಂಬೆಗಳನ್ನ ಸೂತ್ರದ ಗೊಂಬೆ ಆಟ ಆಡ್ತಾರೆ, ತೊಗಲು ಗೊಂಬೆ ಆಟ ಆಡ್ತಾರೆ. ಮೊದಲು ಮನುಷ್ಯನೇ ರಂಗಭೂಮಿಗೆ ಯಾಕೆ ಬರಲಿಲ್ಲ? ನಮ್ಮ ಇಂಡಿಯನ್ ಕಾಂಟೆಸ್ಟ್ ಭಾರತೀಯ ಸಾಂಸ್ಕೃತಿಕ ಪರಿಸರದಲ್ಲಿ ಅಂದ್ರೆ ನಾವು ದೈವವನ್ನ ಪೂಜ್ಯ ಸ್ಥಾನದಲ್ಲಿ ಇಟ್ಟು ನೋಡೋದು. ಈ ರಾಮಾಯಣ ಮಹಾಭಾರತವೆಲ್ಲ ದೇವ್ರದ್ದು ಮನುಷ್ಯನ ಪಾತ್ರವಹಿಸಕ್ ಸಾಧ್ಯನಾ? ಹಂಗೆ ಏನಾಯ್ತು, ಬರೀ ಗೊಂಬೆಗಳನ್ನ ತೋರಿಸ್ತಾ ಹೋದ್ರು. ಸೂತ್ರದ ಗೊಂಬೆ ಆಯ್ತು, ತೊಗಲು ಗೊಂಬೆ ಆಯ್ತು, ಇವನ್ನೆಲ್ಲ ಮಾಡಿ ತೋರಿಸಿದ್ರು. ವೈನಾಟ ಯಾಕೆ ನಾವು ಮನುಷ್ಯರೇ ಯಾಕೆ ಪಾತ್ರ ಮಾಡಬಾರ್ದು? ಈ ಹಗಲು ವೇಷಗಾರರೇ ನಿಜವಾದ ಮೊದಲ ಜನಪದ ಕಲಾವಿದರು. ಬೀದಿಯಲ್ಲಿ ಒಂದು ಹುಡುಗಿನ ಏನ್ ಮಾಡ್ತಾರೆ, ಈ ಕಡೆ ಬಲ್ಗಡಿಗೆ ಹೆಣ್ಣನ್ ಮಾಡೋದು, ಆ ಎಡಗಡಿಗೆ ಹೆಣ್ಣನ್ ಮಾಡೋದು, ಬಲ್ಗಡಿಗೆ ಗಂಡ. ಒಂದ್ ಕಡೆ ಈಶ್ವರ, ಒಂದ್ ಕಡೆ ಪಾರ್ವತಿನ, ಒಂದ್ ಕಡೆ ಮೂಗು ಚುಚ್ಚಿರ್ತಾರೆ, ಒಂದ್ ಕಡೆ ಜಡೆ ಹಾಕಿರ್ತಾರೆ. ಈ ತರ ಎಲ್ಲ ಮಾಡಿ ಹಿಂಗೆ ಸೆರಗ ಹಿಂಗೆ ಹಾಕೊಂಡು ಹಿಂಗೆ ರೌಂಡ್ ಕುಣಿತಾ ಇರ್ತದೆ. ಕುಣಿತಾ ಸೆರಗನ್ನ ಬಲ್ಗಡಿಗೆ ಹಾಕಿಬಿಡ್ತಾರೆ. ಅಂದ್ರೆ ಈ ಸ್ತ್ರೀ ಪಾತ್ರದಲ್ಲಿ ಪಾರ್ವತಿ ಅರ್ಧನಾರೀಶ್ವರ ಆ ಕಾನ್ಸೆಪ್ಟ್ ಮೇಲೆ ಹಗಲು ವೇಷಗಾರರು ಅಂದ್ ಏನ್ ಮಾಡ್ತಾರೆ, ಕಲೆಯ ಪ್ರಥಮ ಆರಾಧಕರು ಮತ್ತು ಪ್ರಥಮ ಪಾತ್ರ ನಿರ್ವಹಿಸ್ತಾರೆ. ಅಲ್ಲಿ ಆಂಜನೇಯ ಬರ್ತಾನೆ, ಆಮೇಲೆ ರಾಮನ್ ತರ್ತಾರೆ, ಕರಡಿ ವೇಷ ತರ್ತಾರೆ, ಹುಲಿ ವೇಷ ತರ್ತಾರೆ. ಈ ತರ ಹಗಲು ವೇಷಗಾರರು ಮತ್ತು ದೊಂಬ್ರು. ನೀವು ದೊಂಬ್ರ ಆಟ ಬಹಳ ಜನ ನೋಡಿರ್ತಾರೆ, ಗೊತ್ತೈತೆ ನಿಮಗೆ? ದೊಂಬ್ರ ಆಟ ಅಂದ್ರೆ ಎಲ್ಲಿ ಆಡ್ತಾರಪ್ಪ? ಸರ್ಕಲ್ ನಡುವೆ ವೃತ್ತದಲ್ಲಿ ಆಡ್ತಾರೆ, ಒಂದು ಊರಲ್ಲಿ ಆಡ್ತಾರೆ. ದೊಂಬ್ರು ಗಾಲಿಯಲ್ಲಿ ಹೋಗೋದು, ಕುಣಿಯೋದು, ಅಥವಾ ಹಿಂಗ ಕಬ್ಬಣದಿಂದ ಎದೆ ಮುಟ್ಟಿ ಇದನ್ನ ಬಗ್ಸೋದು, ಅದನ್ನ ಇಲ್ಲಾಂದ್ರ ಬೆಂಕಿ ಹಾಕೊಂಡು ಇದು ಮಾಡೋದು, ಮಲ್ಕೊಂಡಿರ್ತಾರೆ ಅದ್ರ ಮೇಲೆ ಕಲ್ಲಿಟ್ಟು ಅದನ್ನ ಹೊಡೆಯೋದು. ಈ ತರ ಎಲ್ಲ ಏನೋ ಹೊಟ್ಟೆ ಪಾಡ ಅವತ್ತಿನ ಆ ತರ ಏನಾಯ್ತು, ಗುಹೆಯಿಂದ ಇವತ್ತಿನ ಕಾಲಘಟ್ಟದ ಗೃಹದವರೆಗೂ ಏನಾಯ್ತು, ಕಲೆಗಳು ಬೆಳಕಿಗೆ ಬಂದವು. ಅದ್ರ ಜೊತೆಗೆ ಹಾಡುಗಾರಿಕೆ ಶುರುವಾಯಿತು. ಹಾಡುಗಾರಿಕೆ ಅಂದ್ರೆ ಮಹಿಳೆಯರು ಕುಟ್ಟುವಾಗ, ಬೀಸುವಾಗ ನೋಡ್ರಿ, ಒಬ್ಬ ಅಭಿವ್ಯಕ್ತಿ ಮತ್ತು ಸೃಜನಶೀಲ ಮನಸ್ಸುಗಳಿರ್ತಕ್ಕಂಥ ಎಲ್ಲರೂ ಏನ್ ಮಾಡ್ತಾರೆ ಗೊತ್ತಾ, ಹಾಡನ್ನ ಹೇಳ್ತಾರೆ. ತಿರುಪತಿಗಳನ್ನ ಕಟ್ಟಿ ತವ್ರ ಮನೆ ಬಗ್ಗೆ, ಗಂಡನ ಬಗ್ಗೆ, ಮಕ್ಕಳ ಬಗ್ಗೆ, ಮಗನ ಅಡಿಬಾನನ ಕಂದ ಅಂಗಾಲ ತೊಳೆದೇನು, ತೆಂಗಿನಕಾಯಿ ನೀರ ತಕೊಂಡು ಬಂಗಾರದ ಮೋಡೆ ತೊಳೆದೇನು. ಅಲ್ಲೇದು ಮಂದಿಯನ್ನು ಮಂದಿ ನಂಬಲಿ ಹೋದ, ಮಂದಿ ಬಿಟ್ಟಾರ ನಡುವೀರ ಮಲ್ಲಯ್ಯ ತಂದಿ ನನ್ನ ಕೈಯ ಬಿಡಬೇಡ ಅಂತ ನಮ್ಮ ತಾಯಿನ ಹೇಳಿದ್ರು. ಶೋಭಾನೆ ಅನ್ನೋದು ಯಾರು ಮಾಡಿದಾರವ, ಸೂರ್ಯನ ತಂಗಿ ಧರಣವ್ವ ಹಾಡಿದ ಹಾಡು ಲೋಕಕ್ಕೂ ಚೆಲ್ಲಲು ಹರಿದಾವೆ ಅಂತ. ಹೀಗೆ ಜನಪದ ತ್ರಿಪದಿಗಳು ಮತ್ತು ಜನಪದ ಹಾಡುಗಳು ಅದರ ಮತ್ತೆ ವಿಭಾಗವನ್ನು ಹೆಣ್ಣು ಹುಟ್ಟಿನಿಂದ ಸಾಯುವವರೆಗೂ, ಅಂದ್ರೆ ಶ್ರೀಮಂತ ಮಾಡೋದ್ರಿಂದ ಹಿಡಿದು ಒಂದು ತೊಟ್ಲು ಹಾಕೋದ್ರಿಂದ ಹಿಡಿದು ಮದುವೆ ಗಂಗೆ ಶಾಸ್ತ್ರ, ನಾಗೋಲಿ ಇರೋದು, ಮಂತ್ರಕ್ಕಿ ತೊಳೆಯೋದು, ಈಗ ಸರಿ ಬೆಸ ಅಂತ ಆಟ ಆಡ್ತಾರೆ. ಗಂಡ ಹೆಂಡತಿಗೆ ಇದನ್ನು ಕೊಟ್ಟು ಅಡಿಕೆ ಎಲ್ಲ ಕೊಟ್ಟು ಈ ಥರ ಎಲ್ಲ ಎಲೆ ಆಟ ಅಂತ ಆಡಿಸ್ತಾರೆ. ಈ ಥರ ಎಲ್ಲ ಏನಪ್ಪ ಅಂದ್ರೆ ಗಂಡ ಹೆಂಡತಿ ಸಂಪರ್ಕ, ಅವ್ರ ಮುಖಗಳನ್ನು, ಯಾಕಂದ್ರೆ ಇವತ್ತು ಬಿಡ್ರಿ ಅಲ್ಲ, ಅವತ್ತೆಲ್ಲ ಮಾತಾಡ್ತಾನೆ ಇಲ್ಲ, ಹುಡುಗ ಫಿಕ್ಸ್ ಆಗಿರ್ತೈತೆ. ಬಟ್ ಗಂಡ ಅಂದ್ರೆ ಆಕೆ ಯಾರತ್ತ ಗಂಡತ್ತ ಏಂತಿ ಮಾತಾಡಲ್ಲ, ಏಂತಿತ್ತ ಗಂಡ ಮಾತಾಡಲ್ಲ, ಫಿಕ್ಸ್ ಆಗೈತಿ ಅಂತ. ನಂತರ ಮದುವೆ ಆದ್ಮೇಲೆ ಅವ್ರ ಜೊತೆ ಸಂಪರ್ಕ ಹೆಚ್ಚು ಬರಲಿ ಅಂತ ಆ ಥರ ಎಲ್ಲ ಆಚರಣೆಗಳನ್ನು ಮಾಡಿದ್ವಿ. ಜನಪದ ಕಲೆಗಳಲ್ಲಿ ಬಹಳ ವಿಶಿಷ್ಟ ಅದೇ ನಾ ಹೇಳಿದೆ. ತೊಗಲು ಗೊಂಬೆ ಆಟ, ಎಡ್ರಮ್ನಳ್ಳಿ ದೊಡ್ಡ ಬರ್ಮಪ್ಪ ಫೇಮಸ್. 75ರ ದಶಕದಲ್ಲಿ ಅವರು ಜರ್ಮನಿಗೆ ಹೋಗಿ ಬಂದರು. ಆಮೇಲೆ ಇನ್ನೊಬ್ರು ಬೆಳಗಲ್ ವೀರಣ್ಣ ಅಂತಂದು ಬಳ್ಳಾರಿ ಜಿಲ್ಲೆಯಲ್ಲಿ, ಇವರು ನಮ್ಮ ಎಡ್ರಮ್ನಳ್ಳಿ ದೊಡ್ಡ ಬರ್ಮಪ್ಪ ನಮ್ಮೂರಿಗೆ 4 ಕಿಲೋಮೀಟರ್ ದೂರ. ಇವರು ಇಷ್ಟು ಸಣ್ಣವು ಜಿಂಕೆ ಚರ್ಮದು ಮಾಡಿಡೋರು ಚಿತ್ರಗಳು, ಅವನು ಒಣಗಿಸೋದು ಮತ್ತೆ ತೆಗೆದಿಡೋದು.
ಅಲ್ಲಿ ರಾಮನ ವೇಷ ತಂದು ಅದಕ್ಕೆಲ್ಲ ಬಣ್ಣ ಬಳಿದು ಅದನ್ನ ತೋರ್ಸೋದು, ಅದನ್ನ ಮಾತು ಇವರೇ ಹಾಡೋರು, ಹಾಡು ಹಿಂದೆ ಇವರೇ ಹಾಡೋರು, ಅವ್ರ ಹೆಂಡತಿ ಅವರೆಲ್ಲ ಹಿಂದೆ ಕುತ್ಕೊಂಡು ಹಾಡು ಹೇಳೋರು, ರಾಮಾಯಣ ಮಹಾಭಾರತ ಬಾಯಿಲೆ, ಮತ್ತು ಮ್ಯೂಸಿಕ್ಕು ಅವರೇ ತೋರ್ಸೋದು ಗೊಂಬರು. ಅದೇ ಥರ ಬೆಳಗಾವಿ ವೀರಣ್ಣ ಕೂಡ ಮನುಷ್ಯ ನಮ್ಮಷ್ಟು ಎತ್ತರದ ಚಿತ್ರಗಳನ್ನು ಕೂಡ ಏನು ಮಾಡ್ಯಾರ. ಅವರು ಕಮಲಾದೇವಿ ಚಟ್ಟೋಪಾಧ್ಯಾಯ ಅಂತ ಇರ್ತಾರೆ, ಅವರು ಸೆಂಟ್ರಲ್ ಗೌರ್ಮೆಂಟ್ ಮೂಲಕ ಇವರಿಗೆ ಅವಕಾಶ ಮಾಡಿಕೊಟ್ಟು ಪ್ರದರ್ಶನ ಅಮೇರಿಕಾ, ಜಪಾನ್, ಜರ್ಮನಿ ಅಲ್ಲೆಲ್ಲ ಹೋಗಿ ಪ್ರದರ್ಶನ ಮಾಡಿ ಬರ್ತಾರೆ. ಬಹಳ ಸುಕ್ರಿ ಬೊಮ್ಮೇಗೌಡ ಅಂತ ಮನೆ ತೀರ್ಕೊಂಡ್ರು ಅವರು ಈ ಕಡೆ ಉತ್ತರ ಕರಾವಳಿ ಈ ಕಡೆ ಪ್ರದೇಶದ ಜನ, ಅವರು ಶೋಭನೆ ಹಾಡುಗಳನ್ನು ಹಾಡೋದು. ಆಮೇಲೆ ಆಯುರ್ವೇದಿಕ್ ತಜ್ಞೆ, ಇಂಥ ಗಿಡಕ್ಕೆ ಇಂಥ ಇದೇ ಔಷಧಿ, ಇಂಥ ಗಿಡದ ಹೆಸರು ಇದೆ ಅಂತ ಹೇಳ್ತಕ್ಕಂಥ ಒಂದು ತಜ್ಞತೆ ಇತ್ತು. ಈಗ ನಾವು ಯಾವ ಒಂದು ಪಕ್ಷಿ ಕೊಟ್ಟ ತೋರಿಸಿದ್ರೆ ನಮ್ಗೆ ಹೇಳಕ್ ಬರುತ್ತೆ, ಅದು ಆ ಪಕ್ಷಿ ಹೆಸರು ಗೊತ್ತಿಲ್ಲ, ಪಕ್ಷಿ ದಡ್ಸಾಲ ಅಂತೀವಿ, ಸೊಪ್ಪು ದಡ್ಸ, ಹಂಗಲ್ಲ, ಅದಕ್ಕೆ ಅದರದ್ದೇ ಆದ ಒಂದು ಆ ಪ್ರಾದೇಶಿಕ ನೆಲೆಯಲ್ಲಿ ಹೆಸರು ಇರ್ತದೆ. ಹೀಗೆ ಜನಪದ ಕಲೆ ಹುಟ್ಟಿದ್ದು ಮಾನವನ ಜೀವನದ ವಿಕಾಸವಾದಂತಲ್ಲ, ಬೆಳವಣಿಗೆ ಆದಂತಲ್ಲ, ಭಾಷೆ ಬೆಳೆದಂತಲ್ಲ, ಭಾಷೆಯ ಜೊತೆಗೆ ಜನಪದ ಕಲೆ, ಭಾಷೆಗಿಂತ ಮುಂಚೆನೇ ಜನಪದ ಕಲೆಗಳಿದ್ದು. ಅಂದರೆ ಕುಣಿತ ಇರ್ಬೋದು. ಮತ್ತು ಈ ಯಾಕೆ ನೀವು ಕೇಳ್ಬೋದು, ನಾನು ನಿಮಗೆ ಒಂದು ಜನರಲ್ ಒಂದು ಕ್ವಶನ್, ಯಾಕೆ ಜನಪದ ವಾದ್ಯಗಳು ಯಾಕೆ ಹುಟ್ಟಕ್ಕೆ ಕಾರಣ ಏನು? ಯಾಕೆ ಹುಟ್ಟಬೇಕು? ಬರೀ ಬಾಯಲ್ಲೇ ಹೇಳ್ಬೋದಾಗಿತ್ತಲ್ಲ, ಹಾಡು ಕುಟುವಾಗಿ ಹೇಳ್ಬೋದು, ಬೀಸುವಾಗಿ ಹೇಳ್ಬೋದು, ಬೇರೆ ಏನು ಅಡಿಕೆ ಸುಲಿವಾಗಿ ಹೇಳ್ಬೋದು. ನಮ್ಮ ಕಡೆ ಶೇಂಗಾ ಅದು ಮೆಕ್ಕೆಜೋಳ ತೆನೆ ಸುಲಿವಾಗಿ ಯಾಕೆ ವಾದ್ಯಗಳು ಯಾಕೆ ಬೇಕಾಯ್ತು? ಯಾಕೆ ಮನುಷ್ಯನಿಗೆ ವಾದ್ಯಗಳು ಬೇಕು ಅಂತ ಅನಿಸ್ತು? ಜನರನ್ನ ಆಕರ್ಷಣೆ ಮಾಡ್ಬೋದು. ಒಂದು ವೆರಿ ಗುಡ್, ಒಂದು ಜನರನ್ನ ತಾಳ ಸೇರಿದ್ರೆ ಚೆನ್ನಾಗಿರುತ್ತೆ. ತಾಳ ಸೇರಿದ್ರೆ ಚೆನ್ನಾಗಿ. ನೆಕ್ಸ್ಟ್, ಪ್ರಾಣಿಗಳನ್ನ ಎದುರಿಸಕ. ಓಕೆ, ನೆಕ್ಸ್ಟ್, ಅವ್ರಿಗೆ ಹುರಿದುಂಬಿಸೋದು ಸುತ್ತಮುತ್ತ ಇರೋರಿಗೆ ಹುರಿದುಂಬಿಸ್ಬೇಕು. ನೆಕ್ಸ್ಟ್, ಅದರ್ ದನ್ ಹಾಡುನು ಬೇರೆ ಇನ್ಸ್ಟ್ರೂಮೆಂಟಲ್ಲೂ ವಿ ಕ್ಯಾನ್ ನಮ್ಮನ್ನ ಎಂಟರ್ಟೈನ್ ಮಾಡ್ಕೋಬಹುದು. ಹಾಡಿನ ಜೊತೆಗೆ ಇನ್ಸ್ಟ್ರೂಮೆಂಟ್ಸ್ ಧ್ವನಿನೂ ಕೂಡ ನಾವು ಎಂಟರ್ಟೈನ್ಮೆಂಟ್ಗೆ ಬಳಸ್ಬೋದು. ಓಕೆ, ನೆಕ್ಸ್ಟ್, ಹೆಜ್ಜೆ ಸಪ್ಪಳಕ್ಕೆ ಬೇಕಾಯ್ತು. ಅವೆಲ್ಲ ನೀವು ಹೇಳಿದ್ದೆಲ್ಲವೂ ಸರಿನೇ. ಅದ್ರ ಜೊತೆಗೆ ಇನ್ನೊಂದು ಜಾನಪದದಲ್ಲಿ ಒಂದು ಯಾವುದೋ ಇವತ್ತಿನ ಕಾಲದಾಗ 5 ನಿಮಿಷ 10 ನಿಮಿಷದ ಹಾಡಿಲ್ರಿ, ಅವು ದೀರ್ಘ ಯಾವ ಕೇಳ್ರಿ ಮೆಘ ಎಲ್ಲ. ಹಾಗಾಗಿ ಅವರಿಗೆ ರೆಸ್ಟ್ ಬೇಕು. ಆ ರೆಸ್ಟು ಒಂದು ವಾದ್ಯ ಮೂಲಕ ಮೆಸೇಜ್ ಮಾಡ್ತಾರೆ. ನೆಕ್ಸ್ಟ್ ಆ ರೆಸ್ಟ್ ತಗೊಂಡು ಮತ್ತೆ ಕಂಟಿನ್ಯೂಟಿಗೆ ಮಾಡ್ಕೊತಾರೆ. ಅವೆರಡನ್ನ ಸಮರೈಸ್ ಮಾಡ್ತಾರೆ, ಮಾಡಿ ಅದು ಒಂದು ಸಂಗೀತ ರೂಪವನ್ನು ಪಡ್ಕೊಳ್ಳೋಕ್ಕೆ ಇಲ್ಲಿ ಸಾಧ್ಯ ಆಗುತ್ತೆ. ಆಮೇಲೆ ವಾದ್ಯಗಳ ಧ್ವನಿಯೂ ಕೂಡ ಒಂದು ರಾಗ, ತಾಳ, ಲಯ ಅಂತ 3 ಬರ್ತವೆ. ರಾಗ, ತಾಳ, ಲಯಕ್ಕೂ ಕೂಡ ಹೊಂದಿಕೆ ಆಗುವಷ್ಟು ಜನಪದ ವಾದ್ಯಗಳು ಅಲ್ಲಿ ಪಾತ್ರವನ್ನು ನಿರ್ವಹಿಸ್ತವೆ. ಆಮೇಲೆ ನೀವು ಹೇಳಿದ್ರಲ್ಲ, ವಿಶೇಷವಾದ ಧ್ವನಿ ಹಾಡುಗಾರಿಕೆ ಒಬ್ಬ ಕಲಾವಿದನ್ ಕೇಳ್ತೀವಿ, ಆದರೆ ಆ ಸಂಗೀತದ ಇದಿದೆಯಲ್ಲ, ವಾದ್ಯ ಪರಿಕರದ ಆ ಧ್ವನಿ ತರಂಗಗಳು ಏನಾಗ್ತವೆ, ಮನುಷ್ಯನ ಪ್ರೇಕ್ಷಕರನ್ನ ಹಿಡಿದಿಡ್ತವೆ. ಅದಕ್ಕೆ ಹೇಳ್ತಾರೆ, ಸಂಗೀತವೂ ಕೂಡ ಸಂಗೀತಕ್ಕೆ ಗಿಡ ಮರಗಳು ತಲೆಬಾಗ್ತವೆ, ಸಂಗೀತಕ್ಕೆ ಪ್ರಾಣಿ ಪಕ್ಷಿಗಳು ತಲೆದೂಗ್ತವೆ, ಇನ್ನು ಮನುಷ್ಯ ತಲೆದೂಗಾಗಿರ್ತಾನ. ಸಂಗೀತ ಅನ್ನೋದು ಮಾತೇ ಅದು ಒಂದು ವಿಶಿಷ್ಟವಾದ ಲೋಕ ಅಂತ. ನೀವು ಹಿಂದೂಸ್ತಾನಿ ಸಂಗೀತ ಕೇಳ್ಬೋದು, ಕರ್ನಾಟಕ ಸಂಗೀತ ಕೇಳ್ಬೋದು, ಅವ್ರದ್ದೇ ಆಲಾಪಗಳನ್ನು ಕೇಳ್ಬೇಕು, ಆರೋಹಣ ಅವರೋಹಣ ಇವೆಲ್ಲ, ಸರಿಗಮ ಪದನಿ ಸರಿ ಎಲ್ಲ. ನೀವು ನಾನು ಮೊನ್ನೆ ಒಬ್ಬ ಈಗ ಹೋದ್ವಾರ ವಿಕಾಸ್ ಶುಕ್ರವಾರ ಹೇಳಿದ್ರು, ಆ್ಯಕ್ಚುಲ್ ಬರಬೇಕಾಗಿತ್ತು. ನಂದೊಂದು ಕಮಿಟ್ಮೆಂಟ್ ಏನಪ್ಪ ಅಂದ್ರೆ, ಒಂದು ಪುಸ್ತಕ ರಂಗ ಕಲಾವಿದರ ಬಗ್ಗೆ ಒಂದು ಪುಸ್ತಕ ಬರೆಯೋದಿತ್ತು, ಜೋಗಿನಕಟ್ಟಿ ಜಂಗಮ್ ಅಂತ. ಆ ಬರೆಯುವಾಗ ನಾನು ಮಾತು ಹೇಳಿದ್ದೀನಿ, ನಮ್ಮೂರ ಕಡೆ ಒಂದು ಯಾವಾಗಾರ ನೀವು ಟ್ರಿಪ್ ಮಾಡ್ಕೊಂಡು ವಾಣಿ ಭದ್ರೇಶ್ವರ ಅಂತಂದು ಒಂದು ಗುಡ್ಡ ಇದೆ, ದೇವರಿದೆ ವಾಣಿ ಭದ್ರೇಶ್ವರ. ಬಾಗಿಲು ತೆಗಿಯಕ್ಕೆ ಒಂದು ಥರ ಸೌಂಡ್ ಬರ್ತದೆ. ಅಲ್ಲಿ ಕೆಲವು ಮಕ್ಕಳೇ ಏನಿದಾವೆ ಅಂದ್ರೆ ಕಲ್ಲುಗಳು ಇದಾವೆ, ಅದನ್ನೆಲ್ಲ ಸುಮ್ಮನೆ ನಾವು ಆರೆ ಅಂತ ಹೇಳ್ತೀವಿ ನೋಡು, ದೊಡ್ಡ ಒಂದು ಇಷ್ಟ ನನ್ನಷ್ಟು ಎತ್ತರಪ್ಪ ಇಂಥ ಇಷ್ಟೆಲ್ಲ ಕಲ್ಲುಗಳು ಸೇರಿ ಆ ಕಲ್ಲನ್ನು ಬಾರಿಸಿದ್ರೆ ವಾಯ್ಸ್ ಬರುತ್ತೆ. ನೀವು ವಿಜಯ ವಿಠಲದಲ್ಲಿ ಸರಿಗಮಪದನೆ ಸರ್, ಈಗೆಲ್ಲ ಅಲ್ಲಿ ನಾವು ಚಿಕ್ಕವರಿದ್ದಾಗ ಹೋಗಿ ಬಾರಿಸ್ತಿದ್ವಿ ಅದನ್ನ. ಈಗ ಹಂಗೆ ಅವಕಾಶ ಇಲ್ಲ, ಯಾಕಂದ್ರೆ ಬಾರಿಸಿ ಅವ್ರು ತೆಳ್ಳಗಾಗ್ಬಿಟ್ಟಾವೆ. ಇವು ವಿಜಯ ವಿಠಲ ದೇವಗೋಲ ಮುಂದೆ ಹಂಪಿ ಅಲ್ಲಿ ಏನು ಅಂದ್ರೆ ಈ
ಸರಿಗಮ ಪದನಿಸದ್ದು ಕಲ್ಲುಗಳು ಅಲ್ಲೇ ಇವೆ. ನಾವೇನೋ ಇಲ್ಲಿ ನೋಡ್ರಿ ಬೇಲೂರು ಹಳೆಬೀಡಿನ ಶಿಲ್ಪಕಲೆ ನೋಡಿ, ಹಂಪಿ ಶಿಲ್ಪಕಲೆಗಳನ್ನು ನೋಡಿದ್ರೆ ಸ್ಟ್ರಕ್ಚರ್ ಎಲ್ಲ ಚೇಂಜ್. ಅಲ್ಲಿ ರಫ್ ಕಲ್ಲು, ಇವು ಮೆದು ಬೆಣ್ಣೆ ಅಂತ ಕಲ್ಲು, ಇವು ಕುತ್ಕೊಂಡು ಜಗಣಾಚಾರ್ಯ ಅವರು ಇವರು ಮಾಡಿರೋದೆಲ್ಲ. ಅಲ್ಲಿ ಹಂಪಿಲಿ ಏನಪ್ಪ ಅಂದ್ರೆ ಅದು ಸುತ್ತಮುತ್ತಲು ಗುಡ್ಡದಲ್ಲಿರೋ ಕಲ್ಲುಗಳನ್ನೇ ಅವನ್ನೇ ತಗೊಂಡ್ರೆ ಅಲ್ಲೇ ವಿಜಯ ವಿಠಲದ ಸರಿಗಮ ಪದನಿಸ ಮಾಡ್ಯಾರ, ಕಲ್ಲಿನ ತೇರು ಮಾಡ್ಯಾರ, ಹಂಪಿ ಗೋಪುರ ಮಾಡಿದ್ದಾರೆ. ನೀವು ಹಂಪಿನ ನೀವು ನಾನು ಹುಟ್ಟಿದಾಗ್ಲಿದ್ದ ನೋಡಿ, ಇವಾಗಲೂ ಹೋದ್ರೆ ಇನ್ನೊಂದು ರೀತಿಯಿಂದ ಹೊಸದು ಅಂದ್ರೆ ನೋಡುಗರ ನೋಟ ಇರುತ್ತಲ್ಲ. ಅಲ್ಲಿ ಅಕ್ಕ ತಂಗಿಯರ ಕಲ್ಲು ಇರ್ಬೋದು, ಹಂಪಿ ವಿರೂಪಾಕ್ಷ, ರಾಮ ಲಕ್ಷ್ಮಣ ಸೀತೆಯರ ಗುಡಿ, ಆಮೇಲೆ ಕೋದಂಡರಾಮನ ಮುಂದೆ ಅದು ತುಂಗಭದ್ರ ಚಕ್ರ ತೀರ್ಥಕ್ಕೆ ತಿರುಗುತ್ತೆ, ಮಾತಂಗ ಪರ್ವತ, ಇಲ್ಲಿ ಪಾತಾಳೇಶ, ಸಾಸಕಾಳು, ಕಡಲೆಕಾಳು ಗಣಪ, ಆಮೇಲೆ ಉದ್ದನೇರ್ಭದ್ರ, ಬಡವಿಲಿಂಗ, ಆನೆಯ ಸಾಲು, ಕುದುರೆ ಸಾಲು, ಒಂಟಿ ಸಾಲು, ಅಯ್ಯೋ ಬೇಡದ ಹಂಪೆ, ರಾಣಿಯ ಸ್ನಾನ ಗೃಹ, ವಂಡರ್ ಟು ವಂಡರ್ ಹಂಪಿ. ಯಾಕಂದ್ರೆ ಏನೇ ಇವಾಗೆಲ್ಲ ನಾವು ನಮ್ಮ ಕೆಲವು ಪತ್ರಕರ್ತರು ಈಗ ಮಕ್ಕಳು ಅವರೆಲ್ಲ ಗೈಡ್ ಆಗ್ಯಾರ. ಅವತ್ತು ನಾವು ಚಿಕ್ಕವರಿದ್ದಾಗ ನಾವು SLC PUC ನಾವು ಜರ್ಮನ್, ರಷ್ಯನ್, ಇಂಗ್ಲೀಷ್ ಎಲ್ಲ ಭಾಷೆ ಮಾತಾಡ್ತೀವಿ. ನಮ್ಮ ಹಂಪಿಯಲ್ಲಿ ಇರ್ತಕ್ಕಂಥ ಗೈಡ್ಗಳ ಅವ್ರದ್ದೇನ್ರ ಅರ್ಧ ಪ್ಯಾಂಟ್ ಒಂದು ಟೀ ಶರ್ಟ್ ಹಾಕೊಂಡು ಟೋಪ್ ಹಾಕೊಂಡು ಕೈಯಾಗ ಒಂದು ಕೋಲ್ ಹಿಡ್ಕೊಂಡ್ಬಿಟ್ರೆ ಎಲ್ಲ ಅವ್ರು ನಮ್ಮ ಕರ್ನಾಟಕದಾಗ ಇಂಡಿಯನ್ ಯಾರನ್ನ ಮಾತಾಡ್ಸೋದ ಫಾರ್ಮರ್. ಹೊರಗಡೆ ನೋಡೋದು ಜೋಪಡಿ, ಒಳಗಡೆ ನೋಡಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಮ್ಯುನಿಕೇಶನ್ ಆ ಮಟ್ಟಿಗೆ ಇಲ್ಲ. ಅಲ್ಲಿ ವಿರೂಪಾಪುರ ಗಡ್ಡೆ ಅಂತ ಮಾಡಿದ್ರೆ ಇತ್ತೀಚೆಗೆ ಭಾಳ ಅಫೆನ್ಸ್ ಅವೆಲ್ಲ ಬಂದ್ವು. ಎಷ್ಟೋ ಜನ ಬಂದಿರೋ ಹೆಣ್ಮಕ್ಳು ಅಲ್ಲೇ ಮದುವೆ ಆಗ್ಯಾರ, ಆಟೋ ಡ್ರೈವರ್ನ ಅವ್ರನ್ನ ಇವ್ರನ್ನೆಲ್ಲ. ಅಲ್ಲಿ ಒಬ್ಬ ಕಲಾವಿದನು ಮದುವೆ ಆಗ್ಯಾರ, ಅಷ್ಟು ಜನ ಅಲ್ಲೇ ಇದ್ದಾರೆ. ಅವು ಇರೋಷ್ಟು ಜನ ಇರೋ ಮತ್ತೆ ಹೋಗ್ಬಿಡ್ತಾವೆ ಆ ಕಡೆಗೆ. ಒಂಥರ ಒಂದು ಕಲ್ಚರ್ ಬೆಳೀತಾ ಇದೆ, ಇರಲಿ. ಹೀಗೆ ಶಿಲ್ಪಕಲೆ, ಚಿತ್ರಕಲೆ ಆ ಮಟ್ಟಕ್ಕೆ ಆಗ್ಬೇಕಂದ್ರೆ ಜನಪದ ಕಲೆಗಳು, ನೀವು ಹಂಪೇನೋ ಒಂದ್ಸರಿ ನೋಡ್ರಿ, ಇಂಥ ವಾದ್ಯಗಳನ್ನು ಅಲ್ಲಿ ಚಿತ್ರೀಕರಣ ಮಾಡ್ಯಾರ ಅನ್ನಂಗಿಲ್ಲ. ಅಷ್ಟರ ಮಟ್ಟಿಗೆ ಶಿಲ್ಪಕಲೆಗಳಲ್ಲಿ ಸಂಗೀತ ವಾದ್ಯಗಳು ಬರ್ತವೆ. ಆಮೇಲೆ ಕಹಳೆ ಅಂತ ಹೇಳ್ತೀವಿ, ತಾಮ್ರ ಹಿತ್ತಾಳೆದು ದೊಡ್ಡದು ಹಿಂಗೆ ರೌಂಡ್ ಒಂದೇ ಇರ್ತದೆ, ಇಷ್ಟು ಉದ್ದಂದು ಒಂದೇ ಇರುತ್ತೆ. ಆಮೇಲೆ ಪೀಪಿ ಅಂತ, ಶಹನಾಯಿ, ಸನೆವು ಅಂತೀವಿ ನಾವು. ಶಹನಾಯಿ ರಾಜ್ಕುಮಾರ್ ಅವರ ಸನಾದಿ ಅಪ್ಪಣ್ಣ ಸಿನಿಮಾ ಬರಕಂದ್ರೆ ಬೀಳಿಗೆ ಒಬ್ಬತ್ತ ಇದ್ದ, ಆ ಯಪ್ಪ ಊದಿರ ಸನಾದಿ ಅದು. ಇಲ್ಲಿ ಬಿಸ್ಮಿಲ್ ಖಾನ್ ಹಾಡು ಹೇಳಿ ಬಿಳಿಗೆ ಒಬ್ಬ ಊದಿರತ್ತ ಸನಾದಿ ಶಹನಾಯಿ ಊದಿರೋದು, ಅವರು ಆ ಸಿನಿಮಾಕಲ್ಲಿ ತೆಗೆದುಕೊಂಡಿರ್ತಾರೆ. ಹೀಗೆ ಜನಪದ ಕಾಲ ನೋಡ್ರಿ. ಅವ್ರಿಗೆ ಇವತ್ತಿಗೆ ನಾವು ನೋಡ್ರಿ, ಲೈಟ್ ಕಂಡುಹಿಡಿದಾನಂದ್ರೆ ಒಬ್ಬ ವಿಜ್ಞಾನಿ ಹೆಸರು ಇರ್ತೀವಿ, ಒಬ್ಬ ಮೊಬೈಲ್ ಕಂಡುಹಿಡಿದಾನಂದ್ರೆ ಒಬ್ಬ ವಿಜ್ಞಾನಿ, ಅಥವಾ ರೇಡಿಯೋ ಕಂಡುಹಿಡಿದು ಒಬ್ಬ TV ಕಂಡುಹಿಡಿದು. ಜಾನಪದ ವಾದ್ಯರು ಇವ್ರು ಕಂಡುಹಿಡಿದಾರಂತ ಯಾರು ಹೇಳ್ಬಿಡೋಣ, ಯಾರು ಈ ವಾದ್ಯ ಇವ್ರು ಕಂಡುಹಿಡಿದಾರಂತ ಹೇಳಿ. ಅವರು ಜನಪದರ ಮನಸ್ಸು ಏನಂತಂದ್ರೆ ವಿದ್ಯೆ ಇಲ್ಲ ಅನ್ನೋದೊಂದು ಬಿಟ್ರೆ ಅವರಿಗೆ. ಆಮೇಲೆ ಇನ್ನೊಂದು ಅಲ್ಲಿ ಮೌಢ್ಯನಿದೆ, ಅದು ಬೇರೆ ನೆಕ್ಸ್ಟ್ ಮಾತಾಡೋಣ. ವಿದ್ಯೆ ಇಲ್ಲ ಅನ್ನೋದೊಂದು ಬಿಟ್ರೆ ಅವರ ಜ್ಞಾನ, ಅವರ ವರ್ಲ್ಡ್ ವ್ಯೂ ಅಂತ ಹೇಳ್ತೀವಿ ನಾವು ಇಂಗ್ಲೀಷ್ನ. ಕನ್ನಡದಲ್ಲಿ ಅದನ್ನ ಲೋಕದೃಷ್ಟಿ ಅಂತ ಹೇಳಿ. ಆ ಲೋಕದೃಷ್ಟಿ ಜನಪದರಿಗಿದ್ದಷ್ಟು ಇಮ್ಯಾಜಿನೇಷನ್ ಬೇರೆಯವರಿಗೆ ಬರೋಕ್ಕೆ ಸಾಧ್ಯತೆ ಸ್ವಲ್ಪ ಕಡಿಮೆ. ಯಾಕೆ ಕಡಿಮೆ? ನಾವೊಂದು ಲಿಮಿಟ್ ಹಾಕಿದ್ದೀವಿ. ಒಬ್ಬ ಕುವೆಂಪು, ಐ ಥಿಂಕ್ ಕುವೆಂಪುನ ಒಬ್ಬ ಕವಿ ಒಂದು ಮಾತು ಹೇಳ್ತಾನೆ, ಮನುಷ್ಯ ವಿದ್ಯೆ ಕಲ್ತ ಮೇಲೆ ಪ್ರಕೃತಿ ನೋಡೋದು ಬಿಟ್ಟು, ಆಯ್ತಾ, ಬುಕ್ ನೋಡಕತ್ತೀವಿ. TV ಬಂದ್ಮೇಲೆ ಬುಕ್ ನೋಡೋದು ಬಿಟ್ಟು, ಮೊಬೈಲ್ ಬಂದ್ಮೇಲೆ TV ನೋಡೋದು ಬಿಟ್ಟ ಸಿನಿಮಾ. ಈಗೇನು ನೋಡಕತ್ತೀವಿ? ಮೊಬೈಲ್ ಇದು ಅಂಗೈಯಲ್ಲಿ ಪ್ರಪಂಚ. ನಮ್ಮ ಅಜ್ಜಿನೇ ಹೇಳೋದು, TV ಯಾವಾಗ ಬಂತು ಅಂದ ತಕ್ಷಣ, ನಾವೇನು PUC ಓದ್ತಾ ಇದ್ವಿ, TV ಬಂದ ತಕ್ಷಣ ಇದೇನಿದು ಅಂಗೈಯ ಪ್ರಪಂಚ ತೋರ್ಸೋ ಕಾಲ ಬರುತ್ತೆ ಅನ್ನೋರು ಬಾಲ್ ಬಸಪ್ಪನವ್ರಿಂದ ಇವತ್ತು ಬಂತು ನೋಡಿ ಇದು TV ಅಂತ. ಅಷ್ಟರ ಮಟ್ಟಿಗೆ ನಮ್ಮಲ್ಲಿ ಸಿನಿಮಾ ಥಿಯೇಟ್ರ್, ಯಾರ ಸರಸ್ವತಿ ಥಿಯೇಟ್ರ್, ಇನ್ನೊಂದು ಥಿಯೇಟ್ರ್ ಈ ಥರ ಡೆಮಾಲಿಷ್ ಆಗತ್ತೆ ಅಂತ ನಾವೇನಾದ್ರು ಯೋಚನೆ ಮಾಡಿದ್ರೆ, ಅಥವಾ ಮಾಲ್ಗಳು ಆಗಿಬಿಡ್ತವೆ, ಅಥವಾ ಅಂಗಡಿ ಇಟ್ಬಿಡ್ತಾರೆ, ಒಂದು ಸಭಾ ಮಂಟಪ ಆಕೈತೆ. ನೋ, ಯು ಕಾಂಟ್ ಇಮ್ಯಾಜಿನ್. ಅಂದರೆ ನಾವು ಮನುಷ್ಯ ಈ ಸಂಗೀತ, ಸಾಹಿತ್ಯ ಅಥವಾ ಸೈನ್ಸ್ ಬೆಳೆದಂಗೆಲ್ಲ ಟೆಕ್ನಾಲಜಿ ಟೆಕ್ನಿಕಲ್ ಪ್ರೋಗ್ರೆಸ್ ಅಂತ ಹೇಳ್ತೀವಿ. ಆದರೆ ಮತ್ತೆ ಮನುಷ್ಯ ಏನಾಗ್ತಾನೆ, ಮನುಷ್ಯ ಮತ್ತು ಅದ್ರ ಜೊತೆಗೆ ಒಂದು ಟೆಕ್ನಿಕಲ್ ಒಂದು ಇನ್ಸ್ಟ್ರೂಮೆಂಟ್ಸ್ ಮಾತ್ರ ಜೊತೆಗಿರುತ್ತೆ ಅನ್ನಂಗೆ. ಆ ಮಟ್ಟಕ್ಕೆ ಇವತ್ತು ಏನಾಗಿದೆ, ಸೈನ್ಸು ಟೆಕ್ನಾಲಜಿ ಎಲ್ಲ ಬೆಳೆದಿದೆ. ಅದ್ರ ಸದುಪಯೋಗ ಬಗ್ಗೆ ಮಾತಾಡೋಣ, ಅದರ ಡಿಮೆರಿಟ್ಸ್ ಬಗ್ಗೆ. ಯಾಕಪ್ಪ ಅಂದ್ರೆ 75% ನಮಗೆ ಅದ್ರ ಉಪಯೋಗ. ಮೊಬೈಲ್ ಅದು ಬದುಕನೇ ಇಲ್ಲ. ಬೇಕಂದ್ರೆ ಒಂದು ಊಟ ಬಿಡೋಣ, ಒಂದು ದಿನನೂ ಹಂಗೆ ಇರೋಣ, ಮೊಬೈಲ್ ಇಲ್ಲದೆ ಇರೋಕ್ಕಾಗಲ್ಲ. ಆ ಮಟ್ಟಕ್ಕೆ ಇವತ್ತು ನಾವೇನಾಗಿದ್ವಿ ಬದಲಾವಣೆ. ಆದರೆ ಅದ್ರದ್ದಷ್ಟು ಸಂಗೀತ, ಸಾಹಿತ್ಯ, ಕಲೆ ಎಲ್ಲವೂ ಕೂಡ ಇವತ್ತು ಅದರಲ್ಲಿ ನಮಗೆ ಸಾಧ್ಯತೆ ಇದೆ. ಈಗ ಖಾನ್ ಅಕಾಡೆಮಿ ಅಂತ ಮಾಡ್ಯಾರ ನಮ್ಮ PU ಇಲಾಖೆಯಲ್ಲೇ.
ಅದ್ರಾಗೆಲ್ಲ ಟೀಚಿಂಗ್ ಬಿಟ್ಬಿಡ್ತಾನೆ. ಮುಂದೆ ನಾನು ಮೊನ್ನೆ ಮಾತಾಡಿದ್ದೀನಿ, ಟೀಚರ್ ಅನ್ನೋ ಪದನೂ ಹೋಗ್ಬಿಡುತ್ತೆ ಮುಂದೆ. ಓನ್ಲಿ ಫಾರ್ ಮೆಂಟರ್ ಅಂಡ್ ರಿಸರ್ಚರ್ ಮಾತ್ರ ಹೋಗ್ತಾರೆ. ಯಾಕಪ್ಪ ಅಂದ್ರೆ ಎಲ್ಲ ಒಂದು ವಿಡಿಯೋ ಚಲೋ ಇರೋ ಪಾಠ ಮಾಡೋದು ಒಂದು ವಿಡಿಯೋ ಹಾಕ್ಬಿಟ್ರೆ ನಿನ್ನ ಅವಶ್ಯಕತೆ ಏನೈತಿ? ನೀನು ಇನ್ನೊಂದೇನಾರ ಮಾಡು. ಆ ಮಟ್ಟಕ್ಕೆ ಇವತ್ತೇನಾಗಿದೆ ಬಂದ್ಬಿಟ್ಟಿದೆ. ಇರಲಿ, ದಟ್ ಈಸ್ ಅವೆಲ್ಲವೂ ಸಹಜನೇ. ಹೀಗೆ ಜನಪದ ವಾದ್ಯಗಳನ್ನ ಜನಪದ ಕಲಾವಿದರು ಇಡೀ ಕರ್ನಾಟಕದಲ್ಲಿ ಮಕ್ಕಳೇ. ಇದ್ರ ಜೊತೆಗೆ ಬಯಲಾಟ, ಶ್ರೀಕೃಷ್ಣ ಪಾರಿಜಾತ, ಯಕ್ಷಗಾನ, ಸಣ್ಣಾಟ, ದೊಡ್ಡಾಟ, ಶರಣರಾಟ, ಡಪ್ಪಿನಾಟ, ಆಮೇಲೆ ಬಯಲಾಟ, ಯಕ್ಷಗಾನ ಪ್ರಾರಂಭವಾದವು. ಅವಾಗೂ ಕೂಡ ಶ್ರೀಕೃಷ್ಣ ಪಾರಿಜಾತ ಆಡ್ಬೇಕಂದ್ರೆ ಹಾರ್ಮೋನಿಯಮು, ತಬಲ, ಗಂಟೆ ಅಂತಂದು ಇನ್ನೂ ಒಂದು, ಆಮೇಲೆ ಕಂಜರ, ಆಮೇಲೆ ಕೋಲು, ತಾಳ, ಅವನ್ನೆಲ್ಲವನ್ನ ತೆಗೆದುಕೊಂಡು ಏನು ಮಾಡ್ತಾರೆ, ಹೊಸ ಹೊಸ ರೀತಿಯ ತಂತಿ ವಾದ್ಯಗಳ ಮೂಲಕ ಸಂಗೀತವನ್ನು ಏನು ಮಾಡ್ತಾರೆ, ಅವ್ರನ್ನ ಕಂಡುಹಿಡಿದು ಅವರು ಆ ಮೂಲಕ ಸಂಗೀತವನ್ನು ಪ್ರಚಾರ ಮಾಡ್ತಾ ಹೋಗ್ತಾರೆ ಜನರು. ನಮ್ಮೂರ ಕಡೆ ಒಂದು ಪಿಂಜಾರ್ ಫ್ಯಾಮಿಲಿ ಅಂತ ಈಗಿಲ್ಲ, ಕೊಟ್ರ ಸಾಬು ಅಂತ ಕೊಟ್ಟೂರು ಜಾತ್ರೆ ದಿನ, ಕೊಟ್ಟರೇಶ್ವರ ಜಾತ್ರೆ ದಿನ ಒಟ್ಟಿದಂತೆ ಅದು ಕೊಟ್ರ ಸಾಬು ಅಂತ ಹೆಸರಿಟ್ಟ. ಆ ಕೊಟ್ರ ಸಾಬು ಜೀವನ ಪರ್ಯಂತ ಆತ ಇದು ಮಾಡಕ್ಕೆ ಮುಟ್ಲಿಲ್ಲ ಅಂತ ನಾನ್ ವೇಸ್ ಆತ 20 ಜನ ಸ್ವಾಮಿ ಥರ ಎದ್ದು ಆ ಹಾರ್ಮೋನಿಯಂ ನಮಸ್ಕಾರ ಮಾಡಿ, ಕಾಯಿ ಹೊಡೆದು ನಮಸ್ಕಾರ ಮಾಡಿ ಆತ ಹಾರ್ಮೋನಿಯಂ ಪೆಟ್ಟಿಗೆ ಕೈ ಆಡಿಸ್ತಾನೆ. ಅಷ್ಟರ ಮಟ್ಟಿಗೆ ಜನಪದ. ನಾನು ಹೇಳಿದೆ ಯಾಕೆ ಗೊಂಬೆಗಳನ್ನು ಮಾಡಿದರು, ದೇವರು ಗೊಂಬೆಗಳನ್ನು ಮಾಡಿದರು, ಮನುಷ್ಯರ ದೇವರಾಗೋದು ಬೇಡ ಅಂತ ಸ್ವಲ್ಪ ದಿನ ಬಿಟ್ಟು ಗೊಂಬೆಗಳನ್ನು ಆಡಿಸಿದ್ರು. ನಂತರ ತಾವು ಮನುಷ್ಯರಲ್ಲಿ ಏನು ಪ್ರವೇಶವನ್ನು ಮಾಡಿದ್ದಾರೆ. ಇಲ್ಲಿ ಕೆಂಪಣ್ಣ ಅಂತ ಒಬ್ಬರು ಇದ್ದಾರೆ ತುಮಕೂರಲ್ಲಿ. ಮುಡ್ಲಪಾಯದ ಹಾಡು ಹೇಳ್ತಾರಂದ್ರೆ ಬೆಳ್ತಾನೆ ಹೇಳ್ತಾರೆ. ಶ್ರೀಕೃಷ್ಣ ಪಾರಿಜಾತದ್ದು ಹಾಡು ಹೇಳ್ತಾರಂದ್ರೆ ಬರ್ಗಿ ರಾಚಯ್ಯ, ನಳದಿ ರಾಮಣ್ಣ, ಲೋಕಾಪುರ ದೇಶಪಾಂಡೆ, ಅವರು ಒಬ್ಬೊಬ್ಬರು ಒಂದೊಂದು ಸೇವೆ ಇದಾವು. ಆ ಮಟ್ಟಿಗೆ ಅವರು ಅಲ್ಲ. ನಾವು ಟಿ ವಿಯಾಗ ಆಡಿಸಿದಾರಂದ್ರೆ ಗ್ರೇಟು, ಅಥವಾ ಆಕಾಶವಾಣಿಯಲ್ಲಿ ಅಷ್ಟೇ ನಾವು ಭೀಮಸೇನ್ ಜೋಶಿ ಇವ್ರದ್ದು ಮತ್ತು ಬೇರೆ ಬೇರೆ ಎಲ್ಲ ಏನು ಹಿಂದೂಸ್ತಾನಿ ಗಾಯಕ ಮಲ್ಲಿಕಾರ್ಜುನ್ ಮನ್ಸೂರು, ಇವರು ಎಲ್ಲ ಅವನು ಒಬ್ಬ ಸಾಮಾನ್ಯ ವ್ಯಕ್ತಿನೂ ಕೂಡ ಆ ಮಟ್ಟಕ್ಕೆ ಆಡಬಲ್ಲ. ಬಟ್ ಅವತ್ತು ಅವರಿಗೆ ಸಮಾಜ ಮುಖ್ಯವಾಹಿನಿಗೆ ಬರೋಕ್ಕೆ ಸಾಧ್ಯತೆಗಳು ಬಹಳ ನೆನಪಿಗೆ ಬರುತ್ತೆ ಮಕ್ಕಳಿಗೆ. ಎಲ್ಲ ಜನಪದ ಕಲಾವಿದರು ಯಾರು ಒಬ್ಬರಿಗಿಂತ ಒಬ್ಬರು ಕಡಿಮೆ, ಒಬ್ಬರಿಗಿಂತ ಒಬ್ಬರು ಸೋಪಜ್ಞತೆ ಅಂತಂದ್ರೆ ನಿಮ್ಗೆ ಅದ್ರ ಮೀನಿಂಗ್ ಹೇಳ್ತೀನಿ. ವಿಶಿಷ್ಟಪ್ಪ ಈಗ ನೀವು ಈ ನಮ್ಮ ಯಾರು ಅರ್ಚನೆ ಮಾಡ್ದಂಗೆ ಇನ್ನೊಬ್ಬ ಹೆಣ್ಮಗಳಿಗೆ ಮಾಡ್ತಾರೆ, ಅಥವಾ ಆಕೆ ಮಾಡ್ದಂಗೆ ಅರ್ಚನೆ ಮಾಡಕ್ಕೆ. ಹೌದು, ಇದು ಒಂದು ಹಾಡು ಹೇಳೋದು ಅರ್ಚನಾ ಸೋಪಜ್ಞತೆ, ನೀವೆಲ್ಲ ಆ್ಯಕ್ಟಿಂಗ್ ಮಾಡೋದು ನಿಮ್ಮ ಸೋಪಜ್ಞತೆ. ಮೊನ್ನೆ ಕಾಡಿನ ತೋರ್ಸಂದ್ರೆ ಮೊದಲು ಜಿಂಕೆ ಥರ ಹೋದ ಅವರು ಅದೊಂಥರ ವಿಶಿಷ್ಟಕ್ಕೆ ಈ ಸಣ್ಣಕ್ಕೆ ತಗೋಬಾರ್ದು. ಅದು ಸೋಪಜ್ಞತೆ ಅನ್ನೋ ಪದ ತುಂಬಾನೇ ದೊಡ್ಡದು. ಆ ವ್ಯಕ್ತಿಗೆ ಅದೇ ಹೆಸರು ಬಿಟ್ರೆ ಅದನ್ನು ಸರಿ ಸಮಾನವಾಗಿ ಇನ್ನೊಬ್ರು ಇರಲ್ಲ, ಅದನ್ನು ಸೋಪಜ್ಞತೆ. ಅವರು ಅದರಲ್ಲಿ ವಿಶಿಷ್ಟವಾದ ಸಾಧನೆ ಮಾಡ್ತಾರೆ. ಹಂಗೆ ಸೋಪಜ್ಞತೆ ಗುಣಗಳನ್ನು ಬೆಳೆಸ್ಕೊಂಡಾರೆ ಯಾರಪ್ಪ ಅಂತಂದರೆ ಜನಪದ ಕಲಾವಿದರು. ಹಾಡುಗಾರಿಕೆ ತಗೊಳ್ರಿ, ಪುರುಷ ಮತ್ತು ಸ್ತ್ರೀ ಎರಡು. ಈ ಭಾಗದಲ್ಲಿ ಬೆಟ್ಟದಬಿಡಿ ಸಿದ್ದಶೆಟ್ಟಿ ಅಂತ ಒಬ್ಬ ಅಜ್ಜ ಹೇಳಿದರು. ಅವ್ರು ನೋಡಿಬಿಟ್ರೆ ಋಷಿ ಮುನಿ ಥರ. ವಿಕಾಸ್ ಸರ್ ಅಮ್ಮರು ಅಲ್ಲೇ ಕೆಲಸ ಮಾಡ್ಯಾರ ತುಂಬ ವರ್ಷ ಬೆಟ್ಟದಬಿಡಿ ಊರಲ್ಲಿ. ಅವರು ತಂಬೂರಿ ಕಲಾವಿದರು. ಆ ಬೆಟ್ಟದಬಿಡಿ ಸಿದ್ದಶೆಟ್ಟಿ ಮತ್ತು ಕಂಸಾಳೆ ಮಾದೇವಯ್ಯ ಬರ್ಕೊಡಿ ಈ ಭಾಗದಲ್ಲಿ ಮೀಡಿಯಂ ಭಾಷೆ ನೋಡಿ. ಕಂಸಾಳೆ ಮಾದೇವಯ್ಯ, ಬೆಟ್ಟದಬಿಡಿ ಸಿದ್ದಶೆಟ್ಟಿ. ಎಷ್ಟು ಮಟ್ಟಿಗೆ ಬೆಟ್ಟದಬಿಡಿ ಸಿದ್ದಶೆಟ್ಟಿ ಬುದ್ಧಿವಂತರಿದ್ದು ಅಥವಾ ಅವರಿಗೆ ನೆನಪಿನ ಶಕ್ತಿ ಏನಂದರೆ, ಈಗ ಆದಿಕವಿ ಪಂಪಂದ ಒಂದು ಆದಿಪುರಾಣ ಗೊತ್ತಲ್ಲ ನಮಗೆ. ಆದಿಪುರಾಣ ಇಷ್ಟು ದಪ್ಪ ಬುಕ್ ಅದ, ಒಂದೊಂದು ಹಾಕು ಅಷ್ಟಕ್ಕೆ ಇಷ್ಟಪಟ್ಟು ಅಂತಹ ಪದಗಳನ್ನು ಬರೀ ಬಾಯಲ್ಲೇ ಹೇಳೋರು ಬೆಟ್ಟದಬಿಡಿ ಸಿದ್ದಶೆಟ್ಟಿ. ಜನಪದ ರಾಮಾಯಣ, ಜನಪದ ಮಹಾಭಾರತ, 18 ಪುರಾಣ, ನಂಜುಂಡ, ಚಾಮುಂಡಿ, ಬೆಳಗಿರಿ ರಂಗ, ಸಿದ್ದಪ್ಪಾಜಿ, ರಾಜಪ್ಪಾಜಿ, ಮಲೈ ಮಹದೇಶ್ವರ, ಮಂಟೇಸ್ವಾಮಿ, ಈ ಎಲ್ಲ ಜನಪದ ಗೀತೆಗಳನ್ನು ಹಾಡೋರು ಯಾರಪ್ಪ ಅಂತಂದ್ರೆ ಜನಪದ ಬೆಟ್ಟದಬಿಡಿ ಸಿದ್ದಶೆಟ್ಟಿ. ಆಮೇಲೆ ಕಂಸಾಳೆ ಮಾದೇವಯ್ಯ, ಅವರು ಕಂಸಾಳೆ ಆಡ್ತಾನ ಮಲೈ ಮಹದೇಶ್ವರಕ್ಕೆ ಹೇಳ್ತಾರೆ. ಕೆಲವರೆಲ್ಲ ಕಲಾವಿದರು ನಿಮಗೆ ದುಂದುಬಿ ಹಾಡು ಅಂತ ಬರ್ತಾವೆ ಮಕ್ಕಳೇ. ದುಂದುಬಿ ಅಂತಂದ್ರೆ ಒಂಥರ ಬೆಂಕಿ ಕೆಂಡ ದಗದಗದಾಗ ಉರಿಯಿತ್ತು ಗೊತ್ತಲ್ವಾ. ಹಾಗಾಗಿ ದುಂದುಬಿ ಹಂಗ ಉರ್ದು ಮೇಲೆ ಆ ಥರ ದುಂದುಬಿ ಹಾಡುಗಳು ಅಂತ ಅದಾವ. ಇದರಲ್ಲಿ ಲಾವಣಿ ಅದಾವ, ಗಿಗಿ ಪದ ಅದಾವ, ತ್ರಿಪದಿಗಳು ಅದಾವ,
ಸಾಂಗತ್ಯಗಳು, ದಪ್ಪಿನಾಟ, ಶರಣರಾಟ ಎಲ್ಲದರಲ್ಲಿ ಬರ್ತಾವೆ. ಆ ದುಂದುಬೆ ಹಾಡುಗಳಂದ್ರೆ ಇವತ್ತಿಗೂ ಸುರಪುರದ ವೆಂಕಟಪ್ಪ ನಾಯಕನ ಬಗ್ಗೆನೇ ಒಂದೇ ಒಂದು ಫ್ಯಾಮಿಲಿ. ಆಮೇಲೆ ಆ ಅಜ್ಜ ರಾಮನಗರದ ಕರೆದವ್ರು ಸನ್ಮಾನ ಮಾಡಿದ್ರು, ಅವ್ರ ಹೆಸರು ಮಾಡ್ತಾ ಇದ್ದೀನಿ ನನ್ನ ಹತ್ರ ಇದೆ. ಅವರು ಆ ಅಜ್ಜ ಅದೇ ಹಾಡನ್ನು ಹೇಳಿದ್ರೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಹೇಳಲ್ಲ, ಅದೊಂದು ಬಿಟ್ಟರೆ ಬೇರೆ ಹಾಡಲ್ಲ. ಅದನ್ನ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ ಈ ಸುರಪುರದ ವೆಂಕಟಪ್ಪ ನಾಯಕ ಬ್ರಿಟಿಷ್ ವಿರುದ್ಧ ಹೇಗೆ ಹೋರಾಟ ಮಾಡಿದನ್ನ ಕಥನ ಗೀತೆನ ಹಾಡ್ತಾರೆ. ಅದು ದುಂದುಬಿ ಹಾಡು. ಈಗ ನೀವು ಎಲ್ಲ ಟೆಕ್ಸ್ಟ್ ಬುಕ್ ಅಲ್ಲಿ ಓದಿದ್ರಿ, ಯಾವ್ದಪ್ಪ ಅಂತಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಹೋರಾಡಿದ್ರೆ ಹಲಗಲಿ ಬೇಡ, ಟೆಕ್ಸ್ಟ್ ಬುಕ್ ಅಲ್ಲೇ ಇದೆ, ಲಾವಣಿ ಹಲಗಲಿ ಬೇಡ. ಆ ತರ ದುಂದುಬೆ ಹಾಡು ಅಂತ ಕೂಡ ಅಲ್ಲಿ ಇವೆ. ಅವನು ಕೂಡ ಆ ಗಾಯಕರು ವಿಶಿಷ್ಟವಾಗಿ ಹಾಡನ್ನ ಹೇಳ್ತಾರೆ. ಆ ಹಾಡನ್ನು ಹೇಳ್ತಾ ಜೊತೆಗೆ ಒಂದು ಧ್ವನಿ ಮಧುರ ಆಗ್ತಿರ್ಲಿ, ಅವ್ರಿಗೆ ಒಂದು ರೆಸ್ಟ್ ಸಿಗಲಿ, ಅಥವಾ ಮುಂದಿನ ಒಂದು ಹಾಡಿಗೆ ಕಂಟಿನ್ಯೂಟಿ ಬರಲಿ ಅಂತ ಇವೆಲ್ಲ ವಾದ್ಯ ಪರಿಕರಗಳನ್ನು ಬಳಸ್ಕೊಂಡು ಇವತ್ತು ಏನು ರಂಗಭೂಮಿಯನ್ನು ಅವರು ಅದ್ಭುತವಾಗಿ ಬೆಳೆಸಿದ್ರು. ಈಗ ನಮಗೊಂದು ಶಿಕ್ಷಣ ಕಲೆಗೆ ಒಂದು ಶಿಸ್ತಿದೆ, ಒಬ್ಬ ಗುರುಗಳಿದ್ದಾರೆ, ಒಂದು ಸಂಸ್ಥೆ. ಅವತ್ತಿನ ಕಾಲಕ್ಕೆ ರಂಗ ಶಿಕ್ಷಣ ಅಂದ್ರೆ ಹನುಮಂತ ದೇವ್ರ ಗುಡಿ, ಒಂದು ಕಾಲದಲ್ಲಿ ಭಜನೆ ಆಡ್ತಾ ಅಲ್ಲಿ ಕಲಿಯೋದು, ಅಲ್ಲಿ ತಬಲಾ ಬಾರಿಸೋದು, ಅಲ್ಲಿ ಹಾರ್ಮೋನಿಯಂ ಬಾರಿಸೋದು, ಅಲ್ಲಿ ಡಪ್ಪು ಬಾರಿಸೋದು, ಈ ಥರ ಎಲ್ಲ ತಾಳಗಳನ್ನು ಹಿಡ್ಕೊಳ್ಳೋದು. ಈ ಥರ ಎಲ್ಲ ಏನಾಗುತ್ತೆ, ತಾವು ಅಲ್ಲಿ ಜನಪದ ಕಲಾವಿದರು ಈ ಹಳ್ಳಿಗಳಲ್ಲಿ ಸಾಯಂಕಾಲ ಆದ್ರೆ ಸಾಕು, ಹೆಣ್ಮಕ್ಳು ಅಡುಗೆ ಮಾಡ್ತಾರೆ, ಗಂಡಸರ ಕೆಲಸ ಏನು, ಗಂಡಸರು ಬೆಳೆಸ್ತಾರೆ. ಇಡೀ ಜನಪದ ವಾದ್ಯಗಳನ್ನು ತಯಾರು ಮಾಡೋರು ಅವರೇ, ಮತ್ತು ಅದನ್ನು ನಾದವನ್ನು ಹೊರಡ್ಸೋಕ್ಕೆ ಅದಕ್ಕೊಂದು ಟ್ರೈನಿಂಗ್ ಕಲಿಯೋರು ಅವರೇ. ಆ ಮೂಲಕ ಹೊಸ ಹೊಸ ಮೆಲೋಡಿ, ಭಜಂತ್ರಿ ಅಂತ ಕೇಳಿದ್ರೆ ಮಕ್ಕಳೇ, ಭಜಂತ್ರಿ ಅವರು ಅಂತ ಅದಾರೆ ನಮ್ಮ ಕಡೆ ಭಾಳ. ಅವ್ರ ಹೆಸರ ಮನೆತನದ ಹೆಸರ ಭಜಂತ್ರಿ. ಅವರ ಭಜಂತ್ರಿ ವಾದ್ಯಗಳು, ಅವ್ರು ಯಾರು ಮೇದರು ಅಂತಂದ್ರೆ ಈ ಪುಟ್ಟಿ ಎಲ್ಲ ಒಣಕ್ಕೆ ಬಿದಿರು ಐತಲ್ಲ, ಬಿದಿರನ್ನ ಶಾರ್ಪ್ ಮಾಡಿ 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 ತಟ್ಟಿ ಬಂಡಿಗೆ ತಟ್ಟಿ, ಮತ್ತೆ ಆಹಾರ ಧಾನ್ಯ ಇಡೋಕ್ಕೆ, ಮತ್ತು ಕಸಬರಿಗೆ ಅಂತ ನಮ್ಮೊಳಗೆ ಹೊಸರಮ್ಮ ಅಂತ ಒಬ್ಬ ಲೇಡಿ, ಅವರು ಆಗ ಅಮ್ಮ ಕೊರಕೆಗೆ ಮೇಲೆ ಗಂಟಿರುತ್ತಲ್ಲ ಅದನ್ನ ಕಟ್ಟಿದ್ರು ಅಂದ್ರೆ ಈ ಕೊರಕೆ ಸೌದ್ರೆ ಅದು ಕಟ್ಟಿರೋದು ಬಿಚ್ತಿರ್ಲಿಲ್ಲ, ಅಷ್ಟರ ಮಟ್ಟಿಗೆ ಬಿಗಿಯಾಗಿ ಕಟ್ಟೋಣ. ಮತ್ತೆ ಈ ಹಗ್ಗದಿಂದ ಎಲ್ಲ ನಾವು ಹೊಸವನ್ನ ಎಲ್ಲ ಆಗ ಏನು ಕೃಷಿಗೆ ಬೇಕು ಅವನ್ನೆಲ್ಲವನ್ನು ತಯಾರು ಮಾಡ್ಕೋತೀವಲ್ಲ ಪರಿಕರ, ಆ ಥರದಲ್ಲಿ ಕೂಡ ಜಾನಪದರು ಹಿಂಗೆ ಕೈಲಿ ಹಿಂಗಂದು ವಸ್ತು ಹಗ್ಗ ವಸಿ ಅದ ನಾರು ಅಂತ ಇರೋದು. ರಕ್ಕಸಿಗೆ ಅಂತಂದು ಒಂದು ಬೆಳೆ ನಿಮ್ಗೆ ಗೊತ್ತಿರ್ಬೋದು. ಕೇದಿಗೆ ಅಂದ್ರೆ ಕೇಳಿದ, ಕೇದಿಗೆ ನೋಡಿ ಯಾರಿಗೂ ಗೊತ್ತಿಲ್ಲ. ಕೇದಿಗೆ ಹೂವು ಎಲೆ ಯೆಲ್ಲೋ ಕಲರ್, ಅದು ರಕ್ಕಸಿಗೆಯಾದ ಒಂದು ಭಾಗ. ಅದು ರಕ್ಕಸಿಗೆ ನಮ್ಮೂರ ಕಡೆ ತುಂಗಭದ್ರಾ ನದಿಯಲ್ಲಿ ವಿಶಿಷ್ಟ ಪಕ್ಷಿಗಳು ಬರ್ತಾವೆ. ಈ ರಕ್ಕಸಿಗೆ ಬೆಳೆದಿರ್ತದೆ, ಸುತ್ತಲೂ ಮುಳ್ಳು ಒಳಗೆ ದಪ್ಪ ಇರ್ತದೆ, ಸಿಮೆಂಟ್ ಕಲರ್ ಇರ್ತದೆ. ಅದನ್ನೇನು ಮಾಡ್ತಾರೆ ಅಂದರೆ ಹಿಂಗೆ ವಸ್ತು ನೆನೆ ಇಟ್ಟಿರ್ತಾರೆ ನದಿಯಲ್ಲಿ. ಸ್ವಲ್ಪ ದಿನ ಆದ್ಮೇಲೆ ಅದು ತೊಗೊಂಡು ಅದ್ರ ಮುಂದೆ ಹಗ್ಗ ಮಾಡೋದು. ಈಗೆಲ್ಲ ಪ್ಲಾಸ್ಟಿಕ್ ಪರಿಸರದಿಂದ ಮಾಡ್ತಾರೆ. ಆ ಕೇದಿಗೆ ಸ್ಮೆಲ್ ಐತಲ್ಲ, ಕೇದಿಗೆನ ನನ್ನ ಹತ್ರ ಜಾನಪದ ಜಡೆ ಅಂತ ಪುಸ್ತಕನೇ ಇದೆ, ಅದನ್ನ ತಗೊಂಡು ಓದಿದ್ರೆ ಗೊತ್ತಾಗುತ್ತೆ. ಆ ಕೇದಿಗೆನ ಹಲವಾರು ಡಿಸೈನ್ ಮಾಡಿ ನಮಗೆಲ್ಲ ಹೆಣೆಯೋರು ಜಡೆಗೆ ತಲೆಗೆ ಘಮ ಅಂತ, ಅಷ್ಟು ಸ್ಮೆಲ್, ಅದು ಗಂಧೆಣ್ಣೆ ವಾಸನೆ ಅದರೊಳಗೆ. ಅದರಲ್ಲಿ ಹಾವು ಬೆಳೆಯೋದು, ಕೇದಿಗೆ ಬೆಳಿ ಅಂತಾನೆ ಅದೊಂಥರ ವಿಶಿಷ್ಟವಾದ ಗಿಡ, ತಂಪಾದ ಪ್ರದೇಶದಲ್ಲಿ ಬೆಳೆಯೋದು. ಅವು ಕಲೆಗಳನ್ನು ಮಹಿಳೆಯರು ಹಾಗೇನೆ ಸೃಜನಶೀಲತೆ ಮಾಡಿದ್ದಾರೆ. ಪುರುಷರು ಕೂಡ ಅಷ್ಟೇ ಪ್ರಮಾಣದಲ್ಲಿ ಈ ಜನಪದ ಕಲೆಗಳನ್ನು ಬೇರೆ ಏನು ಪ್ರದರ್ಶನ ಕಲೆಗಳನ್ನಾಗಿ ಭಿಕ್ಷೆ ಬೇಡುವ ಮೂಲಕನ ಅಥವಾ ಅದ್ರ ಮೂಲಕ ಅವರು ಹೊಸ ರೀತಿಯ ಒಂದು ಸಂಗೀತದ ಸಂಚಲನವನ್ನು ಉಂಟು ಮಾಡಿದರು. ಬುಡಕಟ್ಟಿನಲ್ಲಿ ಇರ್ತಕ್ಕಂಥ ಎಲ್ಲ ಜನಪದ ಕಲಾವಿದರು ಅಂತ ಹೇಳಿ. ಈಗ ಲಂಬಾಣಿಗಳ ಹಾಡಿನೇ ಬೇರೆ, ಅವರ ಆಚರಣೆಗಳೇ ಬೇರೆ. ಈಗ ಸೋಲಿಗರ ಜನಾಂಗದ ಆಚರಣೆಗಳು, ರೊಟ್ಟಿ ಹಬ್ಬ ಅಂತ ಭಾಳ ವಿಶಿಷ್ಟವಾಗಿ ಮಾಡ್ತಾರೆ. ನೃತ್ಯನೂ ಒಂದು ವಿಶಿಷ್ಟವಾಗಿರ್ತದೆ, ಆಚರಣೆಗಳು ವಿಶಿಷ್ಟವಾಗಿರ್ತದೆ. ಬೆಳಿಗ್ಗೆ ರಂಗನ ಜೊತೆಗೆ ಅವರ ಒಂದು ಬಾಂಧವ್ಯ. ಅದ್ರ ಜೊತೆಗೆ ಇರುಳರು ಅಂತ ಇದ್ದಾರೆ, ಮ್ಯಾಸು ಬೇಡರು ಅಂತ ಇದ್ದಾರೆ, ಬೇಡರು ಅಂತ ಇದ್ದಾರೆ. ಅವರೆಲ್ಲರೂ ಕೂಡ ಬುಡಕಟ್ಟಿನ ಜನಾಂಗದವರು. ಅವರು ಕೂಡ ಹಲವಾರು ವಾದ್ಯ ಪರಿಕರಗಳನ್ನು ಕಂಡುಹಿಡಿದು ಇದ್ರ ಜೊತೆಗೆ ಆ ಒಂದು 25-30 ಜನ ಕಲಾವಿದರು ಸಿಗ್ತಾರೆ. ತ್ರಿಪದಿ ಹಾಡುವ ಮಹಿಳೆಯರನ್ನು ತಗೊಳ್ರಿ, ಅಥವಾ ಶಹನಾಯಿ ಹೋಗ್ತಕ್ಕಂಥ ಒಬ್ಬ ಪುರುಷನ ತಗೊಳ್ರಿ. ಆಮೇಲೆ ಇದು ಹಗಲು ವೇಷಗಾರರಲ್ಲಿ ನಮ್ಮೂರ ಕಡೆಗೆ ಒಂದು ರಾಮಣ್ಣ ಅಂತ ಬರ್ತಾನೆ, ಹೆಸರು ಹಗಲು ವೇಷಗಾರ ರಾಮಣ್ಣ ಅಂತ ಪ್ರಶಸ್ತಿನೂ ಕೊಟ್ಟಾರ ಅವ್ರಿಗೆ. ವೇಷಗಾರ ರಾಮಣ್ಣನ ಮಕ್ಕಳೇ ಜನಪದ ಇದರಲ್ಲಿ ಮೆಂಬರ್ ಕೂಡ ಆಗಿದ್ದಾರೆ, ಜನಪದ ಅಕಾಡೆಮಿಯಲ್ಲಿ.
ಅವರು ಬಯಲಾಟಗಳು ಆಡೋದು. ಆಮೇಲೆ ಬಳ್ಳಾರಿ ಜಿಲ್ಲೆಯಲ್ಲಿ ಹನುಮಂತಮ್ಮ ಅಂತ ದಲಿತರ ಹೆಣ್ಮಗಳು, ದಲಿತರು ಮುಟ್ಸ್ಕೊಳದ ಇದು. ಇನ್ನು ಅವರು ನಾಟಕ ಮಾಡ್ಯಾರ ಅಂದ್ರೆ ಅದೇ ಹೆಂಗಿರ್ಬೇಡ್ರಿ. ಅವತ್ತಿನ ಬಯಲಾಟ ಆಡ ಕುದುರೆ ಹತ್ತಿ ಹೋಗಿ ಆಯಾ ಊರೂರಿಗೆ ಹೋಗಿ ಬಯಲಾಟ ಮಾಡಿರ್ತಾರೆ ಹನುಮಂತಮ್ಮ ಅಂತ. ಆಮೇಲೆ ಕೌಜಲ್ಗಿ ನಿಂಗಮ್ಮ ದೊಂಬರ ಹೆಣ್ಣು ಮಗಳು, ಅವ್ರ ತಾಯಿನ ದೇವದಾಸಿ ಇರ್ತತೆ. ಅವ್ರ ಕಡೆ ನಮ್ಮ ಕಡೆ ಬೆಳಗಾವು ಮಹಾರಾಷ್ಟ್ರ ಪ್ರಭು ಭಾರಿ ವಿಚಿತ್ರವಾದ ಆಚರಣೆ. ಹೇಳ್ತಾನೆ ಹೆಣ್ಮಕ್ಳಿಗೆ ಯಂಗ್ಸ್ಟರ್ ಹಳ್ಳಿ ಹುಡುಗರು ನೀರು ಹಾಕಿ ಕಿಚಾಯಿಸಿ ನೀರು ಉಕ್ಕೊಂತ ಹೋದ ಹಾಕಿ ಓಡ್ಕೊಂತ ಹೋಗ್ಬೇಕು. ಆಮೇಲೆ ಹನ್ನೊಂದು ದೇವ್ರ ಗುಡಿ ಹತ್ರ ಸ್ನಾನ ಮಾಡಿಸಿ ಆ ಥರ ಎಲ್ಲ ಆಚರಣೆ ಇತ್ತು. ಅವ್ರ ತಾಯಿ ದೊಡ್ಡ ನಿಂಗಮ್ಮ ಅಂತ, ನಿಂಗಮ್ಮನ ತಾಯಿ ದೊಡ್ಡ ನಿಂಗಮ್ಮ. ಆ ಅಮ್ಮ ಏನು ಮಾಡ್ತಾಳೆ, ಒಬ್ಬ ಯಾವುದೋ ಹೂಗಾರ ಯಾದವಾಡ ಮಲ್ಕಪ್ಪ ಅಂತ ಇರ್ತಾರೆ, ಅವ್ರ ಹತ್ರ ಹೋಗ್ಬಿಟ್ಟು ಸಂಗೀತಕ್ಕೆ ಸೇರಿಸ್ತಾರೆ. ಆವಾಗ ಇಡೀ ಕನ್ನಡ ರಂಗಭೂಮಿಯ ಪ್ರಥಮ ನಟಿ ಅಂದರೆ ಕೌಜಲ್ಗಿ ನಿಂಗಮ್ಮ ಅಂತಾನೆ ನಾವು ಬರೆಯೋದು. ಎಲ್ಲ ವಿದ್ವಾಂಸರು ಕೂಡ ಅದನ್ನ ಒಪ್ಕೊಂಡಿದ್ದಾರೆ. 1857 ನಮ್ಮ ಸ್ವಾತಂತ್ರ್ಯ ಹೋರಾಟ ಆಯ್ತಲ್ಲ, ಆ ಟೈಮಲ್ಲೇ ಅದು ಕೌಜಲ್ಗಿ ನಿಂಗಮ್ಮ ಅಥವಾ ನಿಂಗವ್ವ ಅಂತಾರೆ, ನಿಂಗಮ್ಮನ ಅಂತಾರೆ. ಕೌಜಲ್ಗಿ ಅನ್ನೋದು ಒಂದು ಊರು ಅಲ್ಲಿ ಬೆಳಗಾವಿ ಜಿಲ್ಲೆ, ಕೌಜಲ್ಗಿ ನಿಂಗಮ್ಮ. 1857 ಅವ್ರು ಹುಟ್ಟಿದ್ದು ಅಥವಾ ಅದೇ ಟೈಮಲ್ಲಿ. ನಾನಂತ ರಂಗ ಪಾರಿಜಾತ ಅಂತಾನೆ ನಾಟಕ ಇದೆ. ನಾನು ಕೌಜಲ್ಗಿ ನಿಂಗಮ್ಮ ಶ್ರೀರಾಮಿಟ್ಟಣ್ಣ ಅವರ ಪುಸ್ತಕ ಓದಿ ರಂಗ ಪಾರಿಜಾತ ಅಂತ. ಯಾಕಂದ್ರೆ ಶ್ರೀಕೃಷ್ಣ ಪಾರಿಜಾತ ಆಡೋಲ್ಲ. ಈ ನೋಡ್ರಿ ಮಕ್ಕಳು, ಒಂದು ತಿಳ್ಕೊಳ್ರಿ, ಬಯಲಾಟ ಹಾಡೇ ಬೇರೆ, ಯಕ್ಷಗಾನದ ಹಾಡುಗಳೇ ಬೇರೆ, ಯಾವುದೋ ಶ್ರೀಕೃಷ್ಣ ಪಾರಿಜಾತ ಹಾಡುಗಳೇ ಬೇರೆ. ಶರಣಾರಾಟ, ರಾಧಾನಾಟ, ಗಿರಿಜಾ, ಶಿವಪಾರಿಜಾತ ಅಂತಿದೆ, ಅದು ಫೇಮಸ್ ಆಗಲಿಲ್ಲ. ಕೃಷ್ಣ ಪಾರಿಜಾತ ಒಂದೇ ಫೇಮಸ್ ಆಗಿತ್ತು. ಆ ಶ್ರೀಕೃಷ್ಣ ಪಾರಿಜಾತದ್ದು ಒಂದು 100 ಜನ. ಅದಕ್ಕೆ ಕೃಷ್ಣ ಪಾರಿಜಾತಿಗೆ ಏನಂತಾರೆ, ಬೆಳಗಾವಿ ಜಿಲ್ಲೆಯ ರಾಜಕುಮಾರ, ಬೆಳಗಾವಿ ಜಿಲ್ಲೆಯ ರಾಜಕುಮಾರಿ ಅಂತಲೂ ಕರೀತಾರೆ. ಮುಪ್ಪಾಗದ ಕಲೆ, ಕಲೆ ಯಾವತ್ತೂ ಮುಪ್ಪಾಗಲ್ಲ. ನಾವು ಮುಪ್ಪಾಗ್ತೀವಿ. ಜನಪದ ಮಾತು ನೋಡ್ರಿ ಹೆಂಗದ, ಕಲೆ ಯಾವತ್ತಾದ್ರೂ ಮುಪ್ಪಾಗುತ್ತೆ? ನೋ, ಅದು ಎನಿ ಟೈಮ್ ಹೆಂಗೆ. ಆದ್ರೆ ಮುಪ್ಪಾಗದ ಯಾರು? ಕಲಾವಿದರು ಅಂತ. ಮುಪ್ಪಾಗದ ಕಲೆ ಅಂತ ಯಾವುದು? ಪಾರಿಜಾತ. ಅಷ್ಟು ಹಾಡುಗಳು ಒಂದು ದೀರ್ಘವಾಗಿದೆ. ನೀವು ಪಾರಿಜಾತನ ಒಂದ್ಸರಿ 2-3 ಸರಿ ತೋರಿಸ್ಬೇಕು ನೀವು. ಯಾಕಪ್ಪ ಅಂದ್ರೆ ಪಾರಿಜಾತ ಅಲ್ಲಿ ದೂತೆ ಒಂದು ಆಧ್ಯಾತ್ಮ ಬಗ್ಗೆ ಮಾತಾಡ್ತಾಳೆ, ಅಷ್ಟು ಜ್ಞಾನ ಬರುತ್ತೆ. ಅದು ನೀವು ನೋಡಿದ್ನಪ್ಪ ಅಂದ್ರೆ. ಪಾರಿಜಾತ ಒಂದ್ಸರಿ ತೋರಿಸಿ, ಇಂಗ್ಲಿ ಆ ಸಿನಿಮಾ ಈ ಸಿನಿಮಾ ಜೊತೆಗೆ ಓದೋದು ಪಾರಿಜಾತ. ಹೀಗಾಗಿ ದೂತೆ ಅಲ್ಲಿ ಗೊಲ್ಲತಿ ಅಂತ ಬರ್ತಾರೆ. ಶ್ರೀಕೃಷ್ಣ ಅದೇನು ವೆರಿ ಸಿಂಪಲ್. ಪಾರಿಜಾತ ಹೂ ನೋಡಿರಪ್ಪ ಎಲ್ಲರೂ? ಎಲ್ಲರಿಗೂ ಗೊತ್ತಲ್ಲ. ಅದು ಎಷ್ಟು ಇರ್ತದೆ? ಒಂದು ಮಲ್ಲಿಗೆ ಒಂದು ಆ ಒಂದು ಹೂವಿಗೆ ಜಗಳ, ಬಡದಾಟ ಇಬ್ರು ಸೋದರಿ, ಅದು ಹೇಳಿದ್ನಲ್ಲ ಮೊನ್ನೆ ಲಾಸ್ಟ್ ಕ್ಲಾಸಲ್ಲಿ, ಸೌತಿರ ಜಗಳ. ಅದು ಹೋಗಿ ರುಕ್ಮಿಣಿ ಯಾವುದು ಸತ್ಯಭಾಮನ ಮನೆ ಮುಂದೆ ಹಾಕಿದ್ರು ಕೂಡ ಹೂವೆಲ್ಲ ಹೋಗಿ ರುಕ್ಮಿಣಿ ಮನೆ ಮುಂದೆ ಬೀಳೋವ. ಆ ಥರ ಎಲ್ಲ ಅಂದರೆ ಪಾರಿಜಾತದ ಮೂಲಕನೇ, ಅಂದರೆ ದೇವಲೋಕದ ಪಾರಿಜಾತ ತಂದು ಇಲ್ಲಿ ಕಥೆಯನ್ನು ಶುರು ಮಾಡಿ ಸತ್ಯಭಾಮ ಪಾತ್ರನೇ ಕೌಜಲ್ಗಿ ನಿಂಗಮ್ಮ 50 ವರ್ಷಗಳ ಗಟ್ಟಲೆ ಅಮ್ಮ ಮಾಡ್ತಾರೆ. ಇವತ್ತು ತೊಗಲಗೊಂಬೆ ಇರ್ಬೋದು, ಪಾರಿಜಾತ ಇರ್ಬೋದು. ಆಮೇಲೆ ಇಲ್ಲಿ ವೆಂಕನಾಯಕ ಏನಾಯ್ತವ್ರೆ, ತುಮಕೂರಲ್ಲಿ ಈ ಕೊಳಲಿದೆಯಲ್ಲ, ಕೊಳಲನ್ನು ಮೂಗನಾಗ ಸೇರಿಸಿ ನೀರನ್ನು ಈ ಕಡೆ ತಗೊಂಡು ಈ ಕಡೆ ಬಿಡ್ತಾರೆ. ಕೊಳಲು ಮೂಗನಾಗ ಕೂತಾನೆ ಕೊಳಲು. ಮ್ಯಾಸ್ ಮಾಡ್ಕೊಳಕ್ ಸಾಧ್ಯನೇ. ಕಲಾವಿದರು, ಜನಪದ ಕಲಾವಿದರು. ಆಮೇಲೆ ನಮ್ಮೂರ ಹತ್ರ ಮರಮನಹಳ್ಳಿ ಅಂತ ಕಲಾವಿದರು ಊರು. ಯಾಕೆ ಅಲ್ಲಿ ಕಲಾವಿದರು ಜಾಸ್ತಿ ಅದಾರ ಅಂದ್ರೆ, ವಿಜಯನಗರ ಡೌನ್ಫಾಲ್ ಆದ್ಮೇಲೆ ಎಲ್ಲ ಪಾಳೆಪಟ್ಟುಗಳು ಉಟ್ಕೊಂಡು ಅವರೆಲ್ಲ ಸೆಲ್ಫ್ ಡಿಕ್ಲೇರ್ ಕಿಂಗ್ ಆಗಿದ್ರು. ಇದ್ದಕ್ಕಿದ್ದಂಗೆ ಸ್ವಾತಂತ್ರ್ಯದೆಲ್ಲ ಬಂದ್ಮೇಲೆ ಯಾವ ಕಾರಣಕ್ಕೆ ದೇವದಾಸಿ ಪದ್ಧತಿ ಶುರು ಮಾಡಿ ಅವರೆಲ್ಲರೂ ಏನು ರಂಗಭೂಮಿನ ಬಳಸ್ತಾರೆ. ಎಲ್ಲ ದೇವದಾಸಿಯರು ರಂಗನಟಿಯರಲ್ಲ, ಎಲ್ಲ ರಂಗನಟಿಯರು ದೇವದಾಸಿಯರಲ್ಲ, ಆದ್ರೂ ಬಹುತೇಕ ದೇವದಾಸಿ. ಅವ್ರು ಹೊಟ್ಟೆ ತಪ್ಪ 2 ಕೈಯನ್ನ ತೆಗೆದುಕೊಂಡು 2 ಬೆರಳುಗಳನ್ನ ಹಿಡ್ಕೊಂಡು ಬರೀ ಬಾಯಿಲೆ ಯಾಕೆ ಕೊಳಲಿಲ್ಲ ಇನ್ನೊಂದಿಲ್ಲ. ಮತ್ತು ಹೆಸರು ಹೊಟ್ಟೆ ಹನುಮಂತಪ್ಪ. ಆತ ಕೊಳಲನ್ನ ಬೇಕಾದ ವಾದ್ಯನ 2 ಬೆರಳುಗಳ ಮೂಲಕನೇ ಓದ್ತಾ ಇದ್ದ. ಸೃಜನಶೀಲತೆ. ನಾವು ಇವತ್ತೇನೋ ಒಂದು ಯಾರ ಹೇಳಿದ್ರು, ಮೇಷ್ಟ್ರು ಹೇಳಿದ್ರು ಅಂದ್ರೆ ಒಂದು ತಯಾರು ಮಾಡಕ್ಕೆ ಸೃಜನಶೀಲತೆ ಬಳಸ್ಬೇಕು. ಒಂದೇನೋ ವಸ್ತು ತಯಾರು. ಅವ್ರ ಕಲೆಯಲ್ಲಿ ಯಾವ ಮಟ್ಟಕ್ಕೆ ಸೃಜನಶೀಲತೆ. ನಾವು ಅನ್ಕೋತೇವೆ ಹಿಂದೇನು ಹಳೇದು ಯಾವತ್ತು ಹೊಸದು ಯಾವತ್ತು ಹಳೇದು. ಯಾವುದು ಹೊಸದಲ್ಲ, ಯಾವುದು ಹಳ ನೋಡ್ರಿ ನೀವು ಯೋಚನೆ ಮಾಡಿ. ನಾವೇ ಹೊಸಬ್ರು ಸ್ವಲ್ಪ ಹೊಸ ಬಟ್ಟೆ ಹಾಕೊಂಡು ಕೂಡಲೇ ಹೊಸಬ್ರು ಥರ, ಅಥವಾ ನಮ್ಮ ಹೇರ್ ಸ್ಟೈಲು, ನಮ್ಮ ಬಿಹೇವಿಯರ್, ಶಿಕ್ಷಣ ಬಂತು ಅಂದರೆ ನಾವು ಭಾಳ ಅಡ್ವಾನ್ಸ್ ಅದೀವಿ. ಹಂಗೆ ನಮಗಿನ್ನ ಅಡ್ವಾನ್ಸ್ ಅದ. ನಾವೇ ಕಂಪ್ಯೂಟರ್ ಮುಂದೆ ಕುಂತಿರೋದು ಯಾವುದೋ ಒಂದು ಶಿಲ್ಪ ಕಲೆಯಲ್ಲಿದೆ. ಕಂಪ್ಯೂಟರ್ ಮುಂದೆ ಕುತ್ಕೊಂಡು ವರ್ಕ್ ಮಾಡೋಕ್ಕೆ ಇದು ಒಂದು ಹಾಕಿದ್ದಾರೆ ಇತ್ತೀಚೆಗೆ ಯಾವುದರಲ್ಲಿ ವಾಟ್ಸಪ್ಪಲ್ಲಿ.
ಆ ಥರ ಕಲೆ ಅವ ಕಲಾವಿದನ ಸೃಜನಶೀಲತೆಯ ಸೌಪಜ್ಞತೆಯನ್ನು ತೋರಿಸ್ತದೆ. ಯಾವುದೇ ಒಂದು ವಾದ್ಯ ತೆಗೆದುಕೊಳ್ಳಿ, ಒಂದು ಪರಿಕರ ತೆಗೆದುಕೊಳ್ಳಿ, ಜೊತೆಗೆ ಈ ಕಲೆ ಅಂತಂದ್ರೆ ಒಂದಕ್ಕೆ ಇಲ್ಲಲ್ರಿ. ಅಡಿಗೆ ಮಾಡೋದು ಒಂದು ಕಲೆ, ಗುಡಿಸಲ ವಿನ್ಯಾಸನೂ ಒಂದು ಕಲೆ, ಪ್ರಸಾದನೂ ಒಂದು ಕಲೆ, ಬಟ್ಟೆಗಳನ್ನು ವೇಷಭೂಷಣ ನೀಟಾಗಿ ಹಾಕೊಳ್ಳೋದು ಒಂದು ಕಲೆ, ಅಥವಾ ನಮ್ಮ ಮಾತುಗಾರಿಕೆಯೂ ಕೂಡ ಇಟ್ ಈಸ್ ಆಲ್ಸೋ ಎನ್ ಆರ್ಟ್, ಕಲೆನೇ. ಅದೊಂದು ಪ್ರದರ್ಶನ ಮಾಡೋದು ಯಾವುದೇ ಇರಲಿ ಅದೊಂದು ಕಲೆ. ಆ ಹಿನ್ನೆಲೆಯಲ್ಲಿ ನೋಡಿದಾಗ ಜನಪದ ರಂಗಭೂಮಿಯಲ್ಲಿ ಕಲಾವಿದರು ಬೇಕಾದಷ್ಟು ಜನ ಇನ್ನೂ ಎಲೆಮರೆ ಕಾಯಾಗಿದ್ದಾರೆ. ಎಷ್ಟೋ ಜನ ನಮಗೆ ಗೊತ್ತಿಲ್ಲದಂಗೆ ಇನ್ನೂ ಇದ್ದಾರೆ, ನಾವು ಅವ್ರನ್ನ ಗುರುತಿಸ್ತಾ ಇಲ್ಲ. ಈಗ ನೆಕ್ಸ್ಟ್ ಜನರೇಷನ್ ನೀವಿದ್ದೀರ, ನಿಮ್ಮ ಸುತ್ತಮುತ್ತಲ ಯಾರೋ ಇದ್ದಾರೆ ಅವ್ರ ಬಗ್ಗೆ ಈಗ ಬರೀ ಡಿಪ್ಲೊಮಾ ಅಂದ್ರೆ ಇದಕ್ಕೆ ಸೀಮಿತ ಆಗಿರಬಾರ್ದು. ಯಾರೋ ವಿಶಿಷ್ಟ ಕಲಾವಿದರು ಸಿಕ್ಕ್ರಪ್ಪ, ಅಲ್ಲೇ ಫೋಟೋ ಏನು ಮೊಬೈಲ್ನಾಗ ಫೋಟೋ ಹೊಡ್ಕೊಂಡ್ರೆ ಸಾಕು. ಫೋಟೋ ಹೊಡ್ಕೊಂಡು ಅವ್ರ ಬಗ್ಗೆ ಮಾಹಿತಿ ತಗೊಂಡು ಯಾವುದೋ ಒಂದು ಪತ್ರಿಕೆಗೋ ಬೇಕಾದಷ್ಟು ಪತ್ರಿಕೆಗಳು ಅದಾವೆ, ಅವಕ್ಕೆಲ್ಲದನ್ನ ಹಾಕ್ಬೋದು. ಆ ಥರ ಜನಪದ ಕಲಾವಿದರು ಅಂತನಲ್ಲ, ಅವ್ರದ್ದೇ ಆದ ವಿಶಿಷ್ಟವಾದ ಸೌಪಜ್ಞತೆ ಇದೆ. ಮತ್ತು ಅವ್ರ ಜೀವನ ಕೂಡ ಒಂದು ಮಾದರಿಯಾಗಿರ್ತಾರೆ. ಅದು ಒಂದು ಡಿಸಿಪ್ಲಿನನ್ನು ಬೆಳೆಸ್ಕೊತಾರೆ. ಏನಪ್ಪ ಬೆಳಗ್ಗೆ ಮುಂಜಾನೆ ಹಾಡೋದು, ಅವಾಗೆಲ್ಲ ಸಿದ್ಧರು ಅಂತ ಬರೋರು, ದಾಸರು ಅಂತ ಬರೋರು. ಬೆಳಗ್ಗೆ ಇನ್ನು ಕೋಳಿಗೆ ಹೋಗೋಕ್ಕೂ ಮುಂಚೆನೆ ಅವ್ರು ಊರು ತುಂಬ ಹಾಡು ಹೇಳ್ಕೊಂಡು ಹೋಗೋರು. ಆ ದಾಸರ ನಮ್ಮ ಕಡೆ ಇದು ಹಂಪಪಟ್ಟಣ ಅಂತ ಒಂದು ಊರಿದೆ, ಅಲ್ಲಿ ಸಿದ್ಧರು ಇದ್ದಾರೆ. ಆ ಸಿದ್ಧರು ಅವ್ರದ್ದೇ ಆದ ವಿಶಿಷ್ಟವಾದ ಪರ್ಫಾರ್ಮೆನ್ಸ್. ಏನು ಆ ಗಿಣಿ ಮಾತಾಡಿದಂಗೆ ಮಾತಾಡೋದು, ಆಮೇಲೆ ಮೋಡಿಕಾರ ಆಟ ಅಂತ ಹೇಳ್ತಾರೆ. ಮೋಡಿಕಾರ ನಮ್ಮ ಕಣ್ಕಟ್ಟ ಆಟ ಅಂತ, ಅವನ್ನೆಲ್ಲವೂ ಕೂಡ ಆ ಕಡೆ ಮಾಡ್ತಾರೆ. ಅದು ಒಂದು ಕಲೆ. ಆದರೆ ಅಲ್ಲಿ ಯಾವುದೇ ರೀತಿಯಿಂದ ಅಫೆನ್ಸ್ ಇನ್ನೊಂದು ಮತ್ತೊಂದು ಇರಬಾರ್ದು ಅಷ್ಟೇ. ಹಾಗಾಗಿ ಕಲೆಯನ್ನಾಗಿ ನಾವು ನೋಡಬೇಕು, ಕಲೆಯನ್ನಾಗಿ ನಾವು ಸ್ವೀಕಾರ ಮಾಡಬೇಕು. ಅಭಿನಯದಲ್ಲಿ ಆಮೇಲೆ ಎಲ್ಲೋಬಾಯಿ ಗುಳೇದ ಗುಡ್ಡ ಅಂತಂದು ಬಗ್ಗೆ ಆಯಮ್ಮ ನೋಡ್ರಿ, ಒಬ್ಬ ಗಂಗೂಬಾಯಿ ಅಂತ ಅವ್ರ ತಾಯಿ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇರ್ತಾರೆ. ಅವತ್ತಿನ ಕಾಲಕ್ಕೆ ಏನೋ ಆಗಿಬಿಟ್ಟು ಅಲ್ಲಿ ಒಂದು ತಿಪ್ಪಿಲು ಒಂದು ಮಗು ಅಳ್ತಾ ಇರ್ತಾರೆ. ಈಕೆ ರೈಲ್ವೆ ಸ್ಟೇಷನ್ಗೆ ಹೋಗ್ತಿರ್ತಾಳೆ, ನೋಡ್ತಾಳೆ ಸುತ್ತಮುತ್ತಲು ಯಾರೋ ಎಸ್ತೋಗಿರೋದು ಗೊತ್ತಾಗಿ ಆ ಮಗುನೇ ತೆಗೆದುಕೊಂಡು ಹೋಗಿ ಜೋಪಾನ ಮಾಡಿ ಹಾಕಿಂದು ರಂಗನಟಿಯಾಗಿ ಮಾಡ್ತಾರೆ. ಬದುಕು ಮತ್ತು ಕಲೆ ಎರಡನ್ನೂ ಮೇಳೈಸ್ಕೊಂಡೇ ಮಾಡಿರ್ತಕ್ಕಂಥ ಬಹಳ ಕಲೆಗಳು ಇವೆ. ಅದು ಅಭಿನಯ ಇರ್ಬೋದು, ವಸ್ತುಗಳ ತಯಾರಿಕೆ ಇರ್ಬೋದು, ಹಾಡುಗಾರಿಕೆ ಇರ್ಬೋದು, ಆಮೇಲೆ ಪ್ರಸಾದನ ಭಾಳ ವಿಶೇಷವಾಗಿ ರಾಕ್ಷಸನ್ನ ಹೆಂಗೆ ತಯಾರು ಮಾಡ್ಬೇಕನ್ನ ನಿಮಗೆ ತಲೆಯ ಹೌದಾ. ಆಮೇಲೆ ಅದು ರಾಮನಿಗೆ ಯಾವ ಬಣ್ಣ, ಶಿವನಿಗೆ ಯಾವ ಬಣ್ಣ, ಅಥವಾ ರಾಧೆಗೆ ಯಾವ ಬಣ್ಣ, ಪಾರ್ವತಿಗೆ ಯಾವ ಬಣ್ಣ, ದೇವಿಗೆ ಯಾವ ಬಣ್ಣ, ಕಾಳಿಗೆ ಯಾವುದು ವೇಷಭೂಷ, ಈ ಥರ ಎಲ್ಲವೂ ಜನಪದ ಕಲೆಗಳು ಒಂದು ಯಾವತ್ತು ವೇದಿಕೆಗೆ ಸಿದ್ಧವಾದವು. ಈಗ ನಮ್ಮ ವೇಷಭೂಷಣ ನೀವು ಇದ್ರದ್ದು ನೋಡ್ರಿ, ಯಕ್ಷಗಾನ ಏನೆಲ್ಲ ವೇಷಭೂಷಣ. ಕೇರಳಕ್ಕೆ ಹೋದ್ರೆ ಇನ್ನೂ ವೈವಿಧ್ಯಮಯ ವೇಷಭೂಷಣ. ಅವರು ಭೂತಕೋಲ ಅಂತ ಮಾಡ್ತಾರೆ, ಅದು ಒಂದು ಕಲೆನೇ, ಅದು ಒಂದು ಜನಪದ. ಅದಕ್ಕೂ ಮತ್ತೆ ವಿಶಿಷ್ಟವಾದ ನಮ್ಮ ಚಿನ್ನಪ್ಪಗೌಡರು ಅಂತಂದು ಡಾಕ್ಟರ್ ಎಂ ಚಿನ್ನಪ್ಪಗೌಡ ಅಂತ ಅವ್ರು ಮಿಸಿ ಇದ್ರು. ಅವರು ಭೂತಾರಾಧನೆ ಅವ್ರ PhD ಥೀಸಿಸ್, ನನ್ನ PhD ಥೀಸಿಸ್ ಬಳ್ಳಾರಿ ಜಿಲ್ಲೆಯ ರಂಗನಟಿಯ. ಹೀಗೆ ಹಲವಾರು ರಂಗಭೂಮಿ ಕಲಾವಿದರ ಬಗ್ಗೆನೇ ಹೆಚ್ಚು ಏನು ಮಾಡಿದ್ದಾರೆ, ಕಲಾವಿದರ ಒಂದು ಬದುಕನ್ನು ಆಧರಿಸಿಕೊಂಡು ಯಾವುದೋ ಬರವಣಿಗೆ ಮತ್ತು ಕಲೆಯನ್ನು ಬೆಳೆಸಿರ್ತಕ್ಕಂಥದ್ದು ಮಾಡಿದ್ದಾರೆ. ಸುಭದ್ರಮ್ಮ ಮನ್ಸೂರ್ ಅಂತ ಹೇಳೋರು ಬಳ್ಳಾರಿ ಜಿಲ್ಲೆ ರಂಗಕ್ಕೆ ಹೋಗಿ ಅಮೇರಿಕಕ್ಕೆ ಹೋದ್ರು 2004ರಲ್ಲಿ. ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಿ ಬಂದು ಆ ಅಮ್ಮ ಬೆಟ್ಟದ ಮೇಲೊಂದು ಅಕ್ಕಮಾದೇವಿ ವಚನ ಇವತ್ತಿಗೂ ಧಾರವಾಡ ಮತ್ತು ಮೈಸೂರು ಆಕಾಶವಾಣಿಯಲ್ಲಿ ಹಾಕ್ತಾರೆ. ಎಷ್ಟು ವಿಶಿಷ್ಟ ಅಂದರೆ ಅಂತ ರಂಗಕ್ಕೆ ಹೋಗಿಲ್ಲ, ಅಷ್ಟು ಹಿಂದೂಸ್ತಾನಿ ಹಾಡುಗಳನ್ನು ಕಲಿತ ಆಯಮ್ಮ ವಚನಗಳನ್ನು ಹಾಡೋದು. ಮತ್ತು ದ್ರೌಪದಿ ಪಾತ್ರ ಆಯಮ್ಮನ ಬಿಟ್ಟರೆ ಇನ್ಯಾರಿಗೂ ಮಾಡಕ್ಕೆ ಬರಲ್ಲ. ಆದರೆ ಬೆಳಗಾಲ ವೀರಣ್ಣ ಶಕುನಿ ಆತಕ್ಕೆ ಬಿಟ್ಟರೆ ಇನ್ನೊಂದು ಬೇರೆ ಮಾಡಲ್ಲ. ಹಾಗೆ ಒಬ್ಬೊಬ್ಬರು ಒಂದೊಂದು ಪಾತ್ರಕ್ಕೆ ಇವ್ರ ಪಾತ್ರ ಇವರೇ ಅನ್ನಂಗೆ ರಂಗಭೂಮಿಯಲ್ಲಿ ಇದ್ದಾರೆ. ರಂಗ ಕಲೆಗಳು, ಪ್ರದರ್ಶನ ಕಲೆಗಳಿವೆ. ದುರ್ಗಮೂರಿಗೆರು ಅಂತ ಹೇಳ್ತಾರೆ, ಕೋದ್ಗಾರ, ಅಗ್ಲವೇಷಗಾರರು, ದೊಂಬರು, ಇವರೆಲ್ಲರೂ ಕಲಾವಿದರೆ. ಅದ್ರ ಜೊತೆಗೆ ಕಿನ್ನರಿ ಜೋಗಿಗಳು ಅಂತ ಬರ್ತಾರೆ. ಈ ಲಕ್ಷಪತಿ ರಾಜನ ಕಥೆ ಅಂತಂದು ಒಂದು ಯಾರೋ ಮುಂದಿನವ್ರ ಸಂಗಣ್ಣವರು ಒಂದು ಸಂಗ್ರಹ ಇತ್ತು. ಆ ಲಕ್ಷಪತಿ ರಾಜನ ಕಥೆಯನ್ನು ಹೇಳಿದರೆ ಯಾರಪ್ಪ ಅಂದರೆ ಕಿನ್ನರಿ ಜೋಗಿಗಳು. ಅವರು ಒಂದತ್ರ ಇರೋಲ್ಲ, ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಓಡಾಡೋದು, ಆ ಥರ ಎಲ್ಲ ಮಾಡಿ ಅವರು ಏನು ಮಾಡಿದ್ದಾರೆ, ರಂಗಭೂಮಿಯನ್ನು ಮತ್ತು ಜನಪದ ಕಲೆಯನ್ನು ಬೆಳೆಸಿದ್ದಾರೆ. ಆ ಜನಪದ ಕಲಾವಿದರಿಗೇನ ಪಕ್ಷಿ, ಪ್ರಾಣಿ ಮತ್ತು ಕಾಡು ಅವ್ರಿಗೆ ಬಹಳ ಹತ್ರ. ಕಾಡು
ಬಹಳ ಹತ್ರ. ಹಾಗಾಗಿ ಕಾಡಿನ ಮೂಲಕ ಪಕ್ಷಿ ಪ್ರಾಣಿಗಳ ಮೂಲಕ ವಸ್ತುಗಳನ್ನು ತಯಾರು ಮಾಡಿ ಅವರು ಆ ಮೂಲಕ ಅವ್ರದ್ದೇ ಆದ ಧ್ವನಿಯನ್ನು ಬಳಸ್ತಾರೆ. ಈಗ ನೀವೆಲ್ಲ ಇಷ್ಟು ಜನ ಇದ್ದೀರಿ, ನೀವೇ ಯಾವ್ದಾರ ಒಂದು ವಾದ್ಯನ ಕ್ರಿಯೇಟ್ ಮಾಡ್ಬೋದು. ಯಾಕಪ್ಪ ಅಂದ್ರೆ ಯಾರ್ಯಾರ ತಲೆ ಹೆಂಗೆ ಕೆಲಸ ಮಾಡುತ್ತೋ ಗೊತ್ತಿಲ್ಲ. ಹಾಗೆ ಏನು ಜನಪದ ರಂಗಭೂಮಿ ಮೊದಲು ಅಂಗಳದಲ್ಲಿತ್ತು, ಉನ್ನತ ವರ್ಗದವರ ಮನೆ ಮುಂದೆ ರಂಗಭೂಮಿ ಪ್ರದರ್ಶನ ಆಗ್ತದೆ, ರಂಗ ಕಲೆಗಳ ಪ್ರದರ್ಶನ ಆಗ್ತದೆ. ಬಟ್ ಇವತ್ತು ಹಂಗಿಲ್ಲ. ಇವತ್ತು ಅದಕ್ಕೆ ಆಧಾರದ ಒಂದು ವೇದಿಕೆ ಇದೆ, ಕಲಾವಿದರಿಗೆ ಒಂದು ಗೌರವ ಇದೆ, ಅವ್ರಿಗೆ ಮಾಶಾಸನ ಅದನ್ನೆಲ್ಲನೂ ಮಾಡ್ತಾ ಇದ್ದಾರೆ. ಮಾಡಿ ನೀವು ಇಡೀ ಕರ್ನಾಟಕದಾಗ ಎಷ್ಟು ಜಿಲ್ಲೆಗಳದಾವೆ, ನಿಮಗೆ ಹೋಮ್ವರ್ಕ್ ನೆಕ್ಸ್ಟ್ ಎಷ್ಟು ಜಿಲ್ಲೆಗಳದಾವೆ, ಆ ಜಿಲ್ಲೆಯ ಪ್ರಸಿದ್ಧ ಯಾವುದೇ ಕಲೆ ಆಗಿರ್ಲದ ರಂಗಕಲೆ ಅದು ಅದ್ರ ಬಗ್ಗೆನೂ ನೀವು ನೆಕ್ಸ್ಟ್ ಬರ್ಕೊಂಡು ಬನ್ನಿ. ಹುಡುಕಿದ್ರೆ ಎಲ್ಲ ಸಿಗ್ತಾವೆ. ಏನು ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳ ವಿಶಿಷ್ಟ ರಂಗ ಕಲೆಗಳು ಅಥವಾ ಪ್ರದರ್ಶನ ಕಲೆಗಳು ಅಂತಾನೆ ಮಾಡಿ. ಡೊಳ್ಳು ಗೊತ್ತಲ್ಲ ನಿಮಗೆ, ಡೊಳ್ಳು ಕೋಲಾಟ, ಇಲ್ಲಿ ಮಂಡ್ಯದ ಪಟ ಕುಣಿತ ಅಂತ ಮಾಡ್ತಾರೆ. ಕಂಸಾಳೆ, ಪೂಜಾ ಕುಣಿತ, ಅದು ಪೂಜಾ ಸವಿತಾ ಅಂತ ಅಮೇರಿಕ ಕೆಲವರು ಅವರು. ಆಮೇಲೆ ನಮ್ಮ ಮಾದೇಶನ ಹಾಡುಗಳನ್ನ ಹೇಳೋರು ವಿಶಿಷ್ಟವಾದ ಜನಗಳದ. ಮಲೈ ಮಾದೇಶನ ಹಾಡ, ಮೈಸೂರು ಗುರುರಾಜ ಇದೆ, ಕಂಸಾಳೆ ಮಾದೇವ, ಮಳವಳ್ಳಿ ಮಾದೇವ ಸ್ವಾಮಿ, ಇವ್ಯಾ ಅವರು ಈಗ ನಮ್ಮಲ್ಲಿ ಸಿಕ್ಬಿಡ್ತಾರೆ. ಇನ್ನೂ ಉತ್ತರ ಕರ್ನಾಟಕ, ಈ ದಕ್ಷಿಣ ಕರ್ನಾಟಕ ಇವ್ರೂರ ಕಡೆಗೆ ಈ ಹೇಳಿದ ಸುಕ್ರಿ ಬೊಮ್ಮೇಗೌಡ ತುಂಬಾ ಹಾಡುಗಳನ್ನು ಹೇಳೋದು. ಜೊತೆಗೆ ಆಯುರ್ವೇದ ತಜ್ಞೆ, ಆಮೇಲೆ ಪರಿಸರ ತಜ್ಞೆ ಅದು ಕುಸುಮಾಕರ್ ದೇಸಾಯಿ ಅಂತ. ಈ ಗೌರಾದೇವಿಯ ಪಿಕೋ ಚಳುವಳಿ ಇವೆಲ್ಲವೂ ಬಂದ್ರು ನೋಡ್ರಿ. ಅವರು ಕೂಡ ರಂಗಭೂಮಿ, ಕೆಲವರು ಅವರೆಲ್ಲರಲ್ಲ, ಕೆಲವರು ರಂಗಭೂಮಿ ಕಲೆಗಳ ರಂಗಭೂಮಿ ತಜ್ಞತೆ ಮತ್ತು ಪರಿಸರ ತಜ್ಞತೆ ಕೂಡ ಅವರಿಗೆ ಇತ್ತು. ರಂಗ ಕಲೆಗಳು ಒಂದು ಬೆಳೆಸ್ತಾ ಹೋದ್ರು. ಯಾರಿಗೆ ಬೆಳೆಸಿದ್ರಪ್ಪ ಅದು ಅದ್ರ ಜೊತೆಗೆ ನೀವು ಇನ್ನೊಂದು ಆಲೋಚನೆ ಮಾಡಬೇಕು. ನಮ್ಮಲ್ಲಿ ದೈವದ ಪರಿಕಲ್ಪನೆ, ಭಕ್ತಿ ಹೆಸರಲ್ಲಿ, ನಂಬಿಕೆ ಹೆಸರಲ್ಲಿ ಅದು ರಂಗಕಲೆಗಳನ್ನು ಬೆಳೆಸ್ತಾ ಹೋದ್ರು. ಭಕ್ತಿಯಿಂದನೇ ಶುರು ಆಯ್ತಲ್ರಿ. ನಾವು ರಾಮನ ನಾವು ಪೂಜೆ ಮಾಡ್ತೀವಿ, ಹೌದಾ, ಶಿವನ ನಾವು ಆರಾಧನೆ ಮಾಡ್ತೀವಿ, ಶ್ರೀಕಂಠ ವಿಷ್ಣುವನ್ನ ಆರಾಧನೆ ಮಾಡ್ತೀವಿ. ಹಿಂಗ ಆರಾಧನೆಯ ಮೂಲಕ ನಮಗೆ ಕಲೆಗಳು ಬೆಳಕಿಗೆ ಒಂದು ಭಕ್ತಿ ರೂಪದಲ್ಲಿ ಬಂದು ಮತ್ತು ಪ್ರದರ್ಶನ ರೂಪದಲ್ಲಿ ರಂಗಕಲೆಗಳು ಹೆಚ್ಚು ಹೆಚ್ಚು ಪ್ರಕಾರವಾಗಿ ಬೆಳಕಿಗೆ ಬಂದು. ಮತ್ತು ನಮ್ಮ ಈಗ ನಾನೇ ಸಣ್ಣವಳಂದ್ರೆ ಲೆಕ್ಕ, ನಾನು 10 ವರ್ಷ ಅಂದರೆ ಈಗ 40 ವರ್ಷ ಕೆಳಗೆ, 40-45 ವರ್ಷ ಕೆಳಗೆ ಜರ್ಮನಿಗೆ ಹೋಗಿ ಕಲಾವಿದರು ತೊಗಲುಗೊಂಬೆ ಆಟನ ಪ್ರದರ್ಶನ ಮಾಡಿ ಬಂದರು. ಎಡರಂದಾಡಿ ದೊಡ್ಡಬರ್ಮ ಅಂತ ಫೇಮಸ್. ಜೊತೆಗೆ ಇವರು ಯಾರು, ಬೆಳಗಲ್ ವೀರಣ್ಣ, ಅವರು ಕೂಡ ತೊಗಲುಗೊಂಬೆಗಳನ್ನು ಮಾಡ್ತಾ ಇದ್ರು. ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಚೌಡಿಕೆ ಹಾಡು. ಚೌಡಿಕೆ ಹಾಡನ್ನು ಆಡೋ ವಿಶಿಷ್ಟ ಜನ ಇದೆ. ಆಮೇಲೆ ಮಂಜಮ್ಮ ಜೋಗತಿ ನೀವು ಕೇಳಿರ್ಬೋದು, ಅವರು ನಮ್ಮ ತಾಲೂಕಿನವರೇ. ಆಯಮ್ಮ ಕೊಡ ಹೊತ್ಕೊಂಡು ತಲೆ ಮೇಲೆಲ್ಲ ಹಿಂಗೆ ಬಗ್ಗಿ ಆಯಮ್ಮ ಡ್ಯಾನ್ಸ್ ಮಾಡ್ತಿದ್ರು. ಈಗೆಲ್ಲ ಭಾಳ ಇದಾಗಿದೆ. ಪದ್ಮಭೂಷಣ ಅವರು ಕೂಡ ಅವ್ರನ್ನ ಈಗ ಜನಪದ ರಂಗಭೂಮಿ ಕಲೆಗಳಲ್ಲಿ ನಾವು ಮಂಜಮ್ಮ ಜೋಗತಿ, ಮಂಜಮ್ಮ ಜೋಗತಿ, ಜೋಗತಿ ಕುಣಿತ, ಜೋಗತಿ ನೃತ್ಯ ಅಂತಾರೆ. ಚೌಡಿಕೆ ಹಾಡುಗಳು ಅದಾವ. ಆಮೇಲೆ ಕರಡಿ ಮಜಲು ಅಂತ ಐತಿ, ಕೇಳಿರ ನೀವು? ಅದು ಮಾತಿಲ್ಲ ಏನಲ್ಲ ಮಕ್ಕಳೇ, ಬರೀ ವಾದ್ಯಗಳ ಮೂಲಕ ಮಜಲು, ಅದನ್ನ ಕರಡಿ ಮಜಲು ಅಂತ. ಧಾರವಾಡ ಆಕಾಶವಾಣಿಯಲ್ಲಿ ಇವತ್ತು ಪ್ರಸಾರ ಆಗೈತಿ ಕರಡಿ ಮಜಲು. ಆಮೇಲೆ ಬರೀ ನೀವು ಇನ್ನೂ ಒಂದು ಹಾಡು ಅದು ಬೇರೆ, ಬರೀ ಮೇಳಗಳ ಮಜಲೇ ಬೇರೆ ಇಟ್ಕೊಂಡಿರ್ತಾರೆ. ಬರೀ ಓದೋದಪ್ಪ, ಮಾತಾಡಂಗಿಲ್ಲ. ನೀನು ಒಂದು ನಮೂನಿ ಓದೋದು, ನಾನೊಂದು ನಮೂನಿ, ಇನ್ನೊಬ್ರು ಒಂದು ನಮೂನಿ ಮಜಲು, ಇನ್ನೊಬ್ರು ಒಂದು ನಮೂನಿ ಮಾಡೋದು. ಹಂಗೆ ಒಂದೊಂದು ವಿಶಿಷ್ಟವಾಗಿ. ಮನುಷ್ಯನ ಬುದ್ಧಿಗೆ ಬೆಲೆ ಇಲ್ಲ, ಸೃಜನಶೀಲತೆ ಇದೆ. ಕಾಲದಿಂದ ಕಾಲಕ್ಕೆ ಮೂಲವನ್ನು ಇಟ್ಕೊಂಡು ಸೃಜನಶೀಲತೆ ಬೆಳೀತಾ. ಏನಾರ ಪ್ರಶ್ನೆ? ಇನ್ನೂ ಬಹಳ ಜಿಲ್ಲೆಯಲ್ಲಿ ಅದಾರಪ್ಪ, ಇನ್ನೂ ಕೆಲವು ಹೆಸರು. ನೀವು ಕೋಲಾರ ಕಡೆಗೆ ಹೋದ್ರೆ ತೆಲುಗು ಇನ್ಫ್ಲುಯೆನ್ಸ್ ಜಾಸ್ತಿ. ಅಂತಂತ ವಿಶಿಷ್ಟವಾದ ಕಲರು, ಕನ್ನಡ ತೆಲುಗು ಎರಡು ಮಿಕ್ಸ್ ಮಾಡಿ ಹೇಳ್ತಾರೆ. ಇಲ್ಲ ಕನ್ನಡ ಹೇಳ್ತಾರೆ, ಹಂಗೆ ಟ್ರಾನ್ಸ್ಲೇಟ್. ದರೋಜಿ ಈರಮ್ಮ, ಅದೊಂದು ಬರ್ಕೊಂಡು ಬುರ್ರಕಥ ಈರಮ್ಮ ಫೇಮಸ್ ಆಗಿ ನಮ್ಮ ಬಳ್ಳಾರಿ ಜಿಲ್ಲೆ. ಬುರ್ರಕಥ ಈರಮ್ಮ, ದರೋಜಿ ಈರಮ್ಮ, ಬುರ್ರಕಥ ಈರಮ್ಮ ಅಂತಂದು ಕುಮಾರ್ ರಾಮನ್ ಕಥೆಯನ್ನ 7 ದಿನ ಹಾಡು ಹೇಳ್ತಾರೆ. ಬುರ್ರಕಥ ಈರಮ್ಮ ಹಂಪಿ ವಿಶ್ವವಿದ್ಯಾಲಯದಲ್ಲಿ ಪ್ರಕಟ ಆಗಿರ್ತಾವ. ಮೈತ್ರಿ ಸರ್ ಅಂತಂದು ಅದು ಬುರ್ರಕಥ ಈರಮ್ಮನ ಪದಗಳು
ತಂಬೂರಿ ಅವನ್ನೆಲ್ಲ ಇಟ್ಕೊಂಡು ಹಾಕಿ ಬುರ್ರಕಥ ಬುರ್ರ ಅಂದ್ರೆ ತೆಲುಗು ಅದು ಆಯಮ್ ನೋಡಿ ತೆಲುಗಿಂದ ಕನ್ನಡ ಟ್ರಾನ್ಸ್ಲೇಷನ್ ಮಾಡಿ ಹಾಕಿ ಆ ಥರ ಬುರ್ರಕಥ ಈರಮ್ಮ ಹಾಕಿ ಫೇಮಸ್ ಜನಪದ ಪ್ರದರ್ಶನ. ಆಮೇಲೆ ಇನ್ನೊಂದು ಡೊಳ್ಳೆ ಬರ್ಸಕ ಸೊನ್ನ ತಿಂದಪ್ಪ ಅಂತ ಫೇಮಸ್. ಆತ ತಿಂದಪ್ಪ ಅಜ್ಜ ಡೊಳ್ಳೆ ಬರ್ಸಂದ್ರೆ ಡಿಲ್ಲಿ ಕೇಳ್ತೈತೆ ಅನ್ನೋರು, ನಮ್ಮೂರ್ ಕಡೆಗೆಲ್ಲ ಅಷ್ಟು ಡೊಳ್ಳು ಹಗ್ಗ ಅದು ದೊಡ್ಡದು ಇಟ್ಕೊಂಡು ಆತ ಒಳ್ಳೆ ಮನುಷ್ಯ. ನೀವು ಆ ಚಿಕ್ಕವರಿದ್ದಾಗ ಬಂಡಿ ಮೇಲೆ ರೌದಿ ಸೊಪ್ಪೆ ಎಲ್ಲ ಹಾಕ್ತಾರಲ್ಲ ಅವ್ನು ಒಬ್ಬೊಬ್ಬರೇ ಒತ್ಕೊಂಡು ಹೋಗಿರೋದು ನೋಡಿ ನಾವು. ಒಬ್ಬರೇ ಮುಂಗಿರ್ತಾನಂತ ಅದು ನಿಮ್ಗೆ ಒತ್ಕೊಂಡು ಹೋಗ್ತಾನೆ ಹೆಂಗೆ. ಆಮೇಲೆ 3-4 ಬಂಡಿ ಕೂಗು ಒಬ್ಬನೇ ಎಳೆಯೋದು. ಆಮೇಲೆ ಬೈಲಾಟ ಆಡ್ಕೊಂಡು ಮೇಲೆ ಚಕ್ರ ತಿರುಗಿಸೋದು. ಆ ಥರ ಎಲ್ಲ ವರ್ಷಕ್ಕೊಂದು ಜಾತ್ರೆಯಲ್ಲಿ ಬುರ್ರಕಥ ಈರಮ್ಮಂದು ಫೇಮಸ್ ಆಗಿ. ಆಂಧ್ರ ಮೂಲ ಅವರು ಪ್ರದರ್ಶನ ಕಲೆಗಳು. ಬಟ್ ಕರ್ನಾಟಕದಲ್ಲಿ ದರೋಜಿ ಅಂತ ಇದೆ, ಬಳ್ಳಾರಿ ಹತ್ರ ದರೋಜಿ ಈರಮ್ಮ ಅಂತ ಹೇಳ್ತಾರೆ. ಅವ್ರ ಮೊಮ್ಮಗ ಅಶ್ವರಾಮ ಅಂತ ಅದಾನ. ಅವರೆಲ್ಲ ಈಗ ನಮ್ಮ ದಸರಾದಾಗ ಇದು ಕಾಟಕ್ಕಿ ಅವ್ರದ್ದೆಲ್ಲ ಗಂಡುಡ್ರು ವೇಷ ಹಾಕೊಂಡು ಇಲ್ಲಿ ಡ್ಯಾನ್ಸ್ ಮಾಡ್ತಾರ ಅವರೆಲ್ಲರೂ. ಯಾರೋ ಅಶ್ವರಾಮ ಅವರೆಲ್ಲ ಈರಮ್ಮನ ಮೊಮ್ಮಕ್ಕಳು. ಹಾಗೆ ರಂಗಭೂಮಿ ಬುರ್ರಕಥ ಈರಮ್ಮ ತಗೊಳ್ರಿ, ಬೆಳಗಾಲ್ ವೀರಣ್ಣ ತಗೊಳ್ರಿ, ಅಡ್ರಮ್ನಳ್ಳಿ ದೊಡ್ಡ ಬರ್ಬಂಕನ್ ತಗೊಳ್ರಿ, ಕುಂದಪ್ಪ ಒಂದು ಅವ್ರು ತಗೊಳ್ರಿ, ಇನ್ನು ಇಲ್ಲಿ ಕೆಂಪಾಚಾರ್ಯನ್ ಕೆಂಪಣ್ಣ ಅಂತ ತುಮಕೂರು ಅಲ್ಲಿ ತಗೊಳ್ರಿ, ಕೋಲಾರದ ಕೆಲವು ಕಲಾವಿದರಾದ ಅವ್ರನ್ನ ತಗೊಳ್ರಿ, ಬೆಂಗಳೂರು ಮೈಸೂರು ಭಾಗದಲ್ಲಿ ಬಿಜಾಪುರದ ಸನಾದಿ ಅಪ್ಪಣ್ಣ ಅಂತ ತಗೊಳ್ರಿ, ಬೀಳಿಗಿ ಸನಾದಿ ಅಪ್ಪಣ್ಣ, ಮತ್ತು ಬಾಗಲಕೋಟೆಯಲ್ಲಿ ಎಲ್ಲ, ಗುಲ್ಬರ್ಗ, ಬೀದರ್ ಅಲ್ಲೆಲ್ಲೆಲ್ಲ ವಿಶಿಷ್ಟವಾದ ಕಲಾವಿದರು ಭಾಳ ಜನ ಅದ. ಹಾಲುಮತ ಕಾವ್ಯ ಅಂತಂದು ಜನಪದ ಮಹಾಕಾವ್ಯಗಳಲ್ಲಿ ಭಾಳ ದೊಡ್ಡದಂದ್ರೆ ನಾವು ಮಲೈ ಮಾದೇಶ್ವರ ಅಂತೀವಿ, ಅಲ್ಲೊಂದು ಹಾಲುಮತ ಕಾವ್ಯ ಅಂತಂದು ಸರ್ ಒಬ್ಬರು ಮಿಲ್ನೇ ಕೆಲಸ ಮಾಡ್ತಿದ್ದಂತ ಒಬ್ಬ ಕಾರ್ಮಿಕ ನಮ್ಮ ಯಾರು ವೀರಣ್ಣ ದಂಡೆ ಅನ್ನೋರು ಮಾಡಿಸಿದ್ದಾರೆ. ಹಾಲುಮತ ಕಾವ್ಯ ಫೇಮಸ್. ಅವರು ಹಾಳು ಮತ್ತು ಬರೀ ಬಾಯಿ ಇದೇ ಬುರ್ರಕಥ ಈರಮ್ಮ ಬೆಳತನ. ಕುಮಾರರಾಮ ಕೇಳಿರಲ್ಲ, ಕಂಪ್ಲಿ ಗಂಡುಗಲಿ ಕುಮಾರರಾಮ ಸಿನಿಮಾ ಎಲ್ಲ ಬಂತಲ್ಲ ಶಿವರಾಜ್ ಕುಮಾರ್, ಅದು ಬೆಳತನ 7 ದಿನ ಹಾಡೋದ ಬುರ್ರಕಥ ಈರಮ್ಮ. ಎಂತೆಂಥದ್ದು ಅಷ್ಟರ ಮಟ್ಟಿಗೆ ಕಲೆ ಏನಾಗಿದೆ ಅಂತಂದ್ರೆ ಮಾನವನ ಜೀವನದಲ್ಲಿ ಕೆಲವರು ಎಲ್ಲ ಹೇಳ್ತಾರೆ, ಅದನ್ನ ನೀವು ಸುಳ್ಳು ಮಾಡ್ಬೇಕು. ಅದನ್ನ ಏನು ಅನ್ನೋದು ಹೇಳ್ತೀನಿ. ಕಲೆಗೂ ಬಡತನಕ್ಕೂ ಭಾಳ ನಂಟು. ಶಾರದೆ ದರಿದ್ರೆ, ಬುದ್ಧಿವಂತಿರ್ತಾಳ ದರಿದ್ರ ನೋ, ಅದೆಲ್ಲ ಕಲೆಗೂ ಬಡತನ. ಕಲೆಗಾರ ಬಡವನ ಆಗಬಾರ್ದು. ಕಲೆಯನ್ನ ಇಟ್ ಈಸ್ ಎ ಮಾರ್ಕೆಟ್. ಕಲೆಯನ್ನ ನಾವು ಮಾರ್ಕೆಟ್ ಮಾಡಿದಾಗ ನಾವು ಶ್ರೀಮಂತರೇ, ಕಲಾವಿದರು ಶ್ರೀಮಂತರ. ಆ ಥರ ಕಾನ್ಸೆಪ್ಟನ್ನು ಬೆಳೆಸೀನಿ. ಯಾವುದೇ ಆಗಲಿ ಹ್ಯೂಮನ್ ಮಾತು ಬೇಡ, ಮಾನವೀಯತೆ ಇರಬೇಕು, ಅದು ಮೌಲ್ಯತೆ. ಕಲೆಗಾರರು ಕೂಡ ಗ್ರೇಟ್. ಒಂದು ಕಲೆ ಕಳ್ಸೋನು ಹುಡುಗಾಟೇನ್ರಿ. ಒಬ್ಬ ಸಿದ್ರು ಬಂದಂದ್ರೆ ಕೀಳು ಅಂತ ಕಾಣೋದು, ದಾಸರಂದ್ರೆ ಕೀಳು ಅಂತ. ದಾಸರಾಟ ಆಟ ಅಲ್ಲ, ದೋಸೆ ಊಟ ಅಲ್ಲ ಅಂತ ಗಾದೆ ಶುರು ಮಾಡಿದ್ರು. ಒಂದು ಊರು ತುಂಬ ದಾಸಗಳು ಎಲ್ಲರ ಮನೆ ಮುಂದೆ ದಾಸರಾಟ ಆಡೋವರು ಎಲ್ಲವೇ. ಇದು ಯಾರು ನೋಡ್ಬೇಕ್ರಿ, ತಗೊಂಡ್ರಿ ಮತ್ತೆ ರಾಮಾಯಣ ಮಹಾಭಾರತ ಪುರಾಣ 18 ಪುರಾಣ ಕಥೆ ತಗೊಂಡ್ರು ತಗ. ಎಲ್ಲ ವಿದ್ಯಾವಂತರು ಒಂದಿಷ್ಟು ಓದ್ಯರು. ಸಾಲಿ ವೆಂಕಣ್ಣಯ್ಯ ಅಂತ ರಾಮಸಾಗರ್ ಲೆಕ್ಕದ ನಾಟಕ ಬರ್ದು, ಬಿಡದೆ ಬಜ್ಜಿ ಪೆನ್ನು ಕೊಡುತ್ತೀನಿ ಆ ಒಡೆಯ ಭೀಮೇಶನ ಅಂತಂದು. ಆ ಹಾಡು 23 ಜಿಲ್ಲೆಯಲ್ಲಿ ಇದೆ. ಅಂದ್ರೆ ಮೂಲ ಬಯಲಾಟ ಹುಟ್ಟಿದ್ದು ಕುಡುತನಿ, ಬಳ್ಳಾರಿ ಆ ಭಾಗದಲ್ಲಿ, ವಿಜಯನಗರ ಭಾಗದಲ್ಲಿ. ಅಲ್ಲಿ ಸೋಮಸಮುದ್ರ ಅಂತ ಒಂದು ಊರಿದೆ. ಆ ಊರಲ್ಲಿ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಮುಂದೆ ಮೊದಲೇ ಬರ್ಸೋದು ಒಂದು ಚಿತ್ರ ಇದೆ. ಆ ಮೂಲಕ ಅಲ್ಲೆಲ್ಲ ಕಲೆ ಬೆಳೆದು ಈ ಮಟ್ಟಿಗೆ ಇವತ್ತು ಕಲಾವಿದರು ಶ್ರೀಮಂತರು, ಕಲಾವಿದರು ಗ್ರೇಟ್. ಕುಡುತಿನಿಯ ಒಡೆಯ ಭೀಮೇಶ್ ಅಂದ್ರೆ ಭೀಮೇಶ್ ಅಂತ ಅಲ್ಲಿ ದೇವರಿದ್ದ. ಕುಡುತಿನಿ ಅನ್ನೋ ಊರು ಬಳ್ಳಾರಿಯಲ್ಲಿದೆ. ಹಾಗಾಗಿ ಬಯಲಾಟಕ್ಕೆ ಮೂಲ ಆಗಿದ್ದು ನಾಂದಿ ಪದ್ಯ ಇವತ್ತಿಗೂ ಇದೆ. ಬಳ್ಳಾರಿ ಜಿಲ್ಲೆ, ಅದು ವಿಶೇಷವಾಗಿ ಕುಡುತಿನಿ ಪ್ರದೇಶ. ಅಲ್ಲಿ ರಾಮಸಾಗರ್ ಸಾಲಿ ವೆಂಕಣ್ಣ ಇಂಚಲದ ಸಕ್ರನ ಹಾಕಿ ಲಂಬಾಣಿಗರು ಕೂಡ ಇದು ಬರ್ತಾರೆ ಬಯಲಾಟ. ಅದೇ ರಾಮಾಯಣ, ಶಶಿರೇಖಾ ಪರಿಣಯ, ಇಂದ್ರಜಿತ್ ಕಾಳಗ, ಸಂಪೂರ್ಣ ರಾಮಾಯಣ, ಸೀತಾ ಪರಿತ್ಯಾಗ, ದ್ರೌಪದಿ ವಸ್ತ್ರಾಪರಣ, ಇದು ರಾಮ ರಾವಣರ ಯುದ್ಧ, ಲೆಕ್ಕ ಸಂಪೂರ್ಣ ರಾಮಾಯಣ, ಕುರುಕ್ಷೇತ್ರ, ಧನಂಜಯ ವಿಜಯ, ಅರ್ಜುನಂದು, ಒಂದಕ್ಕಿಂತ ಒಂದು ಗದಾ ಯುದ್ಧ, ಭೀಮಂದು, ಒಂದಲ್ಲ ಆ ಪರಿನ ಒಂದು 50 ಮೇಲೆ ಸಿಗ್ತಾವೆ. ಹಳ್ಳಿಗಳಲ್ಲಿ ಪಠ್ಯಗಳದಾವು, ಬಯಲಾಟದ ಪಠ್ಯಗಳು. ಅದನ್ನ ಈಗ ಸಂಗ್ರಹ ಮಾಡ್ತಾ ಇದಾರೆ ಬಯಲಾಟ ಅಕಾಡೆಮಿ ಅದು. ಹಾಗೆ ನೀವು ಕಲೆ ಮತ್ತು ಇದ್ರ ನಡುವೆ ಬರೀ ಪ್ರದರ್ಶನ ಕಲೆ ಮಾಡೋದು, ಒಂದು ಅರ್ಧ ಗಂಟೆ ಹೋಗಿಬಿಡ್ತಾರಂತ ಗಟ್ಟಿ ಪಠ್ಯಗಳು ಶುರುವಾದವು. ಅದೇ ಉದಾಹರಣೆ ಹೇಳ್ಬೇಕಂದ್ರೆ ನಿಮಗೆ ಶ್ರೀಕೃಷ್ಣ ಪಾರಿಜಾತ ಮೊದಲು ವಿಜಯನಗರ ಸಾಮ್ರಾಜ್ಯದಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು, ಅಷ್ಟದಿಗ್ಗಜರು ಅಂತ ಇದ್ರು, ಕೇಳಿರ್ತೀರಿ ನೀವು.
ಅಷ್ಟ ಅಂದ್ರೆ 8 ದಿಗ್ಗಜರಿದ್ದಾಗ ಅಲ್ಲಿ ನಂದಿ ತಿಮ್ಮಣ್ಣ ಅಂತ ಬರ್ತಾನೆ. ನಂದಿ ತಿಮ್ಮಣ್ಣ ಶ್ರೀಕೃಷ್ಣ ಪಾರಿಜಾತಮು ಅಂತ ಬರ್ದಿರ್ತಾನೆ ತೆಲುಗಲ್ಲಿ. ಈ ಕೃಷ್ಣದೇವರ ಅಮುಕ್ತ ಮಾಲ್ಯ ಅಂತ ಅವ್ರದ್ದು ಒಂದು ಕೃತಿಯನ್ನು ಬರೆದ. ಆ ಪಾರಿಜಾತಂನಿಂದ ಪ್ರಭಾವ ಆಗಿ ಸಿರುಗುಪ್ಪಿ ಸದಾಶಿವ ಎನ್ನುವುದು 5 ದೃಶ್ಯ ಬರ್ತದೆ. 5 ದೃಶ್ಯ ಬರೆದದ್ದು ಅಪರಾಳ ತಮ್ಮಣ್ಣ ಕೈ ಸಿಕ್ತದ. ಅಪರಾಳ ಅನ್ನೋದು ಒಂದು ಊರು. ಆ ಅಪರಾಳ ತಮ್ಮಣ್ಣ ಮತ್ತೆ ಅದು ಸೇರಿಸಿ ಬರ್ತಾನೆ. ಅದು ಯಾರಿಗೆ ಹೋಗತ್ತಿ? ಕುಲ್ಗೋಡ್ ತಮ್ಮಣ್ಣ ಕೈ ಹೋಗತ್ತೆ. ಆ ಕುಲ್ಗೋಡ್ ತಮ್ಮಣ್ಣ ಯಾದವಾಡ ಮಲ್ಕಪ್ಪರ ಹತ್ರ ಹೋಗ್ತಾನೆ. ಅವ್ರು ಹೋಗಿ ಅದು ರಂಗಪಟ್ಟೆ ಗಟ್ಟಿ ಆಗತ್ತೆ. ಮತ್ತೆ ಕುಲ್ಗೋಡ್ ತಮ್ಮಣ್ಣ ಅದು ಸಂಪೂರ್ಣ ಬಾರದು. ಅದನ್ನ ಯಾದವಾಡ ಮಲ್ಕಪ್ಪನಂತ ಹೋದಾಗ ಅಲ್ಲಿ ಕೌಜಲಿ ಲಿಂಗಮ್ಮ ಸಣ್ಣ ಹುಡುಗಿ ಓಡಾಡ್ತಿರ್ತದೆ ಸಂಗೀತ ಕಲೆ. ಈ ಹುಡುಗಿನ ಸತ್ಯಭಾಮ ಮಾಡ್ಬಿಡೋಣ. ಯಾಕಂದ್ರೆ ಹೆಣ್ಮಕ್ಳು ವೇದಿಕೆ ಬರೋದು ಅಷ್ಟು ಸುಲಭ ಅಲ್ರಿ. ಇದಾದ್ಮೇಲೆ ಬಳ್ಳಾರಿ ಹೇಳ್ತೀನಿ. ಹಂಗ ಬಂದು ಕೊನೆಗೆ ಹುಡುಗಿಗೆ ಅದನ್ನ ಕೊಟ್ಟು ಯಾವುದು ಸತ್ಯಭಾಮನ ಪಾತ್ರ, ಕೃಷ್ಣಂದು ರುಕ್ಮಿಣಿದು, ಇಂದ ಮೇಳ ದೂತೆ 5 ಪಾತ್ರ ಸಾಕು ಹಾಡು ಹೇಳ ಕುತ್ಕೊಂಡ್ಬಿಡ. ಆ ಥರ ಬೆಳೀತು ಒಂದು ಕತೆ. ರಂಗಪಟ್ಟಿಯಾಗಿ ಬರವಣಿಗೆ ರೂಪ ಪಟ್ಟು ಅದನ್ನ 50 ವರ್ಷ ಹಾಡ್ಯಾಳ. ಯಾರು? ಕೌಜಲಿ. ಇದ ತಿರ್ಗಾ ಬರೀ ಅದೇ ಹಾಡಂತೆ ನೀವು ಕೇಳ್ಬೋದು. ಈಗ ನಾವು ಒಂದ್ ಸಿನಿಮಾ ನೋಡಿ ಮೇಲೆ ಬಿಟ್ಟು ಇನ್ನೊಂದ್ ಸಿನಿಮಾಕ್ಕೆ ಹೋಗ್ತೀವ. ಜನಪದ ಕಲಾವಿದರದ್ದು ವಿಶಿಷ್ಟ ಹೇಳ್ಬಿಡ್ತೀನಿ ಮಕ್ಕಳೇ. ಅದೇ ಪಾರಿಜಾತ 50 ವರ್ಷ ಹಾಡ್ಯಾಳ. ಯಾರು? ಕೌಜಲಿಗೆ. ಯಾರಿಗೆ ಬೇಸರ ಯಾಕಾಗಲ್ಲ? ವರ್ಷ ಬೇಸರ ಬೇಕಾಯ್ತಲ್ಲ. ವರ್ಷ ಯಾಕೆ ಬೇಸರ ಆಗಲಿ ಗೊತ್ತಾ? ಆ ವರ್ಷ ಏನು ಊರಾಗ ನಡೆದಿರ್ತಾವಲ್ಲ ಘಟನೆ, ಅದನ್ನೆಲ್ಲ ಹಿಡ್ಕೊಂಡು ಮಾತಾಡೋರು ಕಲಾವಿದರು, ಭಾಗವಂತಿಕೆ ಮಾಡೋರು, ದೂತೆ, ಗೊಲ್ಲತ್ತಿ ಎಲ್ಲ. ಅವಾಗ ಖುಷಿ ಆಗತ್ತೆ. ಬಂದು ನೋಡೋಗೋರು. ಅದು ಕತಿ ಯಾವ್ದಾರ ಆಗ್ಲಿ ಖುಷಿ ಬೇಕವ್ರಿ, ಮನೋರಂಜನೆ. ಅದೇ ತರ ಇಲ್ಲಿ ಪಂಚಗಣಾಧೀಶರು ಅಂತ ಬರ್ತಾರೆ ಬಳ್ಳಾರಿ ಜಿಲ್ಲೆಯಲ್ಲಿ. ಕೊಟ್ಟೂರು ಕೊಟ್ರೇಶ, ಅರಮನಹಳ್ಳಿ ಕೆಂಪೇಶ, ಆಮೇಲೆ ಕೂಲಹಳ್ಳಿ ಗೋಣಿ ಬಸವೇಶ್ವರ, ಆಮೇಲೆ ಅರಸೀಕೆರೆ ಕೋಲ್ಶ ಅಂತ, ಮದ್ದಾನೇಶ, ಹಿಂಗೆಲ್ಲ ಬರ್ತಾರೆ. ಗೋಣಿ ಬಸಪ್ಪನ ಹಾಡು. ಗೋಣಿ ಬಸಪ್ಪನ ಒಬ್ಬ ಟೀಚರ್ ಕೊಡಕ್ ಮೇಷ್ಟ್ರು ಅಂತ ಬರ್ತಾರೆ. 60 ವರ್ಷ ಗೋಣಿ ಬಸವೇಶ್ವರ ಇವಾಗಲೇ ನಡೀತದೆ. ಮಗ, ತಾತ, ಮಗ, ಮೊಮ್ಮಗ ಪಾತ್ರ ಮಾಡ್ಯಾರ. ಅಜ್ಜ, ಮಗ, ಮೊಮ್ಮಗನ ಅಲ್ಲಿ ಪಾತ್ರ ಮಾಡಿ ಅವರೆಲ್ಲ ರಾಜ್ಯೋತ್ಸವ ಪಡ್ತಾರೆ. ಇದೇ ಗೋಣಿ ಬಸವಂದ ಅದೇ ಕತೆ ಪ್ರತಿ ವರ್ಷ ಜಾತ್ರೆ. ಗೋಣಿ ಬಸವೇಶ್ವರ ಮಹಾತ್ಮೆ. ಮತ್ತೆ ದೇವಿ ಕತೆ, ಬಯಲಾಟದಲ್ಲಿ ದೇವಿ ಕತೆ ಇವತ್ತಿಗೂ ಹಾಡ್ತಾರೆ. ಅಂದ್ರೆ ಯಾಕ ಅದು ಅಂದ್ರೆ ಈ ಏನ ಇವ್ರ ಕ್ರಿಯೇಟರ್ ಯಾರ ಭಾಗವತಿಕೆ ಮಾಡೋರು, ಸಾರಥಿ ಪಾತ್ರ ಮಾಡೋರು, ಸೂತ್ರಧಾರನ ಪಾತ್ರ ಮಾಡೋರು, ದೂತೆ ಆಗಾರು, ಇವರೆಲ್ಲ ಆ ವರ್ಷ ಏನ್ ಘಟನೆ ನಡೆದಿರ್ತಾವಲ್ಲ ಆ ಊರುಗಳಲ್ಲಿ ಏನೋ ಅವ್ರನ್ನ ಆ ವ್ಯಕ್ತಿಗಳನ್ನ ತಗೊಂಡ್ಬಿಡ್ತಾರೆ ಮಾತನ್ನ. ಅವಾಗ ಅದನ್ನೆಲ್ಲ ನೋಡಿ ಖುಷಿ ಪಡ್ತಾರೆ. ಹೀಗೆ ರಂಗಭೂಮಿ ಅನ್ನೋದು ಒಂದು ದೊಡ್ಡದನ್ನ ಏನೋ ವೆರಿ ಫ್ಯೂ ಹೇಳಿರ್ಬೇಕು ನಿಮ್ಮ ಎದುರಿಗೆ. ಅದೊಂದು ದೊಡ್ಡ ಲೋಕ. ಎಲ್ಲವೂ ಲೋಕಗಳೇ, ದೊಡ್ಡ ಲೋಕಗಳು. ಯಾಕೆ ಜನಪದ ಕಲೆಗಳು ಹುಟ್ಟಿಕೊಂಡವು ಅಂತ ಅಂದಾಗ, ಜನಪದ ಕಲಾವಿದರಿಗೆ ಮಕ್ಕಳಿಗೆ ಯಾವ ಮಾಧ್ಯಮಗಳು ಇರಲಿಲ್ಲ. ಅವರಿಗೆ ಕೈ ಕಾಲು ಕೆಲಸ ಮಾಡಿದ್ರೆ ತಲೆ ಮನಸ್ಸು ಖಾಲಿ ಇರೋದು. ಅದಕ್ಕೆ ಅವ್ರು ಏನು ಮಾಡಿದ್ರು ಅಂತ ಬುದ್ಧಿಗೆ ಅವಾಗ ಏನು ಕೊಟ್ಟರು? ಕೆಲಸವನ್ನು ಕೊಟ್ಟು. ಈಗ ಮಾಡಿರೋ ಕೆಲಸಕ್ಕೆ ಸುಸ್ತಾಗಿರ್ಬಾರ್ದು, ಬೇಸರ ಆಗಿರ್ಬಾರ್ದು. ಅವಾಗ ಅಭಿವ್ಯಕ್ತಿ ಕೌಶಲ್ಯ ಉಳ್ಳವರು ಕಲೆಯನ್ನು ಶುರು ಮಾಡಿ ಹಾಡು ಹೇಳೋದು, ಗಾದೆ ಮಾತು ಹೇಳೋದು, ತಮಾಷೆ ಹೇಳೋದು, ನಗೋದು, ಮತ್ತೆ ಕತೆ ಹೇಳೋದು, ಹಾಡು ಹೇಳೋದು. ಹಿಂಗೆ ಕಲೆಗಳು ಅಂದರೆ ಜನಪದ ಕಲೆಗಳು. ನಮ್ಮ ಲೇಖನಗಳೆಲ್ಲ ಓದಿದ್ರು ಗೊತ್ತಾಗುತ್ತೆ. ಜನಪದ ಕಲೆಗಳು ಅಭಿವ್ಯಕ್ತಿ ಸೃಜನಶೀಲ. ಇಷ್ಟು ಜನ ಇದ್ದಾರೆ, ನಿಮಗೊಂದು ಯಾವ್ದಾರ ಒಂದು ತನಿ ಸುಲಿಯೋದು, ಶೇಂಗಾ ಸುಲಿಯೋದ ಕೊಡ್ತೀವಿ. ಸುಮ್ಮನೆ ಕುಟ್ಬೇಕಲ್ರಿ. ಕೈ ಕೆಲಸ ಮಾಡ್ತಾವ, ಕಾಲು ಕೆಲಸ ಮಾಡ್ತಾವ, ಬಾಯಿ, ಮನಸ್ಸು. ಅದಕ್ಕೆ ಅಭಿವ್ಯಕ್ತಿ ಕೌಶಲ್ಯ, ಸೃಜನಶೀಲ ಮನಸ್ಸುಗಳು ತಮ್ಮ ಅಭಿವ್ಯಕ್ತಿ ಕೌಶಲ್ಯವನ್ನು ಪ್ರಕಟಪಡಿಸಲು ಈ ಜಾನಪದ ಸಾಹಿತ್ಯ ಹುಟ್ಟಿಕೊಳ್ಳಿತು. ದಣಿವನ್ನು ನಿವಾರಿಸಿಕೊಳ್ಳಲು ಜಾನಪದ ಸಾಹಿತ್ಯ, ಜನಪದ ಕಲೆಗಳು ಹುಟ್ಟಿಕೊಂಡವು. ಅದ ಕಲೆಗಳು ಕೃಷಿ ಕೆಲಸ ಮಾಡೋದಿರಲಿ, ಪ್ರಾಣಿಗಳ ಅನುಕರಣೆ ಇರಲಿ, ಪಕ್ಷಿಗಳ ಅನುಕರಣೆ ಇರಲಿ, ಮನುಷ್ಯನ ಅನುಕರಣೆ ಇರಲಿ, ಅಥವಾ ಗಿಡ ಮರಗಳ ವರ್ಣನೆ ಇರಲಿ, ಎಲ್ಲವೂ ಕಲೆಗಳಲ್ಲಿ ಮೇಳೈಸಿದವು ಅಂತ. ಏನಾರ ಪ್ರಶ್ನೆ ಎಷ್ಟಾಗ್ತಾ ಐತೆ? ಸ್ಟಾರ್ಟ್ ಮಾಡಿದ್ದು ಎಷ್ಟೊತ್ತಿ ನಾವು? 1 ತಾಸು ಆಯ್ತಾ? ಇನ್ನ ಇಲ್ಲ, ಆಗಿದೆ. ಅದಕ್ಕೆ ಇನ್ನೂ ನಾವು ಕೇಳಿದ್ರೇನು 1 ತಾಸು ಆಗಿಲ್ಲ, ಇನ್ನೂ ಕೇಳ
ನಿಜದ ಹೆಸರುಗಳನ್ನ ಕೇಳಿದ್ವಿ. ಇಲ್ಲ ನೀವು ಅಯ್ಯೋ ನಾವೆಲ್ಲ ಎಲ್ಲರನ್ನೂ ನೋಡ್ಬಿಟ್ಟಿವಿ ಇವೆಲ್ಲ ನಮ್ಮ ಪ್ರದರ್ಶನ ಕಲೆಗಳು ಅಂತಂದ್ರೆ ನಾವು ನಮ್ಮೂರಲ್ಲಿ ಇನ್ನೊಂದು ಪೀರ್ಲ ಹಬ್ಬ ಅಂತ ಆಗುತ್ತೆ. ಆ ಪೀರ್ಲ ಹಬ್ಬ ಆದ್ನಪ್ಪ ಅಂದ್ರೆ ಬರೀ ಪ್ರದರ್ಶನ ಕಲೆಗಳು. ರಾತ್ರಿ ಇಡಂಬಿ ಆಗೋದನ್ನ ನೋಡ್ದ ಆ ಇಡಂಬಿ ಅಂತ ಕೇಬೆ ಕೆಲಸ ಮಾಡ್ತಿದ್ದೆ ನಮ್ಮೂರಲ್ಲಿ. ಆತ್ ಬರಲ್ಲ ಅಂದ್ರೆ ನಮಗೆ ಟೆನ್ಷನ್ ಶುರು. ಅದು ಬರವಲ್ಲ ಸೇವೆ ಮಲ್ಲಪ್ಪ ಇನ್ನಂದ್ರೆ ಮೈಲಾರ ಬಸ್ಸಿಗೆ ಬರ್ಬೇಕಾಯ್ತು ಆತ್ ಬಂದಲ್ಲ ಅಂತ ನಮಗೆ ಚಿಂತೆ. ಆಮೇಲೆ ಆತ ಬಂದು ಸ್ನಾನಗಿನ ಮಾಡ್ಕೊಂಡು ದೇವ್ರಿಗೆ ಬೆಡ್ಕೊಂಡಿದ್ ನಾನು ಪೀರ್ಲ ಹಬ್ಬದಲ್ಲಿ. ಮತ್ತೆ ಆತನ ಅವ್ರದ್ದು ಜಿನ್ ಇತ್ತು. ಜಿನ್ ಅಂದ್ರೆ ಗೊತ್ತಲ್ಲ ಫ್ಲೋರ್ ಮೇಲೆ ಅಲ್ಲಿ ಮೇಕಪ್ ಎಲ್ಲ ಮಾಡಿ ಸುತ್ತಲೂ ಹಂಗ ಸೀರೆ ಉಳಿಸಿ ಆತನ ಕೂದಲುಗಳು ಹಿಂಗಿದ್ವು. ಒಳ್ಳೆ ಮನುಷ್ಯ ಭಾರಿ ಅಕ್ರಾಳು ವೇಷ ಎಲ್ಲ ಮಾಡಿ ಕೊರೆಗೆ ಮಾಡಿ ಆತ ಬಂಡಿ ಎತ್ತಿ ಕುಣಿತಿದ್ದಾರೆ. 2 ಕೈ ಕೋರ್ ಕೊಟ್ಬಿಡಾರು. ಈ ಕೊಳ್ಳಿ ಬೆಳ್ಳಿ ಬೆಂಕಿವು 2 ಬಟ್ಟೆ ಕೊಳ್ಳಿ ಆಮೇಲೆ ಆತಗ ಬಂಡಿ ಎದ್ರ ಕಟ್ಬಿಡಾರೆ 2. ಈ ತನಕ ಕುಣ್ಕಂತ ಬಂಡಿ ಸಿಕ್ಕರು ಬಂಡಿ ಮೇಲೆ ಹೋಗ್ತಿದ್ದ ಪಣು ಅಂತ ಬರೋದು. ಸರ್ಕಲಿಗೆ ಒಂದು ಪಣು ಅಂದ್ರೆ ಕುತ್ಕೊಳಕ್ ಮಾಡ್ತಾರೆ ನೋಡ್ರಿ. ಕಟ್ಟಿ ಅಲ್ಲೇ ಹತ್ತಿ ಕುಣಿಯೋದು. ಆ ಥರ ಎಲ್ಲ ಜನಪದ ಕಲೆಗಳನ್ನ ಅಗಾಧವಾಗಿ ಜನಪದ ಬೆಳೆಸಿದ್ದಾರೆ. ನೀವು ನಮ್ಮೂರ ಜಾನಪದ ಜಡೆ ಇನ್ನು ಬೇರೆ ಅದು ಜನಪದ ರಂಗಭೂಮಿ ಓದಿದ್ರೆ ಅದರಲ್ಲೆಲ್ಲ ಬೇಕಾದಷ್ಟು ಮಾಹಿತಿ ಇದೆ. ಇನ್ನೇನಾದ್ರೆ ಬೇಕಂದ್ರೆ ಹೇಳಿ. ಅವ್ರು ಹೋಮ್ವರ್ಕ್ ಕೊಟ್ಟಿದ್ವಲ್ಲ ಒಂದಷ್ಟೆಲ್ಲ ಮಾಡ್ಕೊಂಡ್ ಬಂದಿದ್ದಾರೆ. ಅವರು ಏನು ಸ್ಟಡಿ ಮಾಡಿದ್ದಾರೆ ಅನ್ನೋದು ಮಾತಾಡಿ ಆನಂದ ಸ್ವಲ್ಪ ನೀರು ಕೊಡೋಟ ಇಲ್ಲ ಅಲ್ಲೇ ಇದೆಪ್ಪ. ನನಗೆ ವಿಕಾಸ್ ಹೇಳಿದ್ಕೆ ಬರೋದ ಒಂಥರ ಅಪರಾಧಿ ಪ್ರಜ್ಞೆ ಕಾಡ್ದಂಗಾಯ್ತು. ಹೋಗ್ಲಿಲ್ಲ ನನಗೆ ಮೊನ್ನೆ ಅದು ಹೇಳಿದ್ನಲ್ಲ ಜೋಗನಕಟ್ಟೆ ಜಂಗಮ ಅವರು ರಂಗಭೂಮಿ ಕಲಾವಿದರೆ. ಹಾಗಾಗಿ ಒಳ್ಳೆಯ ಸಂಬಂಧ ನಾನು ಪ್ರಿಂಟಿಂಗ್ ಪ್ರೆಸ್ಸಿಗೆ ಹೋಗಿ ಬರ್ತೀನಿ. ಇಲ್ಲದ್ರೆ ಶುಕ್ರವಾರ ಮುಗಿಬೇಕಾಯ್ತು ಈ ಪಾಠ. ಅಲ್ಲ ಒಂದ್ ಕಡೆಯಿಂದ ಶುರು ಮಾಡಿ ಮೇಡಮ್ ಅವ್ರು ಕೊಟ್ಟಿದ್ದು ಹೋಮ್ವರ್ಕು ನೆನಪಿದೆ. ಸೊ ಏನು ಸ್ಟಡಿ ಮಾಡಿದ್ರಿ ಇದು ಅದು ಹೋಮ್ವರ್ಕ್ ಕೊಟ್ಟಿರೋದ್ರಲ್ಲಿ ಕರ್ನಾಟಕದ ಪ್ರಸಿದ್ಧ ಜನಪದ ಕಲಾವಿದರ ಬಗ್ಗೆ ಕೊಟ್ಟಿದ್ರು. ನಾನು 36 ಜನದ ಬಗ್ಗೆ ಬರ್ಕೊಂಡಿದ್ದೆ. ಸದ್ಯ ಇವತ್ತು ಒಂದು 20 ಜನ ಶೀಟ್ ಸಿಕ್ಕಿದೆ. ಇನ್ನೊಂದು 16 ಜನ ಬಂದಿದ್ದೀನಿ. ಓಕೆ, ಅದರಲ್ಲಿ ಫಸ್ಟ್ನೇ ಅವರು ಕಂಸಾಳೆ ಮಹಾದೇವಯ್ಯನವರು. ಕಂಸಾಳೆ ಮಹಾದೇವಯ್ಯನವರು ಸ್ವಲ್ಪ ಏನ್ ಹೇಳ್ಬೇಕಂದ್ರೆ ಫಸ್ಟ್ನೇರು ಗಿಸ್ನೇರು ಹಂಗಂದ ಕನ್ನಡ ಬಹಳ ಸ್ಪಷ್ಟ ಆಗಿ ಪ್ರಥಮವಾಗಿ ಸ್ವಲ್ಪ ಮೆಲೋಡಿ ಒಂದಿಷ್ಟು. ಈಗ ವೇದಿಕೆ ಬೇರೆ ಕಾಮನ್ ಆಗಿ ಕುತ್ಕೊಂಡಾಗ ನೀವೇನಾರ ಮಾತಾಡಿ, ಬಟ್ ವೇದಿಕೆ ಭಾಷೆಗೆ ಒಂದು ಬೆಲೆ ಇದೆ, ಒಂದು ಡಿಫ್ರೆನ್ಸ್. ಮೊದಲನೇದಾಗಿ ಕಂಸಾಳೆ ಮಹದೇವಯ್ಯನವರು ಮೂಲತಃ ಮೈಸೂರು ತಾಲೂಕಿನ ವರಕೋಡ ಹೋಬಳಿಯ ಬಡಗಲಹುಂಡಿ ಗ್ರಾಮದವರು. ಇವರ ತಂದೆ ಕಂಸಾಳೆ ಕಲಾವಿದರಾದ ನಂಜಯ್ಯ. ಇವರು ಕುರುಬ ಜನಾಂಗಕ್ಕೆ ಸೇರಿದವರು. ಮೈಸೂರಿನಲ್ಲಿ ತಮ್ಮದೇ ಆದಂತಹ ಒಂದು ಕಂಸಾಳೆ ತಂಡವನ್ನು ಕಟ್ಟಿ ಹಾಡುಗಾರಿಕೆ ಮತ್ತು ಬೀಸು ಕಂಸಾಳೆ ನೃತ್ಯದಲ್ಲಿ ನುರಿತರಾಗಿದ್ದರು. ಇವರು ಆಕಾಶವಾಣಿಯಲ್ಲಿ ಬಿತ್ತರವಾದ ಮೊದಲ ಜನಪದ ಗೀತೆಯನ್ನು ಹಾಡಿದ ಜನಪದ ಕಲಾವಿದರು. ಇವರು ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಜನಪದ ಕಲಾಮೇಳದಲ್ಲಿ ಭಾರತವನ್ನು ಪ್ರತಿನಿಧಿಸಿದರು. ಇವರು ಇಟಲಿ, ಟರ್ಕಿ, ಅಮೆರಿಕಗಳಲ್ಲಿ ಕೂಡ ಕಂಸಾಳೆ ಪ್ರದರ್ಶನವನ್ನು ನೀಡಿ ಇವರಿಗೆ ಕರ್ನಾಟಕ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕದ ಜಾನಪದ ದಿಗ್ಗಜ ಪ್ರಶಸ್ತಿ, ಕರ್ನಾಟಕದ ರಾಜ್ಯೋತ್ಸವ ಪ್ರಶಸ್ತಿಗಳು ಮುಂತಾದ ಪ್ರಶಸ್ತಿಗಳು ಕೂಡ ಲಭಿಸಿದೆ. ಇದು ಕಂಸಾಳೆ ಮಹದೇವನವರ ಒಂದು ಕಿರುಪರಿಚಯ. ಎರಡನೇದಾಗಿ ನೋಡೋದಾದ್ರೆ ಜಾನಪದ ಗಾಯಕ ರತ್ನ ಬೆಟ್ಟದ ಬೀಡು ಸಿದ್ದಶೆಟ್ಟಿರವರು. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು HD ಕೋಟೆ ತಾಲೂಕು ಬೆಟ್ಟದ ಬೀಡು ಗ್ರಾಮ. ಮೈಸೂರು ಜಿಲ್ಲೆ HD ಕೋಟೆ ತಾಲೂಕು ಹೊರಳ್ಳಿ ಗ್ರಾಮದ ಸಿದ್ದಶೆಟ್ಟಿ ಪ್ರಸಿದ್ಧ ಜಾನಪದ ಕಲಾವಿದರು. ಇವರು ತಮ್ಮ ಬೆಟ್ಟದ ಬೀಡು ಹೊರಳ್ಳಿ ಗ್ರಾಮದ ಸಿದ್ದಶೆಟ್ಟಿ ಅಂತ. ಹೊರಳ್ಳಿ ಅಲ್ಲ, ಬೆಟ್ಟದ ಬೀಡು ಊರು. ಸರಿ ಮಾಡ್ಕೊಳ್ಳಿ. ಇವರು ತತ್ವಪದ ಮತ್ತು ಪುರಾಣ ಪುಣ್ಯಕಥೆಗಳನ್ನು ಕಂಸಾಳೆಯೊಡನೆ ಹಾಡುತ್ತಿದ್ರು. ಮುಂದೆ ಇವರು ಸಿದ್ದಶೆಟ್ಟಿರವರು ತಂಬೂರಿಯನ್ನು ಹಿಡಿದು ಸಿದ್ದಪ್ಪಾಜಿ, ಮಂಟೇಸ್ವಾಮಿ, ಮಲೆ ಮಹದೇಶ್ವರ ಹಾಡುಗಳನ್ನು ಕರೆದು 16 ವರ್ಷದ ಹುಡುಗನಾಗಿದ್ದಾಗಲೇ ಅಪಾರ ಪಾಂಡಿತ್ಯವನ್ನ ಪಡೆದಿದ್ರು.
ಸಿದ್ದಶೆಟ್ಟಿರವರ ಮಧುರವಾದ ಕಂಠಸಿರಿಗೆ ಇಡೀ ಜಗತ್ತೇ ತಲೆದೂಗುವಂತೆ ಅವರು ಹಾಡ್ತಾ ಇದ್ರು. ಕತೆ ಹೇಳುವಾಗ ತಂಬೂರಿನಾದದ ಜೊತೆಗೆ ಕಂಸಾಳೆಯನ್ನು ಕೂಡ ಇವರು ಹಿಡಿತಾ ಇದ್ರು. ಸಿದ್ದಶೆಟ್ಟಿರವರು ಜನಪದ ವೈದ್ಯರು ಕೂಡ ಆಗಿದ್ರು. ಹಾವು ಕಡಿತ, ಬೆನ್ನುಪಳ್ಳಿ ರೋಗ ಮುಂತಾದ ಕಾಯಿಲೆಗಳಿಗೆ ಸ್ವತಃ ಇವರೇ ಕೂಡ ಔಷಧಿಗಳನ್ನ ನೀಡುತ್ತಾ ಇದ್ರು. ಸಿದ್ದಶೆಟ್ಟಿರವರು 30 ವರ್ಷದ ವಯಸ್ಸಾಗಿದ್ದಾಗ ಅವ್ರಿಗೆ ಅರಮನೆಯಲ್ಲಿ ಹಾಡೇಳೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಅರಮನೆಯಲ್ಲಿ ಹಾಡಿದಾಗ ಮಹಾರಾಜರಿಂದ 25 ರೂಪಾಯಿ ಬೆಳ್ಳಿ ರೂಪಾಯಿ ಮತ್ತೆ ನೀಲಗಾರರ ಪೇಟ, ಜೋಳಿಗೆಯಲ್ಲಿ ಅಕ್ಕಿ, ಬೇಳೆ, ಬೆಲ್ಲ ಕೂಡ ಸನ್ಮಾನಗಳನ್ನೆಲ್ಲ ಅವ್ರಿಗೆ ಮಾಡಿದ್ರು. ಇವರು ಕಡೆಗೆ 1990ರಲ್ಲಿ ನಿಧನರಾಗ್ತಾರೆ. ನೆಕ್ಸ್ಟ್ 90ರಲ್ಲಿ ಮೂರನೇದಾಗಿ ನೋಡಿದ್ರೆ ಕಿರಾಳು ನಾಗಪ್ಪ ಮಹೇಶ್ವರವರು ಪ್ರಸಿದ್ಧ ವೀರಭದ್ರ ಕುಣಿತ ಕಲಾವಿದರು. ಇವರು ಮೈಸೂರು ಜಿಲ್ಲೆ ಮೈಸೂರು ತಾಲೂಕಿನ ಕಿರಾಳು ಗ್ರಾಮದವರು. ಬಾಲ್ಯದಿಂದಲೇ ವೀರಭದ್ರ ಕುಣಿತವನ್ನು ಅಭ್ಯಾಸ ಮಾಡಿದ್ರು. ಇವರು ಹೊರ ರಾಜ್ಯಗಳಲ್ಲೂ ಕೂಡ ಪ್ರಸಿದ್ಧಿ ಪಡೆದಿರತಕ್ಕಂತ ಹೆಮ್ಮೆಯ ವೀರಗಾಸೆ ಕಲಾವಿದರು. ಅನೇಕ ರಾಜ್ಯಗಳಲ್ಲೂ ಕೂಡ ಭಾಗವಹಿಸಿದ್ದಾರೆ. ಇವರಿಗೆ ಮೈಸೂರು ದಸರಾದಲ್ಲೂ ಕೂಡ ಪ್ರಸ್ತುತವಾಗಿ ಇವರು ಕೂಡ ನೃತ್ಯವನ್ನ ಮಾಡ್ತಿದ್ದಾರೆ. 4ನೇದಾಗಿ ನೋಡೋದಾದ್ರೆ ಚೀನಿ ದುಡಿ ನೃತ್ಯ ಜನಪದ ಕಲಾವಿದರು. ಮೈಸೂರು ಜಿಲ್ಲೆ HD ಕೋಟೆ ತಾಲೂಕಿನ ಡಿಬಿ ಕುಪ್ಪೆ ಗ್ರಾಮದ ಸಮೀಪದಲ್ಲಿ ಇರತಕ್ಕಂತ ಗೋಳೂರು ಹಾಡಿಯ ಹಣ್ಣಿನ ತೋಟದಲ್ಲಿ ಎರವ ಜನಾಂಗದ ಚೀನಿ ದುಡಿ ಜನಪದ ಕಲಾವಿದರ ತಂಡಗಳು ಈಗಲೂ ಕೂಡ ದೊರಕಿದೆ. ಇವರು ಜೇನು ಕುರುಬ, ಕಾಡು ಕುರುಬ, ಬೆಟ್ಟ ಕುರುಬರು, ಪಣಿಯರು ಮತ್ತು ಸೋಲಿಗರಿದ್ದಾರೆ. ಇವರಲ್ಲಿ ಬಸವಯ್ಯ, ಕಾಳಯ್ಯ, ಚಾಮಯ್ಯ ಮೊದಲಾದ ಜನಪದ ಕಲಾವಿದರು ಕೂಡ ಈಗಲೂ ಕೂಡ ಇವರ ಸಂತತಿಗಳಿದ್ದಾವೆ. ಎರವ ಭಾಷೆಯಲ್ಲಿ ಹಾಡುತ್ತಾ ಕುಣಿಯುತ್ತಾ ಇವರ ಗುಂಪು ಇವರು ಹೆಚ್ಚಾಗಿ ಗುಂಪುಗಾರಿಕೆ ಜೊತೆಗೆ ಏಕಾಂಗಿಯಾಗಿ ಕೂಡ ಪ್ರದರ್ಶನವನ್ನು ನೀಡ್ತಾ ಇರ್ತಾರೆ. ಕುಣಿಯುವಾಗ ಕಟ್ಟಿ ಕುಣಿಯುವ ಪರಿಕರಗಳಿವೆ. ಜೊತೆಗೆ ಚೀನಿ ದುಡಿ, ಬುಂಡೆ, ಗೆಜ್ಜೆ, ಬಾಳೆಗಳನ್ನು ಹೊಂದಿರುತ್ತಾರೆ. ಇವರು ಮರಣದ ದಿನಗಳಂದು ಅಥವಾ ತಿಥಿ ಮಾಡುವಾಗ ಸಂದರ್ಭದಲ್ಲಿ ಚೀನಿ ದುಡಿಯನ್ನು ನಡೆಸುತ್ತಾರೆ. ಇವರು ಮೈಸೂರಿನಲ್ಲಿ ಕೂಡ ಇವರಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಕೂಡ ಇವರಿಗೆ ಪ್ರದರ್ಶನವನ್ನು ನೀಡೋದಕ್ಕೆ ಒಂದು ಅವಕಾಶವನ್ನು ಕೂಡ ನೀಡಿರುತ್ತಾರೆ. ನೆಕ್ಸ್ಟ್ ಉಡಿಗಾಲ ಐದನೇವರು ಉಡಿಗಾಲದ ಮಹದೇವಪ್ಪನವರು. ಇವರು ಪ್ರಸಿದ್ಧ ನಂದಿ ಧ್ವಜ ಜಾನಪದ ಕಲಾವಿದರಾಗಿ ಈಗಲೂ ಕೂಡ ಪ್ರಸ್ತುತದಲ್ಲಿದ್ದಾರೆ. ಮುಂದಿನ ನೆಕ್ಸ್ಟ್ ಕುಕ್ಕರಹಳ್ಳಿ ಮರಿಸಿದ್ದಮ್ಮನವರು ಪ್ರಸಿದ್ಧ ಜಾನಪದ ಕಲಾವಿದೆ. ಇವರು ತಮ್ಮ ಬಾಲ್ಯದ ವಯಸ್ಸಿನಲ್ಲಿ ಇರಬೇಕಾದ್ರೆ ಪದಗಳನ್ನ ಸೇರಿಸಿ ಜೊತೆಯಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ಹೇಳ್ಕೊಟ್ಟು ಇವರು ಸೋಬಾನೆ ಪದಗಳು, ತತ್ವ ಪದಗಳು, ಗೀಗಿ ಪದಗಳು ಹೀಗೆ ಮುಂತಾದ ಕಲೆಗಳನ್ನ ಕಲ್ತಿರ್ತಕ್ಕಂಥ ಹೆಮ್ಮೆ ಜಾನಪದ ಕಲಾವಿದೆ ಕುಕ್ಕರಹಳ್ಳಿ ಮರಿಸಿದ್ದಮ್ಮನವರು. ಮುಂದೆ ಬರ್ತಕ್ಕಂಥವ್ರು ಸಿದ್ದರಾಮಯ್ಯನವರು. ಇವರು ಕಲ್ಲುದೇವನಹಳ್ಳಿ ನಾಗಮಂಗಲ ತಾಲೂಕಿನ ಮಂಡ್ಯ ಜಿಲ್ಲೆಯಲ್ಲಿನ ಕಲ್ಲುದೇವನಹಳ್ಳಿ ಗ್ರಾಮದವರು. ಪ್ರಸಿದ್ಧ ಪೂಜಾ ಕುಣಿತ ಕಲಾವಿದರಾಗಿ ಸಿದ್ದರಾಮಯ್ಯನವರು ಪ್ರಸಿದ್ಧಿಯನ್ನು ಪಡೆದಿರ್ತಾರೆ. ಮುಂದಿನ ಬಾರಿ ನೋಡಿದ ಸಿದ್ದಮ್ಮ ಇರೋರು ಟಿ ನರಸೀಪುರ ತಾಲೂಕಿನ ಮಾದಗಹಳ್ಳಿ ಗ್ರಾಮದವರು. ಇವರು ಜಾನಪದ ಗೀತೆಗಳು, ಲಾವಣಿಗಳು, ದೇವರ ಪದಗಳು ಅಥವಾ ಸಾವಿನ ಪದಗಳನ್ನು ಹಾಡುವುದರಲ್ಲಿ ಹೆಚ್ಚಾಗಿ ಪ್ರಸಿದ್ಧಿ ಪಡೆದಿರತಕ್ಕಂತ ಒಬ್ಬ ಮಹಿಳೆಯಾಗಿರ್ತಾರೆ. ಮುಂದಿನ ಬಾರಿ ನೆಕ್ಸ್ಟ್ ನೋಡೋದಾದ್ರೆ ರಾಜು ಜೇಡಿ, HD ಕೋಟೆ ತಾಲೂಕಿನ ಪ್ರಭಾನಗರ ಗಿರಿಜನಹಳ್ಳಿಯ ಕೋತಿ ಕುಣಿತದ ಪ್ರಸಿದ್ಧ ಜಾನಪದ ಕಲಾವಿದ. ಇವ್ರ ಬಗ್ಗೆ ಹೆಚ್ಚಾಗಿ ಲಭ್ಯ ಆಗಿಲ್ಲ, ಆದ್ರೂ ಕೂಡ ಒಬ್ರು ಹೆಮ್ಮೆಯ ಜಾನಪದ ಕಲಾವಿದ. ಇವರು ಕೋತಿಯನ್ನ ಪಳಗಿಸಿ ಅದರ ಒಡನಾಡಿಯನ್ನಾಗಿ ಮಾಡಿಕೊಂಡು ಪ್ರದರ್ಶನ ನೀಡುವುದರಲ್ಲಿ ಕೂಡ ರಾಜರವರು ಬಹಳ ಪ್ರಸಿದ್ಧಿಯನ್ನ ಪಡೆದಿರ್ತಾರೆ. ಜೊತೆಗೆ ಇವರಿಗೆ ಕೂಡ HD ಕೋಟೆ ತಾಲೂಕಿನಲ್ಲಿ ಪ್ರಸಿದ್ಧ ಜಾನಪದ ಕಲಾವಿದ ಅನ್ನೋ ಒಂದು ಪ್ರಶಸ್ತಿಯನ್ನು ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಪುಸ್ತಕದಲ್ಲಿ ಉಲ್ಲೇಖವಾಗಿದೆ. ನಂಜನಗೂಡು ತಾಲೂಕು ಹಲ್ಲೇರ ಗ್ರಾಮದ ಬಸವಣ್ಣನವರು ಪ್ರಸಿದ್ಧ ವೀರಗಾಸೆ ಮತ್ತು ಸೂತ್ರದ ಗೊಂಬೆಯಾಟೆಯ ಕಲಾವಿದರು. ನೆಕ್ಸ್ಟ್ ನಂಜನಗೂಡು ತಾಲೂಕಿನ ನಾಗರಾಜು, ಇವರು ಪ್ರಸಿದ್ಧ ಗಾರುಡಿ ಗೊಂಬೆ ಕಲಾವಿದರು. ಮಂಡ್ಯ ಜಿಲ್ಲೆಯ ಚಂದಗಾಲು ಬೋರಪ್ಪ ತತ್ವಪದ ಗಾಯಕರು. ಇವರು ಪದಗಳನ್ನ ಸೇರಿಸಿ ಅದಕ್ಕೆ ತಂಬೂರಿ ಜೊತೆಗೆ ಕೆಲವೊಂದಷ್ಟು ಮರದಿಂದ ಸಿಗ್ತಕ್ಕಂಥ ವಸ್ತುಗಳನ್ನ ಬಳಸಿ ಇವರು ಅಂದ್ರೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ನ ಬಳಸಿ ಇವರು ಕೂಡ ತತ್ವಪದಗಳನ್ನ ಹಾಡ್ತಿದ್ದಾರೆ ಅಂತ ಕೇಳಿದ್ವಿ. ನೆಕ್ಸ್ಟ್ ಜಯಲಕ್ಷ್ಮಿ ಸೀತಾಪುರ, ಇವರು ಜಾನಪದ ವಿದ್ವಾಂಸೆ ಮತ್ತು ಲೇಖಕರಾಗಿ ಕೂಡ ಪ್ರಸಿದ್ಧಿಯನ್ನ ಹೊಂದಿರ್ತಾರೆ. ನೆಕ್ಸ್ಟ್ ನೋಡೋದಾದ್ರೆ ಮಳವಳ್ಳಿ ಮಹದೇವ ಸ್ವಾಮಿರವರು.
ಇವರು ಕೃಷ್ಣಪುರ ಗ್ರಾಮದ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯವರು. ಇವರು ಭಾರತೀಯ ಜಾನಪದ ಗಾಯಕರಾಗಿದ್ದಾರೆ. ಇವರು ಸಿದ್ದಪ್ಪಾಜಿ ಮಂಟೇಸ್ವಾಮಿ ಮಹದೇಶ್ವರರ ಭಕ್ತಿ ಗೀತೆಗಳಿಗೆ ಹೆಸರುವಾಸಿಯಾಗಿದ್ದಾರೆ. ಇವರಿಗೆ ಕರ್ನಾಟಕ ಸರ್ಕಾರವು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ನೀಡಿದೆ. ಇತ್ತೀಚೆಗೆ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಇವರಿಗೆ ಕೂಡ ಗೌರವ ಡಾಕ್ಟರೇಟ್ ಪದವಿಯನ್ನು ಕೂಡ ನೀಡಿದೆ. ಚಾಮರಾಜನಗರ ಜಿಲ್ಲೆಯ ಪ್ರಸಿದ್ಧ ಜನಪದ ಕಲಾವಿದರಲ್ಲಿ ಸಿದ್ದು ಜಂಗಮ್ಮರವರು ಕೂಡ ಪ್ರಸಿದ್ಧ ಜನಪದ ಕಲಾವಿದರಾಗಿದ್ದಾರೆ. ಮತ್ತೆ ಪದ್ಮ ಬಸವರಾಜು ಇವರ ಬಗ್ಗೆ ಜಾಸ್ತಿ ಎಲ್ಲೂ ಕೂಡ ಉಲ್ಲೇಖವಾಗಿಲ್ಲ. ಪದ್ಮ ಬಸವರಾಜರವರು ಒಬ್ಬ ಪ್ರಸಿದ್ಧ ತಮಟೆ ಮಹಿಳಾ ಕಲಾವಿದೆ. ಯಾಕಂದ್ರೆ ಪದ್ಮ ಬಸವರಾಜರವರು ಪ್ರಪ್ರಥಮವಾಗಿ ತಮಟೆ ಬರೆಸಂತ ಮಹಿಳೆ ಅನ್ನೋದು ಚಾಮರಾಜನಗರದಲ್ಲಿ ದೊರೆತಕ್ಕಂತ ಒಂದು ಮಾಹಿತಿ. ನೆಕ್ಸ್ಟ್ ಮಂಜಮ್ಮ ಜೋಗತಿ ಬಗ್ಗೆ ಎಲ್ರಿಗೂ ಗೊತ್ತೇ ಇದೆ. ನೆಕ್ಸ್ಟ್ ಅಪ್ಪಗೆರೆ ತಿಮ್ಮರಾಜು ಪ್ರಸಿದ್ಧ ಜಾನಪದ ಕಲಾವಿದರು. ಅವರ ಜೊತೆಗೆ ಇನ್ನು ಕೂಡ ಸುಮಾರು ಜನ ಇದೆ. ಬರ್ಕೊಂಡ್ ಮಿಸ್ ಆಗೋದು. ಓಕೆ ತಂಬೂರಿ ಜವರಾಯರ್ದು ಇದೆ. ಅವ್ರ ಗಂಡ ಹೆಂಡತಿ ಜೊತೆಗೆ ಬರ್ತಾರೆ, ಇಲ್ಲೇ ಕಾರ್ಯಕ್ರಮ ಪರವಾಗಿಲ್ಲ, ಚೆನ್ನಾಗಿ ಸಂಗ್ರಹ ಮಾಡಿ. ನೆಕ್ಸ್ಟ್ ಅಪ್ಪ ಯಾರು ಮಂಜಮ್ಮ ಜೋಗತಿಯವರು ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಕಲ್ಲುಕಂಬ ಗ್ರಾಮದಲ್ಲಿ ಮಂಜುನಾಥ ಶೆಟ್ಟಿಯಾಗಿ ಹನುಮಂತಯ್ಯ ಮತ್ತು ಜಯಲಕ್ಷ್ಮಿ ದಂಪತಿಗಳಿಗೆ ಮೇ 20, 1957ರಲ್ಲಿ ಜನಿಸಿದರು. ಉತ್ತರ ಕರ್ನಾಟಕದ ಜಾನಪದ ನೃತ್ಯ ರೂಪವಾದ ಜೋಗತಿ ನೃತ್ಯದ ಭಾರತೀಯ ಕನ್ನಡ ರಂಗಭೂಮಿ ನಟಿ, ಗಾಯಕಿ ಮತ್ತು ನರ್ತಕಿ. 2019ರಲ್ಲಿ ಅವರು ಜನಪದ ಕಲೆಗಳ ರಾಜ್ಯದ ಉನ್ನತ ಸಂಸ್ಥೆಯಾದ ಕರ್ನಾಟಕದ ಜಾನಪದ ಅಕಾಡೆಮಿಯ ಅಧ್ಯಕ್ಷರಾದ ಮೊದಲ ಟ್ರಾನ್ಸ್ ವುಮೆನ್ ಆಗಿದ್ದಾರೆ. 2021ರಲ್ಲಿ ಭಾರತ ಸರ್ಕಾರವು ಜನಪದ ಕಲಾಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಾಗಿ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿದೆ. 2010ರಲ್ಲಿ ಕರ್ನಾಟಕ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಈ ನಮ್ಮಲ್ಲಿ ಸ್ವಾತಂತ್ರ್ಯ ಪೂರ್ವ ಅಥವಾ ಇತ್ತೀಚೆಗೆ ಕೆಲವು ಅಂದರೆ ಸ್ವಾತಂತ್ರ್ಯ ಪೂರ್ವ ನಂತರದಲ್ಲಿ ನಮ್ಮ ದೇಶಕ್ಕೆ ಎಲ್ಲರೂ ಅವ್ರೇನು ಕೋತಿ ಕುಣಿಸ್ತಾರೆ ಭಾರತೀಯರಂದ್ರೆ ಅಂತ ಹಂಗೆ. ಆದ್ರೆ ನಮ್ಮ ಟ್ರೆಡಿಷನ್ ಎಲ್ಲ ತಿಳ್ಕೊಂಡಿದ್ದೀವಿ. ಹಾವಾಡ್ಸೋ ದೇಶ, ಹಾವಾಡಿಗಿರೋ ದೇಶ, ಕೋತಿ ಕುಣಿಸೋದು ಹಂಗೆ ಅನ್ನೋರಂತ. ಯಾಕಂದ್ರೆ ಕಲೆಗಳಲ್ಲೆಲ್ಲ ಬಳಸೋರಲ್ಲ. ಇವತ್ತಿಗೂ ಅಟ್ ಪ್ರೆಸೆಂಟ್ ಬಿಜಾಪುರ ಆ ಕಡೆ ಹೋದ್ರೆ ಪೌರಾಣಿಕ ನಾಟಕವನ್ನ ಆಡೋರು ಹಾವು ಹಿಡ್ಕೊಂಬರ್ತಾರೆ. ನಿಜವಾದ ಹಾವು ಹಿಡ್ಕೊಂಬಂದು ಮನೆಗೆ ಇಟ್ಕೊಂಡು ಅದನ್ನ ಹಾಕ್ಕೊಂಡು ಹೋಗ್ತಾರೆ. ಆಯ್ತು ಕಲಿಸಿಬಿಟ್ಟಿರ್ತಾರೆ ಅಷ್ಟೊತ್ತಿ. ಇವತ್ತಿಗೂ ಬಿಜಾಪುರ ಕಡೆ ಪೌರಾಣಿಕ ಹಾವು ನಾನು ಮೇಡಮ್ ರಾಜು ಅವ್ರ ಬಗ್ಗೆ ಕೇಳಿರ್ಲಿಲ್ಲ. ಕೋತಿ ಕುಣಿಸದ ಜನಪದ ಇಲ್ಲಿ ತಪ್ಪೇನಿಲ್ಲ. ನಾನು ಹೇಳಿದ್ದು ನಮ್ಮನ್ನ ಸಿಕ್ಕಿದ ಒಂದು ಹೊಸ ವಿಷಯ. ಆಮೇಲೆ ಇದು ಪದ್ಮ ಅವ್ರದ್ದೇ, ಅದು ಮಹಿಳೆ ತಮಟೆ ಚಾಮರಾಜನಗರದಲ್ಲಿ ಪ್ರಥಮ ಬಾರಿಗೆ ತಮಟೆನ ಬರ್ಸಂತ ಮಹಿಳೆ. ದೊಡ್ಡನು ಈಗೀಗ ಮಹಿಳಾ ತಂಡಗಳು ಬರ್ತಾ ಇದಾವ. ನೆಕ್ಸ್ಟ್ ಯಾರಪ್ಪ? ನೆಕ್ಸ್ಟ್ ಇನ್ನು ಹಾಗೆ ಬಿಳಿಗೆ ತಲ್ಲ ನೀನು ಬಾಗಲಕೋಟೆ. ಕರ್ನಾಟಕದ ಪ್ರಸಿದ್ಧ ಜನಪದ ಕಲಾವಿದರು ಪುರಂದರದಾಸರು. ಜನನ ಕ್ರಿಸ್ತ ಶಕ 1484, ಪುಣ್ಯನಗರ ತಾಳಿಕೋಟೆ. ಮರಣ ಕ್ರಿಸ್ತ ಶಕ 1564. ಹಂಪಿ. ಇವರು ಕರ್ನಾಟಕದ ಸಂಗೀತ ಪಿತಾಮಹ ಎಂದೇ ಹೆಸರಿನಿಂದ ಪ್ರಸಿದ್ಧರಾಗಿರ್ತಾರೆ. ನೆಕ್ಸ್ಟ್ ಕನಕದಾಸರು. ಜನನ 1509, ಬದಗುಂಗೇರ, ಹಾವೇರಿ ಜಿಲ್ಲೆ. ಹಾವೇರಿ ಜಿಲ್ಲೆ ಬಾಡ ಹುಟ್ಟಿದ್ರು. ಮರಣ 1609, ತಿರುಪತಿ ಸಮೀಪ. ಇಲ್ಲ ನೀವು ತಪ್ಪರ್ಕಂಡೀಯ. ತಿರುಪತಿ ಅಲ್ಲ, ಅದು ಹಾವೇರಿ ಜಿಲ್ಲೆ ಬಂಕಾಪುರ ಸಮೀಪ. ಇನ್ಯಾರು ಬರ್ಕೊಂಬಂದೀಯ? ಏಯ್ ಪೆದ್ದ, ನಿನಗೆ ಮತ್ತೆ ಇನ್ಯಾರು ಬರ್ದೀಯ? ಕುವೆಂಪು ಮತ್ತೆ ಸೋನುಡಿಗಾರ ಸಿದ್ದಲಿಂಗಯ್ಯ. ಮೈಸೂರು ಅನಂತ ಸ್ವಾಮಿ. ಈ ಹುಡುಗ ಕ್ಲಾರಿಫಿಕೇಶನ್ ಇಲ್ಲಿ ಹೋಗ್ಬೋದು. ನಿನ್ನ ಹೆಸರು ಏನು ಹೇಳು? ನೀವು ಓದಿರೋದೇನು? ಏನು ಎದಕ್ಕಬಾರ್ದು. ಫ್ರೀ ಏನು ಓದಿಯಮ್ಮ? ಓದಿರೋದೇನು? ಜನರಲ್ SSLC ಅಂತ ಕೇಳು. ಪುರಂದರದಾಸರು ಅಕ್ಷರ ಕಲ್ತ ಮೇಲೆ ಅವರು ದಾಸರ ಪದಗಳನ್ನು ಬರೆದು ಅವರು ತಂಬೂರಿ ಇಟ್ಕೊಂಡು, ಪುರಂದರದಾಸ ಕನಕದಾಸ ಅಲ್ಲೇ ರಾಜ್ಯ ವ್ಯವಸ್ಥೆಯಲ್ಲಿ ಬಂದಿರ್ತಾರೆ. ಅವರು ತಂಬೂರಿ ಇಟ್ಕೊಂಡು ಅವತ್ತಿನ ರಾಜ್ಯ ವ್ಯವಸ್ಥೆಯಲ್ಲಿ ಆಗಿರ್ತಕ್ಕಂಥ ಕಲಾವಿದರು. ಅವ್ರು ನಮ್ಮ ಜನಪದ ಕಲಾವಿದರು ಅಂತ ಅನ್ನೋದು. ಜನಪದ ಕಲಾವಿದರು ಬೀದಿಗಳಲ್ಲಿ, ಹಳ್ಳಿಗಳಲ್ಲಿ ಡಪ್ಪು, ಕಂಜರ, ಕಂಸಾಳೆ, ಪಟ ಕುಣಿತ
ಇಂಥವೆಲ್ಲ ವಾದ್ಯವು ಇಷ್ಟೊತ್ತನ್ನು ನಾ ಹೇಳಿದ್ದೇನೆ. ಬುರ್ರಕಥ ಇರೋ ಮುಂದೆ ಯಾಕೆ ಹೇಳಿದ್ದೇನೆ ನೀನು? ಸಣ್ಣದು ಡೋಳು ಬಸ ತಿಂದಪ್ಪನ ಬಗ್ಗೆ ಯಾಕೆ ಹೇಳಿದೆ? ತೊಗಲ್ಗೊಂಬೆ ಆಟಗಾರ ಬಗ್ಗೆನೇ ಯಾಕೆ ಹೇಳಿದೆ? ಅದು ಅನಂತ ಸ್ವಾಮಿ ಅವರೆಲ್ಲ ವಿದ್ಯಾವಂತರ ನಂತರ ಅವ್ರನ್ನ ಜನಪದ ಕಲಾವಿದರಂತ. ನೀವು ಮೊಬೈಲ್ ಐತಲ್ಲಪ್ಪ ನಿನ್ನ ಹತ್ರ, ಜನಪದ ಕಲಾವಿದರಂತ ಸರ್ಚ್ ಮಾಡಿ ಎಷ್ಟು ಬೇಕು ನಿನಗೆ ಎಲ್ಲವೂ ಬರ್ತಾವೆ. ಯಾಕೆಂದ್ರೆ ಅವರು ಅಕ್ಷರ ಜ್ಞಾನ ಇರ್ಲಿಲ್ಲ, ಅವ್ರ ಲೋಕದೃಷ್ಟಿ ಅಷ್ಟೇ ಇತ್ತು. ಭಿಕ್ಷೆ ಬೇಡ್ತಿದ್ರು, ಭಿಕ್ಷೆ ಬೇಡಿ ಜನಪದ ಕಲೆಯನ್ನ ಬೆಳೆಸ್ತಾರೋ ಜನಪದ ಕಲಾ. ಪುರಂದರದಾಸರು ರಾಜ್ಯ ವ್ಯವಸ್ಥೆಯಲ್ಲಿ ಬಂದರು, ಕನಕದಾಸರು ರಾಜ್ಯ ವ್ಯವಸ್ಥೆಯಲ್ಲಿ ಬಂದಿರ್ತಾರೆ. ಅವರಿಗೆಲ್ಲ ಅಕ್ಷರ, ಅವರೆಲ್ಲ ಸಾಹಿತಿಗಳವರು. ಪುರಂದರದಾಸರು ಮೋಹನ ತರಂಗಿಣಿ, ಮುಂಡಿಗೆಗಳು, ರಾಮದಾನ ಚರಿತೆ, ಕಾಲಜ್ಞಾನಿ ಕನಕಂತಾನೆ ನಾಟಕ ಇದು ಟೆಕ್ಸ್ಟ್ ಬುಕ್ ಇತ್ತು ನೀನು, ಅವೆಲ್ಲ ಬರ್ದಾರ. ಅವ್ರ ಸಾಹಿತಿಗಳು, ಲಿಖಿತ ರೂಪ ಗೊತ್ತು, ಜ್ಞಾನ ಗೊತ್ತು, ಬಟ್ ಅವ್ರಿಗೆ ಜನಪದ ಕಲಾವಿದ ನಂಗೆ ಪರಿಗಣಿಸಲ್ಲ. ನೆಕ್ಸ್ಟ್ ನೀನು ಹುಡುಕು, ಅದು ಕ್ಲಾರಿಫಿಕೇಶನ್ ನಿನಗೆ. ನೆಕ್ಸ್ಟ್ ಯಾರಾದ್ರಪ್ಪ ಬರ್ದಿರವ ಬರೀ ಹೆಸರು ಹೇಳ್ಬಿಡಮ್ಮ, ಹೆಸರು ಕಾಶಿನಾಥ್ ಚೌಹಾಣ್ ಗೀಗಿ ಪದ, ಚಂದ್ರಶೇಖರ್ ಹೊಸೂರ್ಕರ್ ದೊಡ್ಡಾಟ ಪಾತ್ರಧಾರಿ, ಗೌರಮ್ಮ ಜಾನಪದ ಗಾಯನ, ಅಂಕನಹಳ್ಳಿ ಶಿವಣ್ಣ ಪೂಜಾ ಕುಣಿತ, ಅಂಗಡಿ ವೆಂಕಟೇಶಪ್ಪ ತತ್ವಪದ, ಶ್ರೀ PB ಪರಮೇಶ್ವರಪ್ಪ ವೀರಗಾಸೆ, ತಿಪ್ಪಣ್ಣ ಗೊರವರ ಕುಣಿತ, BC ಮಂಜಪ್ಪ ಡೊಳ್ಳು ಕುಣಿತ, ಮಾದಶೆಟ್ಟಿ ಬೀಸು ಕಂಸಾಳೆ ಕುಣಿತ, ಮರಗಾಲು ಕಂಸಾಳೆ ನೀಲಗಾರ ಮೇಳ, ಸ್ವಾಮಿಗೌಡ ಬೀಸುವ ಪದಗಳು, JK ರಾಮು ಕೊಡವರ ಕುಣಿತ, ತುಕಾರಾಮ ನೀಲಕ ಭಜಂತ್ರಿ ಶಹನಾಯಿ ಕಲಾವಿದರು, ಧನಸಿಂಗ್ ಚೌಹಾಣ್ ಲಂಬಾಣಿ ಹಾಡುಗಾರರು ಗುಲ್ಬರ್ಗದಿಂದ, ಕ್ಯಾತನಹಳ್ಳಿ ಕಂಸಾಳೆ ಮಹದೇವಯ್ಯ, ಶಿವಮ್ಮ ಜನಪದ ಗೀತೆ ತತ್ವಪದ, ಬೆಟ್ಟದ ಬೀಡು ಸಿದ್ದೇಶ್ವರ ಜನಪದ ಗಾಯಕ ಕಥೆ ಅವರು ಮೇನ್ ಮಹದೇಶ್ವರನ ಕಥೆನ, ಉಡಿಗಾಲದ ಮಹದೇವಪ್ಪ ನಂದಿ ಧ್ವಜ ಕುಣಿತ, ಬಡಗಲಹುಂಡಿ ಮಹದೇವಯ್ಯ ಕಂಸಾಳೆ, ಲಿಂಗರಾಜು JR ಕೋಲಾಟ, ಸೋಮಯ್ಯ ಹುಲಿವೇಷ ಕುಣಿತ, ತಂಬೂರಿ ನಂಜೇಗೌಡ ನೀಲಗಾರ ತಂಬೂರಿ ಮೇಳ, PR ಮಹದೇವಯ್ಯ ಡೊಳ್ಳು ಕುಣಿತ, US ರಾಮಣ್ಣ ಬೀಸು ಕಂಸಾಳೆ, ಮೂಡಲಪಾಯ ಯಕ್ಷಗಾನ ಮತ್ತು ಕರಪಾಲ ಮೇಳ ಕಲಾವಿದರು. ಅವರನ್ನ ಜಂಗಮ ಹವ್ಯಾಸಿ ಜನಪದ ಕಲಾವಿದ ಅಂತ ಫೇಮಸ್. US ರಾಮಣ್ಣರಂತ ಜನಪದ ಕಲೆ ಅಂದ್ರೆ ಹುಲಿ ವೇಷ ಇರ್ಬೋದು, ಗೊರವರ ವೇಷ ಇರ್ಬೋದು, ತಂಬೂರಿ ಇರ್ಬೋದು, ಕಿನ್ನರಿ ಇರ್ಬೋದು, ಆಮೇಲೆ ಗೀಗಿ ಪದ ಇರ್ಬೋದು, ಲಾವಣಿ ಇರ್ಬೋದು, ಅವೆಲ್ಲವೂ ಜನಪದ. ನೀವು ಇವನ್ನ ಅವೆಲ್ಲ ಹೆಸರು ಕುವೆಂಪು, ಅನಂತ ಸ್ವಾಮಿ, ಪುರಂದರದಾಸ ಅವ್ರ ಅವ್ರ ಭಾಗನೇ ಬೇರೆ, ಅವ್ರ ಸೇವೆನೇ ಬೇರೆ. ಓಕೆ, ನೆಕ್ಸ್ಟ್. ಜನಪದ ಅಂದರೆ ಜನರ ಪಾಡು, ಹಳ್ಳಿಗಳ ಸಂಸ್ಕೃತಿ, ಭಾವನೆ ಮತ್ತು ಬದುಕಿನ ಪ್ರತಿಬಿಂಬ. ಕರ್ನಾಟಕದಲ್ಲಿ ಅನೇಕ ಜನಪದ ಕಲಾವಿದರು ತಮ್ಮ ಹಾಡು, ನೃತ್ಯ, ವೇಷಭೂಷಣ ಮತ್ತು ಸಂಗೀತದ ಮೂಲಕ ಜನಜೀವನವನ್ನು ಜೀವಂತವಾಗಿಟ್ಟಿದ್ದಾರೆ. ಕರ್ನಾಟಕದ ಪ್ರಮುಖ ಜನಪದ ಕಲಾವಿದರು ಚೆನ್ನಪ್ಪ ಗೋಪಿನಾಥ ಕರ್ನಾಟಕದ ಜನಪದ ಲೋಕ ಸಂಗೀತ ಕ್ಷೇತ್ರದ ಹಿರಿಯ ಸಂಶೋಧಕ ಮತ್ತು ಗಾಯಕರಲ್ಲಿ ಒಬ್ಬರು. ಚೆನ್ನಮ್ಮ ಜೋಗಿ ಮತ್ತು ಚಿನ್ನಪ್ಪ ಜೋಗಿ ಜೋಗಿ ಸಮುದಾಯದ ಪ್ರಮುಖ ಜನಪದ ಗಾಯಕರು. ಸೋಮಪ್ಪ ಹೊಸಳ್ಳಿ ನಾಟಕ ಜನಪದ ಗಾಯನದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ ಕಲಾವಿದ. ಸಿದ್ದರಾಮ ಸಿದ್ದರಾಮ್ ಜಂಬಲದಿಂಗ ಜನಪದ ಗಾಯಕರು. ಮುಂತಾದ ಬೆಟ್ಟದ ಬೀಡು ಸಿದ್ದರಾಮ್ ಜಂಬಲದಿಂದ ಅವ್ರ ಶಿಷ್ಟ ವಚನ ಸಾಹಿತ್ಯ ಏನು ಹೆಸರು ಹೇಳ್ಬೇಕು ಆಯ್ತಾ? ಪರವಾಗಿಲ್ಲ, ನೀ ಹೇಳ್ತೇನಮ್ಮ. ನಾನು ಹೆಸರು ಮತ್ತೆ ಕಲೆ ಜನಪದ ಪ್ರಕಾರ ಅಂತ ಅಷ್ಟೇ ಬರ್ತೀನಿ. KS ಹರಿದಾಸಪ್ಪ ಅವರು, ಇವರು ತುಮಕೂರು ಭಾಗದ ಜನಪದ ಗಾಯಕರು. ಆಮೇಲೆ ನಾಡೋಜ ಡಾಕ್ಟರ್ ಸಿದ್ದಯ್ಯ ಸ್ವಾಮಿ ಹಿರೇಮಠ ಅವರು, ಇವರು ಗದಗ ಭಾಗದ ಜನಪದ ಗಾಯಕರು. ಮಹಾಲಿಂಗ ನಾಯಕ್ ಅವರು, ಇವರು ದಕ್ಷಿಣ ಕನ್ನಡ ಭಾಗದ ಜನಪದ ಗಾಯಕರು. ಮಾದೇನೂರು ಸುಬ್ರಾವ್ ಅವರು, ಇವರು ಉತ್ತರ ಕನ್ನಡದ ಯಕ್ಷಗಾನ ಕಲಾವಿದರು. ಆಮೇಲೆ ಮಾದೇನೂರು ಸುಬ್ರಾವ್ ಅವರು ಅಷ್ಟೇ, ಕೆರೆಮನೆ ಶಿವರಾಮ್ ಹೆಗಡೆ ಅವರು, ಇವರು ಹೊನ್ನಾವರದವರು, ನಮ್ಮ ಉತ್ತರ ಕರ್ನಾಟಕದ ಯಕ್ಷಗಾನ ಉತ್ತರ ಕನ್ನಡದ ಯಕ್ಷಗಾನ ಕಲಾವಿದರು. ಚಿಟ್ಟಾಣಿ ರಾಮಚಂದ್ರ ಹೆಗಡೆ, ಇವರು ಅಷ್ಟೇ ಯಕ್ಷಗಾನದಲ್ಲಿ ನಮ್ಮ ಶಿರಸಿ ಕ್ಷೇತ್ರದಲ್ಲಿ ಸಿಕ್ಕಾಪಟ್ಟೆ ಹೆಸರು ಮಾಡಿದಂತಹ ಒಬ್ಬ ಯಕ್ಷಗಾನ ಕಲಾವಿದ. ಹಾಗೆ ಶ್ರೀ ಶಂಭು ಹೆಗಡೆ ಅವರು, ಇವರು ಅಷ್ಟೇ ಯಕ್ಷಗಾನ ಕಲಾವಿದ. ಆಮೇಲೆ ಮೈಸೂರು ಗೋಪಾಲಕೃಷ್ಣ, ಇವರು ಡೊಳ್ಳು ಕುಣಿತ ಕಲಾವಿದ.
ಆಮೇಲೆ ಕಲ್ಲೂರು ಶ್ರೀನಿವಾಸ್ ಇವರು ವೀರಗಾಸೆ ಕಲಾವಿದ, ಮೂಲತಃ ಮಂಡ್ಯದವರು. ಹಾಗೆ ನಾಡೋಜ ಡಾಕ್ಟರ್ ಸಿದ್ದಲಿಂಗಯ್ಯ ಹಿರೇಮಠ ಇಲ್ಲ, ಅವರು ಸಿದ್ದಯ್ಯ ಸ್ವಾಮಿ ಹಿರೇಮಠ ಅವ್ರು ಬೇರೆ, ಸಿದ್ದಲಿಂಗಯ್ಯ ಹಿರೇಮಠ ಅವ್ರು ಬೇರೆ ಅಂತ ನಾನು ಓದಿದ್ದು. ಅದ್ರ ಸಿಕ್ಕಿದ ಪ್ರಕಾರ ಇವ್ರು ಸಿದ್ದಯ್ಯ ಸ್ವಾಮಿ ಹಿರೇಮಠ ಅವರು ಜನಪದ ಗಾಯಕರು, ಸಿದ್ದಲಿಂಗಯ್ಯ ಹಿರೇಮಠ ಅವರು ಡೊಳ್ಳು ಕುಣಿತ ಮತ್ತೆ ಹಾಲಕ್ಕಿ ಜನಪದ ಪ್ರಕಾರಕರು, ಇವರು ಗದಗ ಅವರು. ಹಾಗೆ ಚಿಟ್ಟಾಣಿ ಕೆರೆಮನೆ ಶಂಭು ಹೆಗಡೆ ಅದಾರಲ್ಲ, ಅವರೇ ಶಿವರಾಮ್ ಹೆಗಡೆ ಅವ್ರ ಫ್ಯಾಮಿಲಿನೇ ಫೇಮಸ್ ಯಾವುದಕ್ಕೆ, ಯಕ್ಷಗಾನಕ್ಕೆ. ಅಲ್ಲಿ ಇವತ್ತೆಲ್ಲ ಸ್ತ್ರೀ ಮೇಳಗಳು ಬಂದವು, ಸ್ತ್ರೀ ತಂಡಗಳು ಕೂಡ ಇವೆ. ಬಟ್ ಚಿಟ್ಟಾಣಿ ಅವರು ಕೆರೆಮನೆ ಶಂಭು ಹೆಗಡೆ ಅವರು ಒಂದ್ಸರಿ ನಾವು MA ಓದ್ತಾ ಇದ್ದಾಗ ಮೈಸೂರಲ್ಲಿ ಬಂದಾಗ ಒಂಥರ ಹುಡುಗಿ ಥರನೇ ಇದ್ದ ಯಪ್ಪ ಕಲಾವಿದ. ದ್ರೌಪದಿ ಪಾತ್ರ ಮಾಡಿದ, ಅಲ್ಲಿದ್ದರೆಲ್ಲ ಹತ್ತು ಬಿಟ್ರು. ಆ ಪರಿ ದ್ರೌಪದಿ ಪಾತ್ರವನ್ನ ಮಾಡ್ತಾರೆ. ಆ ಕಡೆ ಇಲ್ಲಿ ಕಲಾವಿದರನ್ನ, ಯಕ್ಷಗಾನ ಕಲಾವಿದರು ಅಷ್ಟು ಇನ್ವಾಲ್ವ್ಮೆಂಟ್, ಕುಣಿತ, ಹಾಡುಗಾರಿಕೆ, ಅಭಿನಯ ಎಲ್ಲ ಹಂಗೆ ಇರ್ತಾರೆ. ಕಂಟಿನ್ಯೂ. ಹಾಗೆ ನೀಲವ್ವ ಜಂಬಲದಲ್ಲಿ ಇವರು ಬಾಗಲಕೋಟ್ ಅವರು, ಇವರು ಉತ್ತರ ಕರ್ನಾಟಕ ಜನಪದ ಗಾಯನದಲ್ಲಿ ಇವರು ಫೇಮಸ್ ಆದವರು. ಹಾಗೆ ಚೂಡಾಮಣಿ ರಾಮಚಂದ್ರ ಇವರು ಡೊಳ್ಳು ಕುಣಿತ, ಇವರು ಮಹಿಳೆಯರಲ್ಲಿ ಡೊಳ್ಳು ಕುಣಿತನ ಮಾಡಿದವರಲ್ಲಿ ಮೊದಲನೇವರು ಅನ್ನುವಂಥದ್ದು ಪ್ರತೀತಿ ಇದೆ. ಅಷ್ಟೇ. ಇಲ್ಲಿ ನಮ್ಮ ರಂಗಭೂಮಿ ನಿರ್ದೇಶಕರು ಜೀವನ್ ಹೆಗ್ಗೋಡ ಜೀವನ್ ಹೆಗ್ಗೋಡ ತಾಯಿ ಕೂಡ ಡೊಳ್ಳು ಕುಣಿತದಲ್ಲಿ ಇದ್ದಾರೆ. ಅವ್ರದ್ದು ಮಹಿಳೆಯರ ಆದ್ರ ನೀನಿಲ್ಲಪ್ಪ. ಇರ್ಲಿಲ್ಲ ಸರ್ ಮೇಡಮ್. ಆಯ್ತಮ್ಮ, ಆಯ್ತಾ. ಏನಿದೆ? ಶ್ರೀರಾಮ್. ಯಾವ ಊರಪ್ಪ? ಗುಂಡ್ಲುಪೇಟೆ ನೇಟಿವ್. ಜನಪದ ಕಲೆಗಳ ತಾವು ಹೌದಾ? ನಂದೊಂದು ಕ್ವಶನ್ ಇದೆ ಮೇಡಮ್. ಹೇಳಮ್ಮ. ನೀವು ಒಂದು 40-50 ಇಯರ್ಸ್ ಇಂದ ನೋಡಿದ ಜನಪದ ಕಲೆಗಳಿಗೂ ಈಗಿನ ಜನಪದ ಕಲೆಗಳಿಗೂ ವ್ಯತ್ಯಾಸ ಅಥವಾ ಬದಲಾವಣೆ ಆಗಿದೆಯಾ? ಖಂಡಿತ ಯಾಕಾಗಿದೆ ಅನ್ನೋ ಕಾರಣನೂ ಹೇಳ್ಬಿಡ್ತೇನೆ. ಹಿಂದೆಲ್ಲ ಭಾಳ ಮಾಧ್ಯಮಗಳು ಇರಲಿಲ್ಲ. ಬೆಳ್ತನ ಪುರಾಣ ಹೇಳೋರು, ಬೆಳ್ತನಕ ಅಭಿನಯ ಮಾಡೋರು, ಬೆಳ್ತನಕ ಬಯಲಾಟ ಯಕ್ಷಗಾನ ನಡೆಯೋದು. ಬಟ್ ಇವಾಗ ಮಾಧ್ಯಮಗಳು ಬೇರೆ ಬೇರೆವೆ, ಎಲ್ಲರೂ ಉದ್ಯೋಗಸ್ಥರಾಗಿದ್ದಾರೆ, ಎಲ್ಲರಿಗೆ ಸಮಯ ಒತ್ತಡ ಇದೆ. ಹಾಗಾಗಿ ಜೊತೆಗೆ ಸರ್ಕಾರ ಇವತ್ತು ಅಕಾಡೆಮಿಗಳು ಎಲ್ಲ ಮಾಡಿಬಿಟ್ಟು ಸರ್ಕಾರ ಒಂದು ತಾಸಿಗೆ ನಾಟಕ ಆಡ್ತೀಯನಪ್ಪ ಅಂತ ಕೇಳ್ತಾರೆ. ಇವ್ರನ್ನೇ ಕೇಳ್ತಾರೆ. ಅಲ್ಲ ಅರ್ಧ ಗಂಟೆಗೆ ಇದನ್ನ ಪರ್ಫಾರ್ಮೆನ್ಸ್ ಮಾಡ್ತೀನಪ್ಪ ನೀನು, ಡೊಳ್ಳು ಕುಣಿತ ಅರ್ಧ ಗಂಟೆ ಇರ್ಬೇಕಲ್ಲ, 10 ನಿಮಿಷ ಸಾಹಿತ್ಯ ಸಮ್ಮೇಳನದಾಗ ಅಂತಂದು 10 ನಿಮಿಷದಾಗ ನಮ್ಗೆ ಕೇಳಿದ್ರೆ ಬಯಲಾಟ ಆಡಿಸ್ತಾರೆ. 10 ನಿಮಿಷದಾಗ ಯಾವ ಬಯಲಾಟ ಆಡಿಸ್ಬೇಕು ನಾನು? ಹೀಗಿದೆ, ಹಲವು ರೀತಿಯಿಂದ ಬದಲಾವಣೆ ಆಗಿದೆ. ವೇದಿಕೆ ಸಿದ್ಧ ಇದೆ. ಈಗ ನೋಡ್ರಿ, ಪರ್ಫಾರ್ಮರ್ ಇರ್ತಾರಲ್ಲ, ಈಗ ಹಳ್ಳಿ ಕಟ್ಟೆ ಮೇಲೆ ಕುತ್ಕೊಂಡು ಹೇಳಿದಪ್ಪ ಅಂದ್ರೆ ಅಲ್ಲೊಂಥರ ಹೇಳ್ತಾನೆ, ಇಲ್ಲಿ ಬಂದಾಗ ಇಲ್ಲೊಂಥರ ಹೇಳ್ತಾನೆ, ನೆಕ್ಸ್ಟ್ ಇನ್ನೊಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಅಲ್ಲೊಂಥರ ಹೇಳ್ತಾನೆ. ಬಹಳ ಬದಲಾವಣೆ ಆಗಿವೆ. ಆದ್ರೆ ಮೂಲಕ್ಕೆ ಧಕ್ಕೆ ಆಗಿಲ್ಲ. ಮೂಲದ ಅದೊಂದು ಜೀಲ್ ಅಂತಂದು ಏನು ಬಳಸ್ತೀವಿ ನೋಡಿ, ಆ ಜೀಲನ್ನು ಇಟ್ಕೊಂಡು ಇವತ್ತಿವರೆಗೆ ಬಂದಿದೆ. ಅದರಲ್ಲಿ ಮಾರ್ಪಾಡಾಗಿದೆ. ಆಮೇಲೆ ಕಾಂಟೆಂಪ್ರರಿ ಮಾಡ್ಕೊಂಡಾರೆ, ಎಲ್ಲರೂ ಸಮಕಾಲೀನಗೊಳಿಸ್ಯಾರ. ನಮ್ಮ ಇವರು ಯಾರ ಮಳವಳ್ಳಿ ಮಾದೇಸ್ವಾಮಿ, ಆಮೇಲೆ ಮೈಸೂರು ಗುರುರಾಜ್ ಅವರು ಒಂದು ಹಾಡು ಅನ್ಯಾಯಕಾರಿ ಬ್ರಹ್ಮ ಎಷ್ಟು ಜನ ಕುಣಿದ್ ಬಿಟ್ರಿ, 2 ಲೈನಿಗೆ ಪ್ರಪಂಚನೇ ಕುಣಿದ್ ಬಿಟ್ರಿ. ಹೌದಾ? ಅವನ ಯಾವ ಸಿನಿಮಾದ ನಮ್ಮೂರದಾಗ ವ್ಯಾಳ ಅಂತ ಒಂದು ಹಳ್ಳಿ, ಕರಿಮಣಿ ನಾಯಕ ನೀನು ಇಷ್ಟಕ್ಕ ಎಷ್ಟು ಕುಣಿದ್ ಬಿಟ್ರೋಪ. ಯಾವ್ಯಾವ ಅವ್ನು ನೋಡಿದ್ರೆ ಅಣ್ಣೇನೆ ಜಸ್ಕತ್ತಾನೆ. ಯಾರು ಮಾಡಿದಂಥದ್ದು ಯಾರತ್ತ ಒಪ್ಪೆ ಅಂದ್ರ ನಾನು ಯಾವತ್ತು ಹೇಳಿನಿ ಜನಕ್ಕೆ ಈಗ ಅರ್ಥ ಆಗಿತ್ತು. ನಾನು ಹೇಳಿರೋದು ಅವತ್ತು ಅಂದ ಕಾಲ, ಆದ್ರೆ ಜನ ಅರ್ಥ ಮಾಡ್ಕೊಂಡು ಈಗ ನಾನೇನ್ ಮಾಡ್ಲಿ, ಆ ಹುಡುಗಿ ಹೇಳೋಣ ಅವ್ನು ಮತ್ತೆ ಉಪೇಂದ್ರ ನೋಡಿ ಭೇಟಿ ಬಂದು ಹೆಂಗೆ ಟ್ವಿಸ್ಟ್ ಆಕತ್ತೆ ಅದು ಕಲೆಗಳು ಅಲ್ಲವೋ ನೋಡಮ್ಮ. ಬದಲಾವಣೆ ಪ್ರಕೃತಿ, ಅದು ಕಲೆಗೂ ಜೀವನಕ್ಕೂ ಬದುಕಿಗೂ ಅಧ್ಯಯನಕ್ಕೂ ಎಲ್ಲ ಸಾಕು. ಓಕೆ, ಇದು ಅಂತ ಎಲ್ಲವೂ ಕೂಡ ಕಾಲಕ್ಕೆ ಬದಲಾವಣೆ ಆಗಿನ ಕಾಲಘಟ್ಟಕ್ಕೆ ಅದು ಬಂದು ನಿಂತ್ಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ. ಎಲ್ಲದರಲ್ಲೂ ಕೂಡ ಅದು ಆವಿಷ್ಕಾರಗಳು ಒಂದೊಂದು ಹುಡ್ತಾನೆ ಹೋಗುತ್ತೆ. ಮೂಮೆಂಟ್ಲು ತಗೊಂಡ್ರೆ ಒಂದು ಕಾಲದಲ್ಲಿ ಲೈಟ್ ಡಿಮ್ಮರ್ಗಳನ್ನ ಗೇರ್ ಹಾಕ್ತಾ ಹಿಂಗೆ ಎಳೆಯೋರು ಡಿಮ್ಮರ್. ಈಗ ಹಿಂಗೆ ಬರೋದಷ್ಟೇ ಅಲ್ಲ, ರೆಕಾರ್ಡ್ ಮಾಡಿ ಇಟ್ಬಿಟ್ಟು ಆರಾಮಾಗಿ ಹಿಂಗೆ ಕೂತಿರ್ತಾರೆ. ಈಗ ಲೈಟಿಂಗ್ ಡಿಸೈನರ್ ಆಟೋಮೆಟಿಕ್ ಅದು ಹೋಗ್ತಾ ಇರುತ್ತೆ. ಆ ಮಟ್ಟಿಗೆ ಬಲ್ಬ್ ಇಷ್ಟು ದಪ್ಪ ಬಲ್ಬ್ ಇದ್ದಿದ್ದು ಇವತ್ತು ಇಷ್ಟು ಸಣ್ಣ LED ಬಲ್ಬ್ ಬಂದಿದೆ. ಹೋಗ್ತಾ 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 ಏನಾಗ್ತಾ ಇರೋದು, ಬೇರೆ ಬೇರೆ ಥರ ಆವಿಷ್ಕಾರಗಳು ಆಗ್ತಾ ಇದೆ. ಇದಕ್ಕೊಂದು ಪೂರಕವಾಗಿ ಒಂದು ಹೇಳ್ಬೇಕು. ನಮ್ಮೂರ ಕಡೆಗೆ ತಾತಂದ್ರ ಹೆಸರುಗಳು, ಅಲ್ಲಿ ಇಬ್ಬರು ತಾತ, ಎರೆ ತಾತ, ಅವ್ರದ್ದೊಂದು ಮಾದೇವ್ ತಾತ, ಈ ಭಾಗದಾಗ ಅದ ಮಾದೇವ್ ತಾತ. ಇವರೆಲ್ಲ ಕತೆಗಳನ್ನ ಎಲ್ಲ ಆಡಿಯೋ ವಿಡಿಯೋ ಎಲ್ಲ ಮಾಡಿಬಿಟ್ಟಿರ್ತಾರೆ ವಿತ್ ಮ್ಯೂಸಿಕ್.
ಆ ದೊಡ್ಡ ಸ್ಟೇಜ್ ಇಡೀ ಊರ್ನರ ಕರೀತಾರೆ, ದೊಡ್ಡ ಸ್ಟೇಜ್ ಇವರೇ ಬರೀ ಆಕ್ಟಿಂಗ್ ಅಷ್ಟೇ ಅದನ್ನು ಹೊಡಿತಿರ್ತಾರೆ. ಹಿಂಗೆ ನಾಟಕ ಇವತ್ತಿಗೆ ನಡೀತದ. ವಾಯ್ಸ್ ಇಲ್ಲ, ಈ ಅಭಿನಯನೇ ಇಲ್ಲ, ಬಟ್ ಅದು ಏನು ಹೇಳ್ತಿರ್ತದೆ ಇವ್ರು ಹಿಂಗೆ ಆ್ಯಕ್ಷನ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಹಂಗೆ ಇವತ್ತಿಗೆ ಈಗೀಗ ನಾಟಕ ನಡೀತಾ ಇದೆ. ಜಗದೀಶ್ ಅನ್ನೋರೇ ಮಾಡ್ತಾರೆ ಬಳ್ಳಾರಿ ಜಿಲ್ಲೆ, ಮಾದೇವ ತಾತಂದು, ಅಲ್ಲಿಪುರ ತಾತಂದು, ಏರಿ ತಾತಂದು ಕತೆ ಎಲ್ಲ ಹಿಂಗೆ ಮಾಡಿ ಸ್ಟೇಜ್ ಹಚ್ಚಿ ಸರ್ಕಾರದ ಮೂಲಕ ಅದನ್ನ. ಆಮೇಲೆ ಇನ್ನೊಂದು ನಾಟಕಗಳು ಹೇಗೆ ಗೊತ್ತಾ, ಎಲ್ಲ ಇವಾಗ ತಂಡಗಳು ಈ ಗ್ರಾಮೀಣ ಹವ್ಯಾಸಿ ಕಲಾವಿದರು ಕಡಿಮೆ ಅದಾರೆ, ಹೆಣ್ಮಕ್ಳು ಹೋಗ್ತಾ ಇಲ್ಲ, ಅವ್ರದೇ ಒಂದು ತಂಡ ಇರುತ್ತೆ, ಇವ್ರು ಬಂದು ಅರ್ಧ ಗಂಟೆ ತಾಸು ಪರ್ಫಾರ್ಮೆನ್ಸ್ ಮಾಡಿ ಹೋಗ್ಬಿಡ್ತಾರೆ. ಅದ್ಯಾಕಪ್ಪ ನಿಮ್ಮ DJ ಕುಣಿಯಕ್ಕೆ ಏನೇನೋ ಮಾಡ್ತಾ ಇದ್ದಾರೆ. ಏನೆಲ್ಲ ಕಲೆಗಳು ಇವತ್ತು ಬೇರೆ ಬೇರೆ ಸ್ಥಾನ ಪಲ್ಲಟಗೊಳ್ತಾ ಇದೆ. ಆಗ್ಬೋದಲ್ಲ? ಅದಕ್ಕೆ ನಾನು ಒಂದು ನನ್ನ ಸಲಹೆ, ನೀವು 10 ಮಂದಿ ಇರಲಿ 4 ಮಂದಿ ಇರಲಿ ಯಾರ ನಾ ಹೇಳೋದೇನಪ್ಪ ಅಂತಂದ್ರೆ, ನೀವು ಇನ್ನು ಮೇಲೆ ಕಲೆಯನ್ನು ಬಳಸ್ಬೇಕಂದ್ರೆ ಒಂದು ಲಿಮಿಟ್, ವಾದ್ಯಗಳು ಕಡಿಮೆ ಇರಬೇಕು, ಸಾಹಿತ್ಯ ಎಲ್ಲರಿಗೂ ಕೇಳಿರ್ಬೇಕು, ಮಧುರವಾಗಿರಬೇಕು, ಲಾಲಿತ್ಯದಿಂದ ಕೂಡಿರಬೇಕು, ಮನಸ್ಸಿಗೆ ಕಲೆ, ಸಂಗೀತ, ಸಾಹಿತ್ಯ, ಅಭಿನಯ ಆಹ್ಲಾದತೆಯನ್ನು ಕೊಡಬೇಕು. ಹಂಗೆ ನೀವು ಆ ಜವಾಬ್ದಾರಿ, ಆ ಹೊಣೆಗಾರಿಕೆ, ಆ ರೆಸ್ಪಾನ್ಸಿಬಿಲಿಟಿ ನಿಮ್ಮ ಮೇಲೆ ಇದೆ. ಮೆಲೋಡಿ ಆಗಿರ್ಬೇಕು, ಸಂಗೀತ, ಅಭಿನಯ, ಕಲೆ ಎಲ್ಲ ಈಗೆಲ್ಲ ನೋಡಿ DJ ಕುಣಿತಾ ಅದು ಅಂದ್ರೆ ಅಬ್ಬರ ಜಾಸ್ತಿ ಆದಷ್ಟು ಆಡಿಯನ್ಸ್ ನಲ್ಲಿ ಏನು ಹೇಳಕ್ ಹೊರಟಿರ್ತೀವಿ, ಪಾಪ ಆಡಿಯನ್ಸ್ ಕೇಳಿಸೋದೇ ರೀಚ್ ಆಗಲ್ಲ. ಅದನ್ನೇ ಹೇಳ್ತಾ ಇರೋದು. ಈಗ ಹಳೆ ಕಾಲದ ಸಿನಿಮಾದಲ್ಲಿ ಹಾಡುಗಳು, ಅದರಲ್ಲಿರೋ ಲಿರಿಕ್ಸ್ಗಳು ಕೇಳೋದು. ಈಗ ಬರೀ ಅಬ್ಬರಗಳು ಏನಾಗಿದೆ, ಆ ಅಬ್ಬರಗಳಲ್ಲಿ ಲಿರಿಕ್ಸೇ ಕೇಳಲ್ಲ. ಎಷ್ಟು ಕೂತ್ಕೊಂಡು 4-5 ಸರಿ ಕೇಳಬೇಕು ಅನ್ನೋದು, ಇದನ್ಯಾಕೆ ಬಳಸೋದು ಅಂತ ಅನ್ಬೋದು. ಆ ಥರ ಆಗಿದೆ ಇವತ್ತಿನ. ಓಕೆ, ಅಲ್ಲಿಗೆ ನಮ್ಮ ಜನಪದ ರಂಗಭೂಮಿ ಅಥವಾ ಜನಪದ ಸಂಬಂಧಪಟ್ಟ ಹಾಗೆ ನಿಮಗೆ ಕ್ಲಾಸಸ್ನ ಮೇಡಮ್ ತಗೊಂಡಿದ್ದಾರೆ. ಹೆಚ್ಚು ಕಮ್ಮಿ ವಿಸ್ತಾರವಾಗಿ ನಾನು ಕೊಟ್ಟಿದ್ದು ಇಷ್ಟು ಅವರಿಗೆ, ಮೇಡಮ್ ಇಷ್ಟನ್ನ ಹೇಳಿ ಅಂತ. ಬಟ್ ಅದಕ್ಕೆ ಒಂದಷ್ಟು ಬೇರೆ ಬೇರೆ ಉಪಕಥೆಗಳನ್ನು ಅಥವಾ ಬೇರೆ ಬೇರೆ ಉದಾಹರಣೆಗಳನ್ನು ಕೊಟ್ಕೊಂತ ಸಮಗ್ರವಾಗಿ ನಿಮಗೆ ಅದನ್ನು ಪರಿಚಯ ಮಾಡ್ಕೊಳ್ಳೋವಂಥ ಪ್ರಯತ್ನ ಮೇಡಮ್ ಖಂಡಿತ ಮಾಡಿದ್ದಾರೆ. ಅದೆಲ್ಲರಿಗೂ ನಿಮಗೆ ಅನುಕೂಲ ಆಗಿದೆ, ಎಕ್ಸಾಮ್ ದೃಷ್ಟಿಯಿಂದ ಅನುಕೂಲ ಆಗಿದೆ. ಅದ್ರ ಜೊತೆಗೆ ನೀವು ತಿಳ್ಕೊಳ್ಳೋದಕ್ಕೂ ಅಷ್ಟೇ ಭಾಳ ಅದು ವಿಸ್ತಾರವಾಗಿ ಮೇಡಮ್ ಹೇಳಿದ್ದಾರೆ. ಹಾಗಾಗಿ ನಮ್ಮ RTM ಸಂಸ್ಥೆ ಕಡೆಯಿಂದ ಮೇಡಮ್ಗೆ ಪೂರ್ವಕ ಧನ್ಯವಾದಗಳನ್ನು ನಾವು ಅವರಿಗೆ ತಲುಪಿಸ್ತಾ ಇದ್ದೀವಿ. ಇವತ್ತು ಮತ್ತೆ ನಮ್ಮದೊಂದು ಡೆಮಾನ್ಸ್ಟ್ರೇಷನ್ ಇರೋ ಕಾರಣ ಎಲ್ಲರೂ ನಾವು ಬೇಗ ಲೈಟಿಂಗ್ ಏನಿದೆ ಅದೆಲ್ಲನೂ ಮುಗಿಸ್ಕೊಂಡು ಇವತ್ತು ಶೋ ಕಡೆ ಆಗ್ಬೋದಾ?